ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಅನಂತ್. ನಮಸ್ಕಾರ ನಮಸ್ಕಾರ. ದರ್ಶನ್. ನಮಸ್ಕಾರ ಸಚಿನ್. ನಮಸ್ಕಾರ. ನಮಸ್ಕಾರ ಭಾರ್ಗವ್. ನಮಸ್ಕಾರ ನಮಸ್ಕಾರ ಎಲ್ಲಾರ್ಗೂ. ದರ್ಶನ್ ಅವರು. ನಮಸ್ಕಾರ ಕಣ್ರಪ್ಪ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಭಾನುವಾರ ಚೆನ್ನಾಗಿದ್ಯಾ? ಹೊಸ ವರ್ಷ ಆಗಿದೆ. ಫಸ್ಟ್ ಟೈಮ್ ಬರ್ತಾ ಇರೋದು ಹೊಸ ವರ್ಷದಲ್ಲಿ ನಾವು. ಸೊ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಇಂಡಿಯನ್ ಎಲ್ಲ ಕರ್ನಾಟಕ ಜನತೆಗಳಿಗೂ ಹೊಸ ವರ್ಷದ ಶುಭಾಶಯಗಳು. ಬರೀ ಕರ್ನಾಟಕ ಎಲ್ಲ ಕಡೆ ಎಲ್ಲ ಕಡೆ ನಾವು ಸ್ಪೆಷಲ್ ಆಗಿ ಕರ್ನಾಟಕ ಹೇಳಿದ್ವಿ, ನಾವು ಆಚೆ ಇದೀವಲ್ಲ ಅಂತ. ಎಲ್ಲ ಕಡೆ ಆಯ್ತು. ಈ ತರ ಮಾಡ್ಸ್ಬೋದು. ಎಸ್, ನಮ್ಮ ಎಲ್ಲ ಬಿಟ್ಟಿ ಕ್ರಿಕೆಟ್ ಅಡ್ವೈಸರ್ನ ಫಾಲೋ ಮಾಡ್ತಿರೋಂಥವ್ರು, ನಮ್ಮನ್ನ ಬೇರೆ ಬೇರೆ ಕಡೆಯಿಂದ ನೋಡ್ತಿರೋಂಥವ್ರು, ಎಂಕರೇಜ್ ಮಾಡ್ತಿರೋರು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ಆ್ಯಂಡ್ ವಿ ಹೋಪ್ ಆ್ಯಂಡ್ ವಿಶ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ, ಇನ್ನೂ ಚೆನ್ನಾಗೇ ಬೆಳೀಲಿ ಅಂತಲೂ ನಾವು ಅನ್ಕೋತೀವಿ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಮೂಲಕ ಅದನ್ನ ವಿಶ್ ಮಾಡ್ತಾ ಇದೀವಿ. ಸೊ ಹ್ಯಾಪಿ ನ್ಯೂ ಇಯರ್ ಬಾಯ್ಸ್. ಹ್ಯಾಪಿ ನ್ಯೂ ಹ್ಯಾಪಿ ಇಯರ್. ನ್ಯೂ ಇಯರ್ ಎಲ್ರಿಗೂ. ಹ್ಯಾಪಿ ನ್ಯೂ ಇಯರ್ ಎಲ್ಲಾರ್ಗೂ. ನಮ್ಮ ರವಿ ಕಿರಣ್ ಅವರು ಯಾವುದೋ ಫಂಕ್ಷನಲ್ಲಿ ಸಿಗಾಕೊಂಡಿದ್ದಾರೆ, ಹೊಸ ವರ್ಷದ ಹೊಸ ಫಂಕ್ಷನ್ನಲ್ಲಿ. ಬರ್ತಾರೆ ಹೋಪ್ಫುಲಿ ಮುಂದೆ. ಎಸ್ ಎಸ್. ಓಕೆ, ಸೊ ರೆಕಾರ್ಡಿಂಗು ಟೆಸ್ಟ್ ಇದು ಏನೋ BGT ಯಾವತ್ತು ಮುಗಿಯುತ್ತೋ ಅವತ್ತು ಮಾಡೋಣ ಈ ಪಾಡ್ಕಾಸ್ಟ್ನ ಅಂತ ಅನ್ಕೊಂಡಿದ್ವಿ. ಬಟ್ ಐ ಥಿಂಕ್ ನಮ್ಮ ಯೂಶುವಲ್ ಟೈಮ್ಗೆ ಎಲ್ಲ ಫಿಟ್ ಆಯ್ತು. ಅವರೇ ಮುಗಿಸ್ಬಿಟ್ಟಿದ್ದಾರೆ. ಅವರೇ ಮುಗಿಸ್ಬಿಟ್ಟಿದ್ದಾರೆ. ಅವರಿಗೂ ನಮ್ಮ ಸ್ಕೆಡ್ಯೂಲ್ ಗೊತ್ತಿದೆ. ಯಾರೋ ಹೇಳಿರ್ಬೇಕು ಸ್ಕೆಡ್ಯೂಲ್. ಇಲ್ಲ ಇಲ್ಲ, ಪ್ರಾಬ್ಲಮ್ ಕೊಡ್ಬಿಡಿ. ಸ್ಕಿಡ್ಡಿನೇ ಇರ್ಬೇಕು ಮೋಸ್ಟ್ಲಿ. ಅಂದ್ರೆ ಶಾಕಿಂಗ್, ಆಸ್ಟ್ರೇಲಿಯನ್ ಸರ್ಫೇಸ್ ಅಲ್ಲಿ ನಡೆಯುವಂತ ಒಂದು ಗೇಮು ವಿತಿನ್ ಡೇ 3 ಮುಗಿಯುತ್ತೆ ಅಂದ್ರೆ ಶಾಕಿಂಗ್. ಸೊ ಗೇಮ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಯ್ತು, ಸಿಕ್ಕಾಪಟ್ಟೆ ಬೇಗ ರಿಸಲ್ಟ್ ಬಂತು. ಆ್ಯಂಡ್ ಅಫ್ಕೋರ್ಸ್ ರಿಸಲ್ಟ್ ಏನಾಯ್ತು ನಮ್ಮ ಫೇವರಿಂಗ್ ಆಗಿಲ್ಲ, ಅದರಿಂದ ಏನು ಬೇಜಾರಾಗಿದೆ, ಅದರದ್ದು ಏನೇನು ಡೈಸೆಕ್ಟ್ ಮಾಡಬೇಕು, ಇದು ಇಟ್ ವಿಲ್ ಗೋ ಆನ್ ಫಾರ್ ಡೇಸ್ ಆ್ಯಂಡ್ ಪ್ರಾಬ್ಲಿ ಫ್ರಮ್ ಆಲ್ ಕಾರ್ನರ್ಸ್. ಬರೀ ಅನಲಿಸ್ಟ್ಸು, ಫ್ಯಾನ್ಸು ಮತ್ತು ಕಮೆಂಟೇಟರ್ಸ್ ಆ್ಯಂಡ್ ಬ್ರಾಡ್ಕಾಸ್ಟರ್ಸ್ ಮಾತ್ರ ಅಲ್ಲ. ಆ್ಯಂಡ್ ನನ್ನ ಪ್ರಕಾರ BCCI ಅವರು ಸಿಕ್ಕಾಪಟ್ಟೆ ಒಂದು ಹೈ ಲೆವೆಲ್ ಮೀಟಿಂಗ್ನ ಹಾಕೊಂಡು ಇದನ್ನ ಡಿಸ್ಕಸ್ ಮಾಡೇ ಮಾಡ್ತಾರೆ, ನೋ ಡೌಟ್. ಹೋಪ್ಫುಲಿ. ಹೌದು. BGT ಒಂದೇ ಅಲ್ಲ, ಸೊ ನಮ್ಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಕ್ವಾಲಿಫೈ ಆಗೋದು 90% ಚಾನ್ಸ್ ಇತ್ತು ಬಿಫೋರ್ ದ ಸ್ಟಾರ್ಟ್ ಆಫ್ ನ್ಯೂಜಿಲೆಂಡ್ ಸೀರೀಸ್. ಅದು ಇವಾಗ ಎಲಿಮಿನೇಟ್ ಆಗೋಗಿದೆ. ಸೊ ಇದು ಎಂಟೈರ್ 8 ಗೇಮ್ಸ್ ಏನಾಯ್ತು ಅದ್ರದ್ದು ಇಂಟ್ರಸ್ಪೆಕ್ಷನ್ ಮಾಡಿ ಮೇ ಬಿ ಸಮ್ ಚೇಂಜಸ್ ತರಬಹುದೇನೋ ಅಂತ ಅನ್ಸುತ್ತೆ. ರೈಟ್. ಚೇಂಜಸ್ ಅಂದ್ರೆ ಟು ಇಂಡಿಯನ್ ಕ್ರಿಕೆಟ್ ಟೀಮ್ ಅಥವಾ BGT ಫಾರ್ಮ್ಯಾಟ್ಗ? ಇಂಡಿಯನ್ ಕ್ರಿಕೆಟ್ ಟೀಮ್ ಹೋಪ್ಫುಲಿ, ಫಿಂಗರ್ಸ್ ಕ್ರಾಸ್ಡ್. ಮಾತಾಡಿದ್ರೆ ಅದು ಒಂದು ರೆಕಾರ್ಡ್. ಐ ಥಿಂಕ್ ಅಲ್ಲ, ದಿಸ್ ಇಸ್ ದ ಶಾರ್ಟೆಸ್ಟ್ ಸಿಡ್ನಿ ಟೆಸ್ಟ್ ಎವರ್ ಪ್ಲೇಡ್. ಹೌದು. ಎಸ್. ಎಸ್. ಸೊ ಅದೇ ಹೇಳ್ತಿದ್ದಂಗೆ ಏನೋ ಇದಂತೂ ಡೈಸೆಕ್ಷನ್ನು, ಪೋಸ್ಟ್ ಮಾರ್ಟಮು ಸಿಕ್ಕಾಪಟ್ಟೆ ನಡೆಯುತ್ತೆ. ಸೊ ನಾವು ಅಟ್ ಬಿಟ್ಟಿ ಕ್ರಿಕೆಟ್ ಅಡ್ವೈಸರ್ಸ್ ನಾವು ಅದನ್ನು ಮಾಡೋಕ್ಕೆ ಇವತ್ತು ಹೋಗಲ್ಲ. ಆ್ಯಂಡ್ ಐ ಥಿಂಕ್ ನಾವು ರೈಟ್ ಥ್ರೂ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸುಮಾರು ವಿಷಯ ಮಾತಾಡಿದ್ದೀವಿ. ಆ್ಯಂಡ್ ಐ ಥಿಂಕ್ ಮೋರ್ ಆರ್ ಲೆಸ್ ನಾವು ಅದನ್ನು ರಿಪೀಟ್ ಮಾಡಬೇಕಾಗತ್ತೆ ಫ್ರಮ್ ಅವರ್ ಪ್ರೀವಿಯಸ್ ಪಾಡ್ಕಾಸ್ಟ್. ನಮ್ಮ ಮೆಲ್ಬರ್ನ್ ಟೆಸ್ಟ್ ಆದಮೇಲೆ ಏನಾಯ್ತೋ ಅದನ್ನು ರಿಪೀಟ್ ಮಾಡೋ ಥರ ಆಗ್ಬಿಡುತ್ತೆ. ಸೊ ನಾವು ಆ ಮೋಡ್ಗೆ ಹೋಗೋದು ಬೇಡ ಅಂತ ಕಾನ್ಷಿಯಸ್ ಡಿಸಿಷನ್ ಆಗಿ ತೊಗೊಂಡು ವೆರಿ ಕ್ಲಿಯರ್ಲಿ ರೋಡ್ ಅಹೆಡ್ ಬಗ್ಗೆ ಮಾತಾಡೋಣ. ಯಾಕೆಂದರೆ ಎನಿವೇಸ್ WTC ಇಸ್ ಔಟ್ ಆಫ್ ದ ವಿಂಡೋ, ನಮಗದು ತಕ್ಕಲ್ಲ, ನಮ್ಗದಕ್ಕೆ ಚಾನ್ಸ್ ಇಲ್ಲ. ಈವನ್ ಲೈಕ್ RCB ಅಂತ ನಾವು ಸೇಫ್ ಆಗಿ ಹೇಳ್ಬೋದು. ರೋಡ್ ಹೆಡ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಂದು ಈ ಟೆಸ್ಟ್ ಮ್ಯಾಚ್ ಅಂತಲ್ಲ, ಸರ್ಟನ್ ಇವೆಂಟ್ಸ್ ಆಫ್ ದಿಸ್ ಟೆಸ್ಟ್ ಮ್ಯಾಚ್ 2 ಕ್ವೆಶ್ಚನ್ ಇದೆ. ಶಾರ್ಟ್ ಆಗಿ ಪ್ರಾಬಬ್ಲಿ ಯಾರಿಗಾನ ಒಬ್ರಿಗೆ ಡೈರೆಕ್ಟ್ ಮಾಡ್ತೀನಿ, ಅವರೇ ಆನ್ಸರ್ ಮಾಡಿ. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಗೌತಮ್ ಗಂಭೀರ್ ಬಿಫೋರ್ ದ ಟೆಸ್ಟ್ ಮ್ಯಾಚ್ ಹೇಳ್ತಾರೆ, ಪಿಚ್ ನೋಡ್ಕೊಂಡು ನಾವು ಸೆಲೆಕ್ಟ್ ಮಾಡ್ತೀವಿ ಟೀಮ್ ನ ಅಂತ. ಅದು ಒಂದು ಏನೋ ಕ್ವಶನ್ ಬಂದಿದ್ದು ರೋಹಿತ್ ಶರ್ಮಾ ಆಡ್ತಾರ ಇಲ್ವಾ ಅಂತ. ಸೊ ಕ್ಯಾಪ್ಟನ್ ನ ಪಿಚ್ ನೋಡ್ಕೊಂಡು ಡಿಸೈಡ್ ಮಾಡ್ತಾರ, ಆ ಡಿಬೇಟ್ ಆಗೋಗಿದೆ. ಅದನ್ನ ಬಿಟ್ಬಿಡಿ, ಅದನ್ನ ವಿಲ್ ಕೀಪ್ ದಟ್ ಅಸೈಡ್. ಕೊನೆಗೆ ವಿ ನೋ ರೋಹಿತ್ ಶರ್ಮಾ ಡಿಂಟ್ ಪ್ಲೇ, ಅದೆಲ್ಲ ಅದಕ್ಕೆ ಡಿಬೇಟ್ ಬೇಕಾಗಿಲ್ಲ. ಪಿಚ್ ನೋಡ್ಕೊಂಡು ನಾವು ಟೀಮ್ ಡಿಸೈಡ್ ಮಾಡ್ತೀವಿ ಇಂದ. ಈ ಪಿಚ್ ನೋಡಿದ್ಮೇಲೆ ಯಾವ ನನ್ ಮಗ 2 ಸ್ಪಿನ್ನರ್ ಆಡಿಸ್ತಾನೆ? ಅನಂತ್ ಹೇಳಿ. ಇಲ್ಲಪ್ಪ,
ಪಿಚ್ ನೋಡಿ ಎರಡು ಸ್ಪಿನ್ನರ್ನ ಆಡಿಸೋದು ಅಂಡ್ ಫಸ್ಟ್ ಆಫ್ ಆಲ್ ಏನ್ ಟಾಪ್ ಆರ್ಡರ್ ಆಲ್ರೆಡಿ ನಾಟ್ ಪರ್ಫಾರ್ಮಿಂಗ್. ಸೊ ಟಾಪ್ ಆರ್ಡರ್ಗೆ ಏನೇನ್ ತರ ಕಾಂಬಿನೇಷನ್ ಚೇಂಜ್ ಮಾಡಿದ್ರು ಒಂದೋ ಎರಡೋ ಅಷ್ಟೇ ಚೇಂಜಸ್ ಮಾಡೋಕ್ಕಾಗೋದು. ಸೊ ವೆರಿ ವೆಲ್ ನೋನ್ ಪ್ರಾಬ್ಲಮ್ ಅದು. ಸೊ ಫಿಕ್ಸ್ ಇರೋದೇ ಲೋಯರ್ ಆರ್ಡ್ರಲ್ಲಿ. ಆ ಲೋಯರ್ ಆರ್ಡ್ರಲ್ಲಿ ಏನು ಫಿಕ್ಸ್ ಮಾಡಬೇಕು? ಸರ್ಫೇಸ್ ನೋಡಿ ಫಿಕ್ಸ್ ಮಾಡ್ತೀಯಾ, ನಿನ್ನ ಟೀಮ್ ಸ್ಟ್ರೆಂತ್ ವೀಕ್ನೆಸ್ ನೋಡಿ ಫಿಕ್ಸ್ ಮಾಡ್ತೀಯಾ? ಇದು ಕ್ಲಾರಿಟಿ ಇಲ್ದಿರನೇ ಪಿಚ್ಗೆ ಇಳ್ದಂಗೆ ಇತ್ತು 11. ಸೊ ಇದನ್ನ ಆನ್ಸರ್ ಮಾಡೋದು ತುಂಬಾ ಕಷ್ಟ. ಆ ಕ್ವೆಶನ್ಗೆ ಯಾರು ನನ್ನ ಮಗ ಮಾಡ್ತಾನೆ ಅಂತ. ನನಗೇನನ್ಸಿ ಸಪೋರ್ಟ್ ಸ್ಟಾರ್ ಅದೇ ಹೇಳ್ತೇವೆ. ಕ್ಯಾಪ್ಟನ್ ಕೆಲವು ಸಲ ಹೇಳಿದಾಗ ಹೆಂಗರು ಈ ಪಿಚ್ ಅಲ್ಲಿ ಟಾಸ್ ಗೆದ್ಬಿಟ್ಟು ರೋಹಿತ್ ಶರ್ಮಾ ಅವ್ರು ಬ್ಯಾಟಿಂಗ್ ತಗೊಂಡ್ಬಿಟ್ರು ಅಂದ್ರೆ ಕ್ಯಾಪ್ಟನ್ ಒಂದು ಡಿಸಿಷನ್ ಇರಲ್ಲ, ಎಲ್ಲಾರ್ದು ಕಲೆಕ್ಟಿವ್ ಡಿಸಿಷನ್ ಇರುತ್ತೆ. ಅಂದ್ರೆ is this collective people who are deciding that we will play 2 spinners on this wicket when yes Sachin ಇಲ್ಲಿ 2 ಸ್ಪಿನ್ನರ್ಸ್ ಬರ್ಲಿಲ್ಲ. ಹೌದು, ಕ್ಲಾಸಿಫಿಕೇಶನ್ ಸ್ಪಿನ್ನರ್ ಆಗಿರಬಹುದು, ಬಟ್ ಹಿ ವಾಸ್ ಮೇಜರ್ಲಿ ಯೂಸ್ಡ್ ಆಸ್ ಅ ಬ್ಯಾಟರ್ ಹೂ ಕ್ಯಾನ್ ಬೋಲ್ ಸ್ಪಿನ್. ಸೊ ಅದರಿಂದ ನಾನು ಆ ಡಿಸಿಷನ್ಗೆ ಸ್ಟಿಕ್ ಆನ್ ಆಗ್ತೀನಿ. ಇಟ್ ವಾಸ್ ದ ರೈಟ್ ಕಾಲ್ ಮೇಡ್. ಯು ಡೋಂಟ್ ಹ್ಯಾವ್ ಎನಿ ಅದರ್ ಪ್ಲೇಯರ್, ಯಾರು ಪ್ಲೇಯರ್ ಇಲ್ಲ ಅದರ್ ದೆನ್ ವಾಷಿಂಗ್ಟನ್ ಸುಂದರ್ ಹೂ ಕ್ಯಾನ್ ಬಿ ರೀಪ್ಲೇಸ್ಡ್ ಆಸ್ ಅ ಬ್ಯಾಟರ್ ಇನ್ ದ ಲೋವರ್ ಆರ್ಡರ್. ಧ್ರುವ್ ಜುರೇಲ್ ಇದ್ರು, ಬಟ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಬೇಕಿತ್ತು ನಂಗೆ. ರವೀಂದ್ರ ಜಡೇಜಾ ಒಬ್ರು ಬಿಟ್ರೆ ಯಾರು ಲೆಫ್ಟ್ ಹ್ಯಾಂಡ್ ಇಲ್ಲ. ರಿಷಬ್ ಪಂತ್, ಯಶಸ್ವಿ ಜೈಸ್ವಾಲ್, ಎಷ್ಟು ಜನ ಟಾಪ್ ಆಫ್ ದಿ ಆರ್ಡರ್ ಆಯ್ತು. ರವೀಂದ್ರ ಜಡೇಜಾ ಲೋವರ್ ಡೌನ್ ದಿ ಆರ್ಡರ್ ಪ್ರಾಬಬ್ಲಿ ಸುಂದರ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ರು. ಸೊ ಅವರು ಮೋರ್ ಆಫ್ ಅ ಬ್ಯಾಟರ್ನ ಆಗಿ ಆಡ್ಸಿದ್ದಾರೆ. ಬೌಲಿಂಗ್ ಸ್ಟಾಟ್ಸ್ ನೋಡಿದ್ರು ಅವ್ರು ಬೌಲಿಂಗ್ ಜಾಸ್ತಿ ಮಾಡ್ಸೇ ಇಲ್ಲ. ಡಿಫರೆನ್ಸ್ ಬಿಟ್ವೀನ್ ಹೈಯೆಸ್ಟ್ ನಂಬರ್ ಆಫ್ ಓವರ್ಸ್ ಬೌಲ್ಡ್ by the Indian bowler 151 overs and Washington Sundar 53 overs in the entire test series. So bowling ಬಗ್ಗೆ ಬಿಟ್ಬಿಡೋಣ ಅದರದ್ದು. ಬೌಲಿಂಗ್ ಅದಕ್ಕೆ ಅವ್ರನ್ನ ಬ್ಯಾಟರ್ ಆಗಿ ಆಡ್ಸಿದ್ದಾರೆ. ಒಂದು ಲೆಫ್ಟ್ ಹ್ಯಾಂಡರ್ ಬೇಕು, ಬ್ಯಾಟರ್ ಬೇಕು, ಬೌಲಿಂಗ್. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇನ್ನೇನ್ ಹೋಯ್ತು ಮ್ಯಾಚ್ ಅಂದಾಗ ಸರಿ ಅವ್ನಿಗೆ ಇನ್ ಎಷ್ಟು ಪಾಪ ಅವ್ರಿಬ್ರಿಗೆ ಬೌಲಿಂಗ್ ಹಾಕ್ಸೋದು, ತಗೋ ನೀನೊಂದು ಹಾಕಿ ಬಂದ್ಬಿಟ್ಟದು. ಇದೊಂಥರ ಅಷ್ಟು ಬೌಲಿಂಗ್ ನಾನು ಸತ್ಯವಾಗ್ಲೂ ಹೇಳಲ್ಲ, ಆ ತರ ಸ್ಪಿನ್ ಬೌಲಿಂಗ್ ಹಾಕ್ಸ್ಬೇಕು ಅಂತಂದ್ರೆ ಯಶಸ್ವಿ ಜೈಸ್ವಾಲ್ ಮಾಡಿರೋ, ಯಶಸ್ವಿ ಜೈಸ್ವಾಲ್ ಕೂಡ ಮಾಡಿರೋ. ಇಫ್ Baldwin was required out of somebody to just give rest to the pacers, I think ಯಶಸ್ವಿ ಜೈಸ್ವಾಲ್ could have done that job. ಸೊ ಇಲ್ಲಿ ನಾನು ಅಗ್ರಿ ಮಾಡ್ತೀನಿ. ಬೌಲಿಂಗ್ ಚೇಂಜಸ್ ನಂಬರ್ 3 ನಂಬರ್ 4 ಚೇಂಜಸ್ ನಮ್ಗೆ ಯಾರು ಬಂದ್ರು ವಿ ಡಿಡ್ ನಾಟ್ ಹ್ಯಾವ್ ಇನಫ್ ಸಪೋರ್ಟ್. ಆಕ್ಚುಲಿ ಅದು ಡಿಫ್ರೆನ್ಸ್ ಮಾಡಿದ್ದು ಆಸ್ಟ್ರೇಲಿಯಾ ಮತ್ತೆ ಇಂಡಿಯನ್ ಟೀಮ್ ಅಲ್ಲಿ. ಅವ್ರಿಗೆ ನಂಬರ್ 3 ನಂಬರ್ 4 ಚೇಂಜಸ್ ಯಾರು ಬರ್ತಾ ಇದ್ರು ಬೌಲಿಂಗ್ ಅಲ್ಲಿ, ದೇವರ್ ವಿಕೆಟ್ ಟೇಕರ್ಸ್. ಇವಾಗ ಈ ಟೆಸ್ಟ್ ಮ್ಯಾಚ್ ತಗೊಂಡ್ರೆ ಸ್ಟಾರ್ಕ್ ಮತ್ತೆ ಇವರು ಪ್ಯಾಟ್ ಕಮಿನ್ಸ್ ಓಪನ್ ಮಾಡೋರು 1 and 2, ನಂಬರ್ 3 ಸ್ಕಾಟ್ ಬೋಲೆಂಡ್ ಬರೋರು. ಫಸ್ಟ್ 2 ಸರ್ವೈವ್ ಮಾಡ್ಕೊಂಡ್ರೆ ಥರ್ಡ್ 1 100% ವಿಕೆಟ್. ಇಂಡಿಯನ್ ಬೌಲಿಂಗ್ ಕಂಡೀಷನ್ಸ್ ಇಲ್ಲಿ 1 ಸರ್ವೈವ್ ಮಾಡ್ಕೊಂಡ್ರೆ ಇನ್ ಎಲ್ಲರಿಗೂ ಸರ್ವೈವ್ ಮಾಡಬಹುದು. ಸೊ ದಟ್ ವಾಸ್ ದ ಡಿಫರೆನ್ಸ್ ಅಂತ ನನಗೆ ಅನಿಸ್ತು. ಇಲ್ಲ ಅಂದ್ರೆ ಐ ಆಮ್ ಗೆಟಿಂಗ್ ವಾಟ್ ಸಚಿನ್ ಇಸ್ ಸೇಯಿಂಗ್. ಅಂದ್ರೆ ಹೇಳಿದ್ರಲ್ಲ ಲೆಫ್ಟ್ ಹ್ಯಾಂಡರ್ ಬೇಕಿತ್ತು ಇದು ಅಂತ. ನಾವು ಈ ಮೋಡಲ್ಲಿ ಸುಮಾರು ವರ್ಷದಿಂದ ಇದೀವಿ. ಆಕ್ಚುಲಿ ಸಚಿನ್ ಏನ್ ಹೇಳಿದ್ರೋ ಆ ಮೋಡಲ್ ನಾವು ಸುಮಾರು ವರ್ಷದಿಂದ ಇದೀವಿ. ಟೀಮ್ ಸೆಲೆಕ್ಟ್ ಆಗೋ ರೀತಿ, ಇಂಡಿಯನ್ ಟೀಮ್ ಆಡೋ ರೀತಿನ ನಾವು ನಮ್ಮ ಫ್ರೇಮ್ ವರ್ಕ್ನ ಅದಕ್ಕೆ ಫಿಟ್ ಮಾಡಕ್ ಟ್ರೈ ಮಾಡ್ತೀವಿ. ಆ ರೀತಿ ನಾವು ಡಿಫೆಂಡ್ ಮಾಡ್ಕೊಂಡ್ ಬರ್ತಾ ಇದೀವಿ. ಪ್ಲೇಯರ್ಸ್ನ ಡಿಸಿಷನ್ಸ್ನ, ಪ್ಲೇಯರ್ ಆಡೋ ರೀತಿನ, ಟಾಸ್ ಅಲ್ಲಿ ತಗೊಳ್ಳೋ ಡಿಸಿಷನ್ಸ್ನ. ಈ ಟೆಸ್ಟ್ ಮ್ಯಾಚ್ ಬುಮ್ರಾ ಇಂದ ನಾವು ಬುಮ್ರಾನ ನಾವು ಪಾಯಿಂಟ್ ಔಟ್ ಮಾಡ್ತಿಲ್ಲ, ಬಟ್ 7 mm ಗ್ರಾಸ್ ಇದೆ. ಪಿಚ್ಚು ಒಂಥರ ಹೆಂಗೆ ಅಂದ್ರೆ ಸ್ಕ್ವೇರ್ ಅಲ್ಲಿರೋ ಲಾನ್ನ ಹಂಗೇ ಕಂಟಿನ್ಯೂ ಆಗೋ ತರ ಕಾಣಿಸ್ತಾ ಇದೆ. ಯಾಕೆ ಬ್ಯಾಟಿಂಗ್ ತಗೊಂಡ್ರು ಗೊತ್ತಿಲ್ಲ. ಅದು ದೊಡ್ಡ ಪ್ರಶ್ನೆ ಬಂತು ನನಗೆ ಟಾಸ್ ನೋಡಿದಾಗ. ಓಕೆ, ಮೇ ಬಿ 4th ಆಡೋದು ಸಖತ್ ಕಷ್ಟ ಇದೆ. ಅದು ಈ ತರ ನಮ್ಮ ಬ್ಯಾಟಿಂಗ್ ಯೂನಿಟ್ ಇಟ್ಕೊಂಡು. ಸೊ ವಿ ರಾದರ್ ಗಿವ್ ಅ ಟೋಟಲ್ ರಾದರ್ ದನ್ ಚೇಸಿಂಗ್ ಟೋಟಲ್. ಈ ಥರದ ಒಂದು ಮೈಂಡ್ ಸೆಟ್ಟಿಂದ ಹೋಗೋದಾದ್ರೆ ಯಾಕೆ ಅಷ್ಟೊಂದು ಜನ ಬೌಲರ್ಸ್ ಆಡಿಸ್ಬೇಕಿತ್ತು? 4 ಜನ ಬೌಲರ್ಸ್ ಹಾಕಿತ್ತಲ್ವಾ ಅನ್ನೋದು ಒಂದು ಕ್ವೆಶನ್. ಸೊ ಓವರ್ ಆಲ್ ಟೀಮ್ ಸೆಲೆಕ್ಷನ್ ಬ್ಯಾಫ್ಲಿಂಗ್ ಆಗಿತ್ತು. ಅಷ್ಟೇ ಹೇಳ್ತಾ ಇರೋದು, ಹಿಸ್ಟ್ರಿ ಮೇಲೆ ಎಲ್ಲ ಇದೆಲ್ಲ ಐ ಮೀನ್ ಡಿಸ್ಕಸ್ ಮಾಡೋದ್ರಲ್ಲಿ ನನಗೆ ಏನ್ ಅನ್ಸಿದ್ದು ಅಂದ್ರೆ ವಿ ಗಾಟ್ ಟ್ರಿಕ್ಡ್ ಬೈ ಆಸ್ಟ್ರೇಲಿಯನ್ಸ್ ಬ್ಯಾಕ್ ಇನ್ ವರ್ಲ್ಡ್ ಕಪ್ ಫೈನಲ್ಸ್ ಅಂಡ್ ಅಗೇನ್ ಇನ್ BGT. ನಾವು ಇದುವರೆಗೂ ಏನ್ ಡಿಸ್ಕಸ್ ಮಾಡ್ತಾ ಇದ್ವಿ,
ಅವ್ರು ಹಾಕೊಂಡಿರೋದು ಹೆಂಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಡಿಫಿಕಲ್ಟ್ ಗ್ರೌಂಡ್ಸ್ ಅಲ್ಲಿ ಹಾಕ್ಬೋಣ, ಅವಾಗ ವಿಲ್ ಪುಟ್ ದೇಮ್ ಇನ್ ಟು ಬ್ಯಾಕ್ ಫುಟ್. ಆಮೇಲೆ ಬಂದ್ಬಿಟ್ಟು ಮೆಲ್ಬೋರ್ನ್ ಅಂಡ್ ಸಿಡ್ನಿ ಇಸ್ ದ ಬೆಸ್ಟ್ ಪಿಚ್ ಫಾರ್ ಇಂಡಿಯನ್ಸ್ ಅಂತ ಅದನ್ನೇ ಹೇಳ್ಕೊಂಬಂದ್ರು. ಎಲ್ಲ ಎಕ್ಸ್ಪರ್ಟ್ಸ್ ಆಗಿರ್ಬೋದು, ಯಾರು ಕಾಮೆಂಟೇಟರ್ಸ್ ಎಲ್ಲ ಅದನ್ನೇ ಹೇಳ್ಕೊಂಬಂದ್ರು. ಅಂಡ್ ಸಮ್ವೇರ್ ನಾವು ಎಲ್ಲೋ ಹೇಳಿದ್ವಿ ದ ಬೆಸ್ಟ್ ಇವಾಗಿರೋ ಸಿಚುಯೇಷನ್ ಅಲ್ಲಿ ಗೋಯಿಂಗ್ ಇನ್ ಟು ಮೆಲ್ಬೋರ್ನ್ 1-1 ಇಸ್ ದ ಬೆಸ್ಟ್ ಪಾಸಿಬಲ್ ರಿಸಲ್ಟ್ ಅಂತ. ಬಟ್ ಸಮ್ವೇರ್ ನೀವು ಅದನ್ನ ಅನ್ಕೊಂಡ್ ಬನ್ನಿ, ನಾವು ತೋರಿಸ್ತೀವಿ ಅನ್ನೋ ರೀತಿಲಿ ಆಸ್ಟ್ರೇಲಿಯಾ ಐ ಥಿಂಕ್ ದೇ ಪರ್ಫಾರ್ಮ್. ಸೊ ವಿ ಗಾಟ್ ಟ್ರಿಕ್ಡ್ ಅನ್ಸುತ್ತೆ. ಸೊ ದೇ ಮೇಡ್ ಶ್ಯೂರ್ ದಟ್ ನಿಮ್ಗೆ ಅಡ್ವಾಂಟೇಜ್ ಆಗುವಂತ ಗ್ರೌಂಡ್ ಅಲ್ಲೇ ನಾವು ನಿಮ್ನ ಸೋಲಿಸ್ತೀವಿ ಅಂದ್ಬಿಟ್ಟು 2 ಮ್ಯಾಚ್ ಗೆದ್ರು. ಸೊ ದಟ್ ಇಸ್ ವೈ ಐ ಥಿಂಕ್ ದ ರಿಸಲ್ಟ್ ಇಸ್. ಬಟ್ ಆನ್ ದ ಅದರ್ ಹ್ಯಾಂಡ್ ಐ ಥಿಂಕ್ ನಾವೆಲ್ಲೋ ಐ ಮೀನ್ ವಿ ಹ್ಯಾವ್ ಗಾನ್ ಬ್ಯಾಕ್ ಸೇಯಿಂಗ್ 11 ಜನ 12 ಜನದಲ್ಲೇ ನಾವು ಆಡ್ಬೇಕು 5 ಮ್ಯಾಚ್ ಟೆಸ್ಟ್ ಸೀರೀಸ್ ಅಂತ ವಿ ಹ್ಯಾವ್ ಗಾನ್ ಬ್ಯಾಕ್ ಲೈಕ್ 10 years ಬ್ಯಾಕ್. ಬೇರೆಲ್ಲ ಏನು ಕರ್ಕೊಂಡು ಹೋಗ್ಬೇಕಾಗಿತ್ತು. ದ ಡಿಫ್ರೆನ್ಸ್ ಬಿಟ್ವೀನ್ ದ ಲಾಸ್ಟ್ BGT ಟು ದಿಸ್ BGT ನನ್ಗೆ ಏನ್ ಅನ್ಸಿದ್ದು ಅಂದ್ರೆ, ನಮ್ಗೆ ಅನಿವಾರ್ಯ ಕಾರಣಗಳಿಂದ ವಿ ಹ್ಯಾಡ್ ಟು ಪ್ಲೇ 20+ ಪ್ಲೇಯರ್ಸ್ ಬಿಕಾಸ್ ಆಫ್ ವಾಟ್ ಎವರ್ ದ ರೀಸನ್ಸ್. ಇಂಜುರಿ ಆಯ್ತು, ಪ್ಲೇಯರ್ ಅವೈಲಬಿಲಿಟಿ ಇರಲಿಲ್ಲ, ಎಲ್ಲ ಹಾಕಿ ಮೋರ್ ದನ್ 20 ಆಯ್ತು. ಸೊ ಪ್ಲೇಯರ್ಸ್ ಆಡ್ಸಿದ್ವಿ ಅಂಡ್ ದೆನ್ ವಿ ವರ್ ಏಬಲ್ ಟು ಗೆಟ್ ದ ರಿಸಲ್ಟ್. ಅನಿವಾರ್ಯ ಕಾರಣಗಳಿಂದ ಆದ್ಮೇಲೆ ಇಷ್ಟು ಒಳ್ಳೆ ರಿಸಲ್ಟ್ ಬಂದ್ಮೇಲೆ ಅದೇನ್ ವಿ ವರ್ ಪುಟ್ ಇನ್ ಟು ದಟ್ ಪೊಸಿಷನ್. ಸೊ ಅದು ಆ ತರ ಇದ್ದಾಗ ಮಾತ್ರ ಈ ತರ ಕಾಲ್ ತಗೋಣ ಅನ್ಬಿಟ್ಟು ಲೆಟ್ಸ್ ಗೋ ಬ್ಯಾಕ್ 10 years ನಾವೇನ್ ಮಾಡ್ತಿದ್ವು ಅದೇ ತರ ಮಾಡ್ಕೊಂಡು ಹೋಗೋಣ ಅನ್ನೋ ತರ ಆಯ್ತು ಇವಾಗ. ಸೊ ವಿ ಹವ್ ಗಾಟ್ ಅ ರಿಸಲ್ಟ್ ಬೇರೆ ಬೇರೆ ಪ್ಲೇಯರ್ಸ್ ಹಾಕಿ ಆಡಿಸಿ. ಅಂಡ್ ಸಮ್ವೇರ್ ಆಸ್ಟ್ರೇಲಿಯನ್ಸ್ ಲಾಸ್ಟ್ ಸೀರೀಸ್ ಅಲ್ಲಿ ದೇ ವರ್ ಕ್ಲೂಲೆಸ್ ಬಿಕಾಸ್ ಎವ್ರಿ ಟೈಮ್ ವಿ ಆರ್ ಥ್ರೋಯಿಂಗ್ ದೆಮ್ ಸಮಥಿಂಗ್ ನ್ಯೂ. ಎವ್ರಿ ಟೈಮ್ ಸಮನ್ ಎಲ್ಸ್ ವಾಸ್ ಕಮಿಂಗ್ ಅಂಡ್ ಪಿಚಿಂಗ್ ಇನ್. ಸೊ ಅದೆಲ್ಲ ಆಗಿದ್ರೆ ದೇ ವರ್ ಆಲ್ಸೋ ಪ್ರಾಬಬ್ಲಿ ಕ್ಲೂಲೆಸ್, ದೇ ಡಿಡ್ ನಾಟ್. ಸೊ ಅದೇ ಪೊಸಿಷನ್ ಇವಾಗ ನಾವು ಬಂದ್ಬಿಟ್ವಿ. ಲೈಕ್ ವಿ ವರ್ ಆಬ್ವಿಯಸ್ಲಿ ಕ್ಲೂಲೆಸ್ ಬಿಕಾಸ್ ನಮ್ಮ ಟಾಪ್ ಆರ್ಡರ್ ಫಾರ್ಮ್ ಅಥವಾ ನಮ್ಮ ಸೀನಿಯರ್ ಪ್ಲೇಯರ್ಸ್ ಫಾರ್ಮ್ ಅಂತೂ ಇರ್ಲೇ ಇರಲಿಲ್ಲ. They obviously got into that advantage and now they made sure that okay, ನಾವು ನಿಮ್ನ ಪ್ರೆಸ್ ಮಾಡ್ತೀವಪ್ಪ ಅಂದ್ಬಿಟ್ಟು ಐ ಥಿಂಕ್ 3-1 is the result. ಏನ್ ಮಾಡ್ತಾರೆ ಗೊತ್ತಿರ್ಲಿಲ್ಲ, ಕಾನ್ಸ್ಟೆಸ್ ಏನ್ ಮಾಡ್ತಾರೆ ಗೊತ್ತಿರ್ಲಿಲ್ಲ, ಎಲ್ಲ ಕ್ಲೂಲೆಸ್ ಆಗಿತ್ತು. ಎಕ್ಸಾಕ್ಟ್ಲಿ. ಅದು ಐ ಥಿಂಕ್ ಮೆಜಾರಿಟಿ ಕ್ವೆಶ್ಚನ್. ಅನಂತ್, ಮತ್ತೆ ನಿಮ್ಗೆ ನಮ್ ಪಾಡ್ಕಾಸ್ಟ್ ಅಲ್ಲೇ ಯಾವ ನನ್ ಮಕ್ಳು ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ರಲ್ಲ, ಏನ್ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್, 5 ಟೆಸ್ಟ್ಗೆ ಏನ್ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಕರ್ಕೊಂಡೋಗಿ ಆಡಿಸ್ಬೇಕು ಅಂತ ಇವಾಗ ಗೊತ್ತಾಯ್ತಾ ಏನಾಯ್ತು ಅಂತ. ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಮ್ಯಾಚೇ ಉಡುಂಬ ಆಯ್ತು. ಏನಂದ್ರೆ ಒಂದು ಯು ಕ್ಯಾನ್ ಸಿ ತುಂಬಾ ಸಿಮಿಲಾರಿಟಿ ಇದೆ ಇವ್ರೆ ಕಾರ್ಪೊರೇಟ್ ಕಲ್ಚರ್ಗೂ ಇಂಡಿಯನ್ ಟೀಮ್ ಆಡಿದ್ರಿ. ರಿಸಲ್ಟ್ ಬರೋ ಕುದುರೆನ ಚೆನ್ನಾಗಿ ಆಡಿಸಿ ಮಿಕ್ಕವರೆಲ್ಲ ಹಿಂಗೋ ಸರ್ವೈವ್ ಆದ್ರೆ ಸಾಕು ಅನ್ನೋ ಒಂದು ಏನೋ ಒಂದು ಕ್ಯಾಶುವಲ್ ಟಾಕ್ ಬರುತ್ತಲ್ವಾ ರೆಗ್ಯುಲರ್ ಆಫೀಸ್ ಸ್ಪೇಸ್ ಅಲ್ಲಿ. ಐ ಥಿಂಕ್ ಅದೇ ತರ. ಮತ್ತೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಆಲ್ ಸೆಡ್ ಅಂಡ್ ಡನ್ 150 ಓವರ್ ಬೌಲಿಂಗ್ ಮಾಡಿದ್ದಾರೆ. ಅವ್ರ ಕಡೆ ಪ್ಯಾಟ್ ಕಮಿನ್ಸ್ ಕೂಡ ಅಷ್ಟೇ ಮಾಡಿದ್ದಾರೆ, ಪ್ಲಸ್ ಸ್ಕೋರ್ಡ್ ರನ್ಸ್ ಆಲ್ಸೋ. ಪ್ರಾಬ್ಲಮ್ ಎಲ್ಲಾಗಿದ್ದು ಅಂದ್ರೆ ನಮ್ಗೆ ಸಪೋರ್ಟಿಂಗ್ ಸ್ಟಾಫ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ರೋಹಿತ್ ಶರ್ಮಾ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಸಪೋರ್ಟ್ ಬೌಲರ್ಸ್ ಐ ಕರೆಕ್ಟ್ ಮೈಸೆಲ್ಫ್, ಸಪೋರ್ಟ್ ಬೌಲರ್ಸ್ ವರ್ ನಾಟ್ ಅಪ್ ಟು ದ ಮಾರ್ಕ್. ಇನ್ನೊಂದು ರೋಹಿತ್ ಶರ್ಮಾ ಹೇಳ್ತಾರೆ ಫಾರ್ ಅ ಬ್ಯಾಟರ್ ಇಫ್ ಈಸ್ ಇನ್ ಫಾರ್ಮ್ ಯು ವಿಲ್ ಟ್ರೈ ಟು ಗೆಟ್ ದ ಮ್ಯಾಕ್ಸಿಮಮ್ ಔಟ್ ಆಫ್ ಹಿಮ್. ಎಷ್ಟು ಮ್ಯಾಚ್ ಜಾಸ್ತಿ ಆಗುತ್ತೆ ಅಷ್ಟು ಆಡಿಸ್ತೀವಿ. ಸೊ ಸಿಮಿಲರ್ಲಿ ವಿತ್ ಜಸ್ಪ್ರೀತ್ ಬುಮ್ರಾ ಸಕ್ಕತ್ ಒಳ್ಳೆ ಫಾರ್ಮ್ ಇದ್ದಾರೆ, ಅನ್ಪ್ಲೇಯಬಲ್ ಆಲ್ಮೋಸ್ಟ್ ಅವರು ಇಡೀ ಸೀರೀಸ್. ಉಸ್ಮಾನ್ ಖವಾಜಾ ಸೀರೀಸ್ ಮುಗಿದ್ಮೇಲೆ ಹೇಳ್ತಾರೆ ಅಪ್ಪ ಒಂದು ಸೆಕೆಂಡ್ ಇನ್ನಿಂಗ್ಸ್ ಬೌಲಿಂಗ್ ಮಾಡ್ತಾ ಇಲ್ಲ ಅಂದಾಗ ನಂಗೆ ಗೊತ್ತಾಯ್ತು ನಾವು ಈ ಮ್ಯಾಚ್ ಗೆಲ್ತೀವಿ ಅಂತ ಅವಾಗಲೇ ಡಿಸೈಡ್ ಮಾಡ್ಬಿಟ್ರು ಅವರು. ಸೊ ಫಾರ್ಮಲ್ ಇದ್ದಾಗ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಮೇಕ್ ಯೂಸ್ ಆಫ್ ದಟ್ ಬೌಲರ್ ರಾದರ್ ದನ್ ಮೇಕಿಂಗ್ ಹಿಮ್ ಸಿಟ್ ಔಟ್, ರೆಸ್ಟ್ ಹಿಮ್ ಅಂಡ್ ದೆನ್ ಗೆಟ್ ಹಿಮ್ ಬ್ಯಾಕ್ ಅಗೇನ್. ಆ ಬೌಲರ್ ವಾಪಸ್ ರಿದಮ್ಗೆ ಬರೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ವಿ ಹ್ಯಾವ್ ಸೀನ್ ದಟ್ ಹ್ಯಾಪನಿಂಗ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ನಾವು ನೋಡಿದೀವಿ ಒಳ್ಳೆ ಫಾರ್ಮಲ್ಲಿ ಇದ್ದಾಗ ರೆಸ್ಟ್ ಕೊಟ್ಟು ವಾಪಸ್ ಬಂದಾಗ ಇಲ್ಲಿ ಟೋಟ್ಲಿ ಔಟ್ ಆಫ್ ಫಾರ್ಮ್, ರಿದಮ್ ಇರಲ್ಲ, ಏನೂ ಇರಲ್ಲ. ಸೊ ಅದನ್ನ ಮೇ ಬಿ ಜಾಸ್ತಿ ಆಗೋದು ಬಿಕಾಸ್ ವಿ ಡಿಡ್ ನಾಟ್ ಹ್ಯಾವ್ ಇನಫ್ ಸಪೋರ್ಟ್ ಫ್ರಮ್ ದ ಸ್ಟ್ಯಾಂಡ್ ಇನ್ ಬೌಲರ್ಸ್ ದಟ್ ವಿ ಹ್ಯಾಡ್. ನಂಗೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಕೂರಿಸಬೇಕಾಗಿತ್ತು ಅಂತ ಹೇಳ್ತಾ ಇಲ್ಲ. ಆ ತರ ನೋಡಕ್ ಹೋದ್ರೆ 2023 ಇಂದ ನಾವು ಅದನ್ನು ಒಂದು ಸ್ಟಾಟ್ಸ್ ನೋಡ್ತಾವಲ್ಲ. ಐ ಥಿಂಕ್ ಸಿರಾಜ್ ಹಸ್ ಬೌಲ್ಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಓವರ್ಸ್. ಎಕ್ಸಾಕ್ಟ್ಲಿ ಓವರ್ಸ್ ಹಾಕಿದ್ದಾರೆ. ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ವಾಸ್ ನಾಟ್ ಅಬೌಟ್ asking Jasprit Bumrah to sit out, it was about selecting the right 11. Exactly. ನಾ
ಅದೇ ಪಾಯಿಂಟ್ ಬರೋಣ ಅಂತ ಇದ್ದೆ. ಸೊ ಜಸ್ಪ್ರೀತ್ ಬುಮ್ರಾಗೆ ಇದೇ ಬರ್ತಾ ಇರ್ಲಿಲ್ಲ. ಐ ಮೀನ್ ನಾವು ಐ ಮೀನ್ ವಾಟ್ ವಿ ವರ್ ಆಲ್ಸೋ ಡಿಸ್ಕಸಿಂಗ್ ಪಾಂಡೆ ಪಾಯಿಂಟಿಗೆ ಸಪೋರ್ಟ್ ಬೌಲರ್ಸ್, ನಾವು ಯಾವಾಗಿಂದ ಮೇನ್ ಬೌಲರ್ಸ್ ನ ಸಪೋರ್ಟ್ ಬೌಲರ್ಸ್ ಆಗಿ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡೋದು ಅಲ್ಲೇ ಹೋಯ್ತು. ದೇ ಕಾಂಟ್ ಬಿ ಆರ್ ಸಪೋರ್ಟ್ ಬೌಲರ್ಸ್. ವಿ ನೀಡ್, ಐ ಮೀನ್ ಅದೇ ಡಿಫ್ರೆನ್ಸ್ ಅಲ್ವಾ ಆಸ್ಟ್ರೇಲಿಯನ್ ಟೀಮ್ಗೂ ನಮ್ಮ ಟೀಮ್ಗೂ. ಅವ್ರ ಸಪೋರ್ಟ್ ಬೌಲರ್ಸ್ ಅಂತ ಯಾವತ್ತೂ ಅನ್ಸ್ಲೇ ಇಲ್ಲ. ಸೊ ಐ ಮೀನ್ ಸ್ಟಾರ್ಟಿಂಗು ಸ್ಟಾರ್ಕ್ ಅಂಡ್ ಹೇಸಲ್ವುಡ್ ಓಪನ್ ಮಾಡ್ತಾ ಇದ್ರೆ ದೇರ್ ವರ್ ಡೇಸ್, ಇವಾಗ ಸ್ಟಾರ್ಕ್ ಜೊತೆ ಪ್ಯಾಟ್ ಕಮಿನ್ಸ್ ಓಪನ್ ಮಾಡಿದ್ರು. ಬಿಕಾಸ್ ಬೋಲೆಂಡ್ ಗೊತ್ತು, ಬೋಲೆಂಡ್ ಬಂದ್ಮೇಲೆ ಒಂದೇ ಲೆಂತಲ್ಲಿ ಹಾಕ್ತಾನೆ ಇರ್ತಾರೆ. ಅಂಡ್ ಸೀರಿಯಸ್ಲಿ ಆ ಅಪ್ಪನ್ ಬಾಲ್ ಎಲ್ಲಿ ಹಾಕಿದ್ರೆ ಎಲ್ಲೆಲ್ಲೆಲ್ಲೋ ಹೋಗ್ತಾ ಇತ್ತದು. ಅಂಡ್ ಐ ಡೋಂಟ್ ನೋ ಅವ್ನ್ ಗೊತ್ತಿದ್ದ ಹಾಕ್ತಾರಾ ಅಥವಾ ಗೊತ್ತಿಲ್ಲದೆ ಹಾಕ್ತಾರಾ. But that was the positive of Australian bowlers. And now obviously ನಮ್ಮ ಸಪೋರ್ಟ್ ಬೌಲರ್ಸ್ ಹೆಲ್ಪ್ ಮಾಡಲಿಲ್ಲ ಅನ್ಕೊಂಡು ಸ್ಯಾಟಿಸ್ಫೈ ಆಗ್ಬೇಕಿತ್ತು. ಸೊ that is the change ಅನ್ಸುತ್ತೆ. ಬಾರ್ಗಿ ಪಾಯಿಂಟ್ಗೆ ವೆನ್ ವಿ ನೋ ದಟ್ ಪ್ರಾಬಬ್ಲಿ ವಿ ಆರ್ ನಾಟ್ ಅಪ್ ಟು ದಟ್ ಪರ್ಟಿಕ್ಯುಲರ್ ಮಾರ್ಕ್ ಅಂದಾಗ ಯು ನೀಡ್ ಟು ಪುಟ್ ವೇರಿಯೇಷನ್ಸ್ ಇನ್ ಟು ಯುವರ್ ಲೆವೆಲ್. ಎವ್ರಿ ಮ್ಯಾಚ್ ಡಿಫ್ರೆಂಟ್ ವೇರಿಯೇಷನ್ಸ್, ಬೇರೆ ಬೇರೆಯವ್ರನ್ನ ಆಡ್ಸ್ಕೊಂಬಂದ್ರೆ ಪ್ರಾಬ್ಲಿ ಹರ್ಷಿತ್ ರಾಣಾ ಫಸ್ಟ್ ಮ್ಯಾಚ್ ಅಲ್ಲಿ ನೋ ಒನ್ ಗೆಸ್ಟ್ ಇಟ್, ಬಟ್ ಇಟ್ ಡಿಡ್ ಗಿವ್ ಅಸ್ ದ ರಿಸಲ್ಟ್. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಯು ಕೂಡ ಬಾಟ್ ಪ್ರಸಿದ್ಧ ಕೃಷ್ಣ. ಅದೇ ತರ ಎವ್ರಿ ಮ್ಯಾಚ್ ಅಲ್ಲಿ ಡಿಫ್ರೆಂಟ್ ಬೌಲರ್ಸ್ ನ ಹಾಕಿದ್ರೆ ಅವ್ರಿಗೂ ಇದು ಯಾರೋ ಹೊಸ ಬೌಲರ್ ಗುರು ಅಂತ ಮೇ ಬಿ ಇಟ್ ವುಡ್ ಹ್ಯಾವ್ ಹೆಲ್ಪ್ಡ್ ಅಸ್. ಯಾಕಂದ್ರೆ ಪ್ರಸಿದ್ಧ ಕೃಷ್ಣನು 5 ವಿಕೆಟ್ ಎತ್ತಿದ್ರು ಲಾಸ್ಟ್ ಟೆಸ್ಟ್ ಮ್ಯಾಚ್, ಐ ಮೀನ್ ಸಿಡ್ನಿ ಟೆಸ್ಟ್ ಮ್ಯಾಚ್ ಚೆನ್ನಾಗೇ ಮಾಡಿದ್ರು. ಸೊ ಹಂಗಾಗಿ ಒಂದು ವಿಕೆಟ್ ಎತ್ತದ್ದು ಎಬಿಲಿಟಿ ಒಂದು. ಇನ್ನೊಂದು, ಫಸ್ಟ್ ಓಪನಿಂಗ್ ಬೌಲರ್ಸ್ ಬಿಟ್ರೆ ಇನ್ಯಾರು ಹಿಟ್ ದ ಡೆಕ್ ಬೌಲರ್ ಇಲ್ಲ. ಆಸ್ಟ್ರೇಲಿಯನ್ ಸರ್ಫೇಸ್ ನ ಯೂಸ್ ಮಾಡಿ ಅವ್ರ ಸ್ಟ್ರೆಂತ್ ನ ಯೂಸ್ ಮಾಡ್ಕೊಂಡು ಬ್ಯಾಟರ್ಸ್ಗೆ ಒಂದು ಚಾಲೆಂಜ್ ನ ಹಾಕುವಂತ ಬೌಲರ್ಸೇ ಇರ್ಲಿಲ್ಲ. ಸೊ ಪ್ರಸಿದ್ಧ ಕೃಷ್ಣನಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ. ನೆಟ್ಸ್ ಅಲ್ಲಿ ಬೌಲಿಂಗ್ ಮಾಡಿಸಿದ್ರು ವಿರಾಟ್ ಕೊಹ್ಲಿಗೆ. ಅಲ್ಲ, ಅದನ್ನ ಲಿಸ್ಟ್ ಮಾಡಿರೋರು ಅಲ್ಲ. ಇದು ನಾನು DRS ಅವ್ರದ್ದು ಶೋ ನೋಡ್ತಾ ಇದ್ದೆ. ಅದರಲ್ಲಿ ಅಖಿಲ್ ಅವ್ರು ಮೆನ್ಷನ್ ಮಾಡ್ತಾರೆ ಇವತ್ತು, ಐ ಥಿಂಕ್ ಅವ್ರ ಮಗನ ಏನೋ ಈ ಸ್ಟ್ಯಾಟ್ ತೆಗ್ದಿದಂತೆ. ಸ್ಕಾಟ್ ಬಾಲೆಂಡು ಈ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಅವರು ಹಿ ಹ್ಯಾಸ್ ಬೋಲ್ಡ್ 2000 ಬಾಲ್ಸ್ ಇನ್ ನಾಟ್ ನೆಟ್ಸ್ ಇನ್ ದೇರ್ ಲೋಕಲ್ ಡೊಮೆಸ್ಟಿಕ್. ಅಲ್ಲಿ 2000 ಬಾಲ್ಸ್ ಅಲ್ಲಿ he has a record that he only has got hit 4 boundaries on the leg side. ಸೊ ಕಂಟ್ರೋಲ್ ಬಗ್ಗೆ ಗೊತ್ತಿದ್ದು ಮಾಡ್ತಾ ಇದ್ದಾನ ಅಯ್ಯಪ್ಪ. ಇನ್ ಸುಮ್ನೆ ಅವ್ರು ನಿದ್ದೆಲ್ ಬಂದ್ ಬಾಲಿಂಗ್ ಹಾಕಿದ್ರೆ ಅಲ್ಲೇ ಬೀಳ್ತಾರೆ. ಇನ್ನೇನ್ ಬೇಕಾದ್ರೆ ಮಾಡ್ಕೊಳ್ಳಿ. ಈಗ ಅವ್ರಿಗೆ ಹೊಡಿಯಕ್ಕಾಗಿದ್ದು ಒಂದೇ ಆಪ್ಷನ್ ಇದೆ, ರಿಷಬ್ ಪಂತ್ ಬಂದ್ ಮುಂದೆನೂ ಹೊಡಿಬೇಕು ಅಂತ. ಅವಾಗ್ಲೂ ಅವ್ರ ನೆಕ್ಸ್ಟ್ ಬಾಲ್ ಏನ್ ಲೆಂತ್ ಚೇಂಜ್ ಮಾಡ್ಲಿಲ್ಲ, ಏನೋ ಮುಂದೆ ಬಂದ ಅಲ್ಲೇ ಹಾಕ್ತೀನಿ ಎಷ್ಟೊತ್ತು ಹೊಡಿತೀಯ ನೋಡೋಣ ನನ್ಗೆ ಅಂತ. ಹೌದು. ಜೊತೆಗೆ ಇನ್ನು ಹೇಳಿ that we lacked skilled, even though we had different bowlers. The biggest staggering difference that I see, that two major people that we missed this BGT was, one is Mohammad Shami, the other being Pujara. So ಅವರಿಬ್ರುದು ಡರ್ತ್ ಸಿಕ್ಕಾಪಟ್ಟೆ ಕಾಣಿಸ್ತಾ ನಮ್ಗೆ. ಅದರಿಂದಾನೇ ಆಗ್ತಾ ಇರೋದು ಅಂತ ಇದೆ. ಇವತ್ತು ಬೆಳಗ್ಗೆ ಪ್ಯಾಟ್ ಕಮಿನ್ಸ್ ಅವರು ಮತ್ತೆ ಇವರು ಬೋಲೆಂಡ್ ವಿಕೆಟ್ ತೆಗ್ದಾಗ್ಲೂ ಆ ಪಿಚ್ ಅಲ್ಲಿ ನೀವು ಲೆಂತ್ ಇಂದ ಬಾಲ್, ಅವ್ರ ಲೆಂತ್ ಅಲ್ಲಿ ಬಾಲ್ ಕುಗ್ತಾ ಇದ್ರು, ನಮ್ಮವರೆಲ್ಲ ಶಾರ್ಟ್ ಆಫ್ ಗುಡ್ ಲೆಂತ್ ಅಲ್ಲಿ ಕುಗ್ತಾ ಇದ್ರು. ಅಷ್ಟೇ ಡಿಫ್ರೆನ್ಸ್ ಆಗಿದ್ದು. ಅಲ್ಲಿಂದ ಎಗರ್ತಾ ಇತ್ತು ಬಾಲ್, ಅದ್ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇರ್ಲಿಲ್ಲ. ಸೊ ಆ ಸ್ಕಿಲ್ ಲೆವೆಲ್ ಇರ್ಲಿಲ್ಲ. ನಾವಲ್ಲಿ ಫಸ್ಟ್ 160 ಚೇಸಿಂಗ್ ಅಲ್ಲಿ ನೀವು ಫಸ್ಟ್ ಆಫ್ ಆಲ್ ಬುಮ್ರಾ ಬರ್ತಾ ಇಲ್ಲ ಅಂದ್ರೆ, ನನ್ ಪ್ರಕಾರ ಎರಡ್ ಕಡೆಯಿಂದ ಬುಮ್ರಾ ಹಾಕಿದ್ರೆ ಪ್ರಾಬಬ್ಲಿ ಗೆದ್ದಿರ್ತಾ ಇದ್ವಿ. ನಮ್ಮವ್ರ ಅದೇ ರೂಲ್ ಏನೋ ಇದ್ರೆ ಹೇಳಿದ್ರಲ್ಲ ಸಚಿನ್, ಒಂಥರ ಬ್ಯಾಟ್ಸ್ಮನ್ ಫಾರ್ಮಲ್ ಇದ್ದಾಗ ಮಾಡಿದ್ರು, ಬೌಲರ್ ಫಾರ್ಮಲ್ ಇದ್ದಾರೆ, ಎರಡ್ ಕಡೆಯಿಂದ ನೆಕ್ಸ್ಟ್ ಅದು 185 200 ಎಂದಿದ್ರು ದೇ ವುಡ್ ಹ್ಯಾವ್ ಪ್ರಾಬಬ್ಲಿ ಒನ್ ಅನ್ಸ್ತು ನಂಗೆ, ಈವನ್ ಬುಮ್ರಾ ಬಂದಿದ್ರು. ನನ್ಗೆ ಆ ಫಸ್ಟ್ ಓವರ್ ನೀವು 160 ಚೇಸ್ ಮಾಡ್ತಾ ಹಾಕ್ಬೇಕು ಅಂದಾಗ ಎಲ್ಲೋ ಎಸೆದ್ರಲ್ಲ ಸಿರಾಜ್ ಅಂತೂ ಹಾಕಿದ 5 ವೈಡ್ಸ್ ಬಾಲ್ ವಾಸ್ ಪಿಚ್ ಮೇಲೆ ಎಲ್ಲೋ ಬಿದ್ದು ಎಲ್ಲೆಲ್ಲೋ ಹೋಗ್ತಾ ಇದೆ. ಲೈಕ್ ದೇರ್ ಇಸ್ ಸೀರಿಯಸ್ ಲ್ಯಾಕ್ ಆಫ್ ಸ್ಕಿಲ್ ಅಂತ ಅನಿಸ್ತಾ ಇದೆ. ಅಂಡ್ ಅವರು ನಾವೇ ಇದ್ರ ಬಗ್ಗೆ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಖಿಲ್ ಅವ್ರು ಅದೇ ಹೇಳಿದ್ರು, ನಿಮಗೆ BGT ಹೋಗಿ ಆಡ್ತಾ ಇದೀರಾ, ಅಲ್ಲಿ ಫಾಸ್ಟ್ ಟ್ರ್ಯಾಕ್ಸ್ ಇರುತ್ತೆ ಅಂತ ಗೊತ್ತಿದ್ರೆ ನೀವು ಹಾಕೊಂಡ್ 3 ಮ್ಯಾಚ್ ಇಲ್ಲಿಯನಿಕ್ ನ್ಯೂಜಿಲೆಂಡ್ ಅವ್ರ ಮೇಲೆ ಟರ್ನಿಂಗ್ ಟ್ರ್ಯಾಕ್ ಹಾಕೊಂಡ್ರಿ, ಇಲ್ಲೂ ಫಾಸ್ಟ್ ಪಿಚ್ ಗಳೇ ಮಾಡ್ಕೊಂಡು ಆಡ್ಬೋದಾಗಿತ್ತಲ್ಲ. ಅಲ್ಲಿ ಪ್ರಿಪರೇಷನ್ ಆಗಿರೋದು ಫಸ್ಟ್ ಹೇಳಿದೆ ನಾನು.
ಸೀರಿಯಸ್ಲಿ. ಮತ್ತೆ ಸ್ಕಿಲ್ ಲೆವೆಲ್ ಒಂದು, ಇನ್ನೊಂದೇನು ಅಂದ್ರೆ ಟೆಂಪರಮೆಂಟ್, ಕನ್ಸಿಸ್ಟೆನ್ಸಿ. ವಿ ಲ್ಯಾಕ್ ಜಸ್ಪ್ರೀತ್ ಬುಮ್ರಾ ಬಿಟ್ರೆ ನೋ ಒನ್ ಎಲ್ಸ್ ವಾಸ್ ಕನ್ಸಿಸ್ಟೆಂಟ್. ಎಕನಾಮಿ ರೇಟ್ ನಿಮ್ದು ಟೆಸ್ಟ್ ಮ್ಯಾಚ್ ಅಲ್ಲಿ ವೆನ್ ಯು ಆರ್ ಡಿಫೆಂಡಿಂಗ್ ಟು ಲೆಸ್ ದೆನ್ 200, ಫಸ್ಟ್ ಇನ್ನಿಂಗ್ಸ್ ಇಂಡಿಯಾದವರು ಒಂದೇ ಮ್ಯಾಚ್ ಮೋರ್ ದೆನ್ 200, ಯು ಹ್ಯಾವ್ ಎನ್ ಎಕನಾಮಿ ಆಫ್ 4.5, ನಾಟ್ ಅಕ್ಸೆಪ್ಟಬಲ್. ನಿಮ್ಗೆ 50 ಓವರ್ಲಿ 200 ರನ್ ಹೊಡೆದ್ಬಿಟ್ಟಿರ್ತಾರೆ, ನೀವು ಬೌಲಿಂಗ್ ಮಾಡಿದ್ರೆ 90 ಓವರ್. ಅಂಡ್ ಒನ್ ಮೋರ್ ಮೇಜರ್ ಪಾರ್ಟ್ ಏನು ಅಂದ್ರೆ, ಜಸ್ಪ್ರೀತ್ ಬುಮ್ರಾ ಡಿಡ್ ನಾಟ್ ಹ್ಯಾವ್ ಇನಫ್ ಲಕ್ ಟು ಗೋ ವಿತ್ ಇನ್ ದ ಫಸ್ಟ್ 4 games. ಅವರು ಟಾಪ್ 4-5 ಬ್ಯಾಟರ್ಸ್ ನ ಎಷ್ಟು ಸತಿ ಬೀಟನ್ ಮಾಡಿದ್ದಾರೆ. ಸೊ ಲಕ್ ಆಲ್ಸೋ ಪ್ಲೇಡ್ ಅ ಪಾರ್ಟ್ ಅಂತ ನನ್ಗನ್ಸುತ್ತೆ. ಬಟ್ ಬಿಡಿ, ಐ ಥಿಂಕ್ ಐ ಥಿಂಕ್ ಅದೇ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇವಿ. ಸುಮಾರು ಮಾತಾಡ್ಬಿಟ್ಟಿದೀವಿ. ವಿಲ್ ಮೂವ್ ಆನ್. ಎರಡು ಕ್ವಶನ್ 20 ನಿಮಿಷ ಮಾತಾಡ್ಬಿಟ್ವಾ? ಆಯ್ತು. ಬಟ್ ಅಲ್ಲ, ನಿನ್ ಕ್ವೆಶನ್ ಅಲ್ಲೇ ಭಾರ್ಗವ್, ನೆಕ್ಸ್ಟ್ ಅದೇ ನಾವೇನ್ ಫ್ಯೂಚರ್ ಮುಂದೆ ಹೇಗೆ ರೋಡ್ ಅಹೆಡ್ ಬಗ್ಗೆ ಮಾತಾಡಕ್ಕೆ ನಿನ್ ಕ್ವೆಶನ್ ಅಲ್ಲೇ ಐ ಥಿಂಕ್ ವಿ ಹ್ಯಾವ್ ಎನಫ್ ಸೆಗ್ವೆ. ಸೊ ಈಗ ಪೂಜಾರ ಬಗ್ಗೆ ಮಾತಾಡಿದ್ದು, ಶಮಿ ಬಗ್ಗೆ ಮಾತಾಡಿದ್ದು ಇತ್ತು, ಸೆಲೆಕ್ಷನ್, ಟೀಮ್ ಸೆಲೆಕ್ಷನ್, ಸ್ಕ್ವಾಡ್ ಸೆಲೆಕ್ಷನ್, ಪ್ರಿಪರೇಷನ್ ಫಾರ್ ಅ ಸರ್ಟನ್ ಸೀರೀಸ್ ಹೇಗಿರ್ಬೇಕು, ಎಲ್ಲ ಪಾಯಿಂಟು ತಂದ್ವಲ್ಲ. ಬೇಸಿಕಲಿ ದಟ್ಸ್ ವಾಟ್ ವಿ ನೀಡ್ ಟು ಫೋಕಸ್ ಆನ್ ಅಂತ. ಸೊ ನಾನು ಒಂದು ಸ್ಟ್ರಕ್ಚರ್ ಕೊಟ್ಟು ಸ್ಟಾರ್ಟ್ ಮಾಡ್ತೀನಿ, ರೋಡ್ ಅಹೆಡ್ ನಮಗೆ. ಆ್ಯಂಡ್ ಪ್ಲೀಸ್ ಫ್ರಮ್ ದೇರ್ ಲೆಟ್ಸ್ ಟೇಕ್ ದಿಸ್ ಡಿಸ್ಕಷನ್ ಫಾರ್ವರ್ಡ್. ಈಗ ಒಂದು ಟಿಪಿಕಲ್ ಟೆಸ್ಟ್ ಮ್ಯಾಚ್ ಆಯ್ತಾ, ಸ್ಟಾರ್ಸ್ ಇದ್ದಾರೋ, ಸೂಪರ್ ಸ್ಟಾರ್ಸ್ ಇದ್ದಾರೋ, ಪ್ಲೇಯರ್ಸ್ ಇದ್ದಾರೋ, ಅದೆಲ್ಲನೂ ಮರೆತುಬಿಟ್ಟು ಒಂದು ಟಿಪಿಕಲ್ ಟೆಸ್ಟ್ ಮ್ಯಾಚ್ ಟೀಮ್, ಅದು ಟ್ರಾವೆಲಿಂಗ್ ಟೀಮು ಅಥವಾ ಹೋಮ್ ಸೀರೀಸ್ಗಾರು ಆಗಿರಲಿ, ನಮಗೆ ಬೇಕಾಗಿರೋದು ಹೇಗೆ, ಪರ್ಟಿಕ್ಯುಲರ್ಲಿ ಇಂಡಿಯನ್ ಕ್ರಿಕೆಟ್ ಟ್ರೆಡಿಷನ್ ಪ್ರಕಾರ ನೋಡಬೇಕು ಅಂದರೆ, ಓಪನರ್ಸು ನೀನು ಯಾವ ಥರ ಓಪನರ್ಸ್ ಇರಲಿ ನಡೆಯುತ್ತೆ. ದೇ ಕ್ಯಾನ್ ಬಿ ಬ್ಲಾಕರ್ಸ್ ಆರ್ ಹಿಟ್ಟರ್ಸ್. ಸೆಹ್ವಾಗ್ ಥರ ಇರ್ಬೋದು, ಜೈಸ್ವಾಲ್ ಥರ ಇರ್ಬೋದು, ಇಲ್ಲ KL ರಾಹುಲ್ ಥರನೂ ಇರ್ಬೋದು. ಈ ಎಲ್ಲ ಥರ ಪ್ಲೇಯರ್ಸು ಓಪನರ್ಸಿಗೆ ಸೂಟ್ ಆಗ್ತಾರೆ. ಬಟ್ ಫ್ರಮ್ ಪಾಸ್ಟ್ 2 years ನಮಗೆ ಯಾಕೆ ಟಾಪ್ ಆರ್ಡರ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದೀವಿ ಅಂದರೆ, ನಮಗೆ ನಂಬರ್ 3 and 4 ಇಲ್ಲಿ ಸಿಕ್ಕಾಪಟ್ಟೆ ಒಂದು ದೊಡ್ಡ ಹೋಲ್ ಕ್ರಿಯೇಟ್ ಆಗಿಬಿಟ್ಟಿದೆ. ನಂಬರ್ 3 and 4 ಬಿಫೋರ್ 15th or 20th ಓವರ್ ಎಷ್ಟು ಸರಿ ಬಂದಿದ್ದಾರೆ ಮಿಡ್ಲ್ಗೆ ಅನ್ನೋದೊಂದು ಸ್ಟ್ಯಾಟ್ನ ನಾವು ತೆಗಿಬೇಕು. ಓಪನರ್ಸ್ ಎಷ್ಟು ಡ್ಯಾಮೇಜ್ ಮಾಡೋಕ್ಕೆ ಆಗಿದೆ ನ್ಯೂ ಬಾಲ್ನ. ಆಮೇಲೆ ನಂಬರ್ 3 ಬರೋಷ್ಟಲ್ಲಿ ಯಾವ ಮ್ಯಾಚ್ ಸಿಚುವೇಶನ್ ಏನಾಗಿದೆ, ನಂಬರ್ 4 ಬರೋಷ್ಟಲ್ಲಿ ಮ್ಯಾಚ್ ಸಿಚುವೇಶನ್ ಏನಾಗಿದೆ ನಮ್ಗೆ. ಯಾಕೆಂದರೆ ಟ್ರೆಡಿಷ್ನಲಿ ರೈಟ್ ಫ್ರಮ್ 2001 ಕೋಲ್ಕತಾನಲ್ಲಿ ಟೆಸ್ಟ್ ಮ್ಯಾಚ್ ಗೆದ್ದು ಒಂದು ಹೊಸ ಚಾಪ್ಟರ್ನ ಓಪನ್ ಮಾಡಿರೋ ಇಂಡಿಯನ್ ಟೆಸ್ಟ್ ಟೀಮಿಂದ ತೊಗೊಂಡ್ರೆ, ನಮಗೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಒಂದು ಫೇಸು, ವೇರ್ ನಂಬರ್ 3 and 4 ಮೇಡ್ ದ ಮ್ಯಾಕ್ಸಿಮಮ್ ಇಂಪ್ಯಾಕ್ಟ್ ಇನ್ ಟರ್ಮ್ಸ್ ಆಫ್ ಬೇರೆ ಎಬಿಲಿಟಿ ಇರೋ, ಅಂದರೆ ರನ್ ಮೇಕಿಂಗ್ ಎಬಿಲಿಟಿ ಇರೋರು, ಎಂಥ ಸಿಚುವೇಶನ್ ಎಂಥ ಅಪೋಸಿಷನ್ ಇದ್ರೂ ನಿಂತು ಆಡೋವಂಥ ಪ್ಲೇಯರ್ಸು ಫೇಸ್ ಮಾಡೋಕ್ಕೆ ಇವರು ಪ್ಲ್ಯಾಟ್ಫಾರ್ಮ್ನ ಸೆಟ್ ಮಾಡಿಕೊಡ್ತಾರೆ. ಇವರು 1 ಅಥವಾ 2 ರನ್ ರೇಟಲ್ಲಿ ತೊಗೊಂಡೋಗ್ತಾರೆ ಗೇಮ್ನ 30-40th ಓವರ್ ತನಕ. ಇನ್ನು ನೆಕ್ಸ್ಟ್ 40-50 ಓವರು 4ಅಲ್ಲಿ ಹೊಡ್ಕೊಳ್ಳಿ, 4 ರನ್ ರೇಟಲ್ಲಿ ಹೊಡೀರಿ, 3+ ಹೊಡೀರಿ, ಯು ವಿಲ್ ಗೆಟ್ ದೇರ್. ಬೈ ಎಂಡ್ ಆಫ್ ಸೆಕೆಂಡ್ ಡೇ ಯು ವಿಲ್ ಗೆಟ್ ಟು ಅ ಟೋಟಲ್ ವೇರ್ ಯು ಮೇ ನಾಟ್ ಬಿ ಏಬಲ್ ಟು ಲೂಸ್ ಅನ್ನೋದಕ್ಕೆ ತೊಗೊಂಡೋಗ್ತಾರೆ. ಇದು ಇಲ್ಲಿ ವರ್ಕ್ ನಡೆದೇ ಇಲ್ಲ ಅನ್ಸುತ್ತೆ ಆಫ್ಟರ್ ಟೇಕಿಂಗ್ ಅ ಡಿಸಿಷನ್ ಆಫ್ ಡ್ರಾಪಿಂಗ್ ರಹಾನೆ ಆ್ಯಂಡ್ ಪೂಜಾರ. ಸೊ ದಿಸ್ ಇಸ್ ಮೈ ಫಸ್ಟ್ ಪಾರ್ಟ್ ಆಫ್ ಸ್ಟ್ರಕ್ಚರ್. ಸೊ ಎಸ್, ಯೋರ್ ಥಾಟ್ಸ್ ಆ್ಯಂಡ್ ಇನ್ಪುಟ್ಸ್ ಮೇ ಬಿ ಆನ್ ವಾಟ್ ವಿ ಕ್ಯಾನ್ ಡೂ ಇನ್ಸ್ಟೆಡ್ ಆಫ್ ವಾಟ್ ವಿ ಹ್ಯಾವ್ ಡನ್. ಥಾಟ್ ನಂದು ಪ್ರಾಬ್ಲಿ ಗೋ ಫಸ್ಟ್. ಇವಾಗ ನಾವು ಪಿಚ್, ನಾವು ಕಂಡೀಷನ್ಸ್ ನೋಡ್ಬಿಟ್ಟು ನಾವು ಇವಾಗ ಇಲ್ಲಿ ಮೀಡಿಯಂ ಪೇಸರ್ಸ್ ಆಡಿಸ್ಬೇಕು, ಇಲ್ಲಿ ಸ್ಪಿನ್ನರ್ಸ್ ಆಡಿಸ್ಬೇಕು ಅಂತ ಡಿಸೈಡ್ ಮಾಡ್ತೀವಲ್ಲ, ಅದೇ ತರ ವೈ ಡೋಂಟ್ ವಿ ಹ್ಯಾವ್ ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ ಟು ಪ್ಲೇ ಇನ್ ಸ್ಪೆಷಲಿಸ್ಟ್ ಕಂಡೀಷನ್ಸ್. ನಮಗೆ ನೀವು ಪೂಜಾರ ಆಯ್ತು, ನಮ್ಗೆ ಇಲ್ಲಿ ಫ್ಲಾಟ್ ಡೆಕ್ ಗಳಲ್ಲಿ ಫಾಸ್ಟ್ ಆಗಿ ರನ್ಸ್ ಬೇಕು, ನಮ್ಗೆ ಗಿಲ್ಲು ಅಂತ ಪ್ಲೇಯರು ನಾವು ನಂಬರ್ 3 ಅಲ್ಲಿ ಆಡಿಸ್ಕೋಬಹುದು ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ಅಂತಂದ್ರೆ ಫೇರ್ ಎನಫ್, ಆಡ್ಸಿ. ನಮ್ಗೆ ಇಲ್ಲಿ ಕೂತ್ಕೊಂಡು ಆಚೆಯಿಂದ ಅನಲೈಸ್ ಮಾಡ್ತಾ ಇದೀವಿ, ವೇರ್ ವಿ ಆರ್ ಸೇಯಿಂಗ್ ದಟ್ ಆಸ್ಟ್ರೇಲಿಯನ್ ಕಂಡೀಷನ್ಸ್ ಅಲ್ಲಿ ಬಾಲ್ ಓಲ್ಡ್ ಆದ್ಮೇಲೆ ಇಟ್ ಇಸ್ ಈಸಿಯರ್ ಟು ಬ್ಯಾಟ್ ಆನ್. ಬಾಲ್ ಓಲ್ಡ್ ಮಾಡೋರು ಬೇಕು ಅಂದ್ಕೊಂಡಾಗ ಅಂಡ್ ಪ್ರೀವಿಯಸ್ಲಿ ವರ್ಕ್ ಆಗಿರೋ ಸೊಲ್ಯೂಷನ್ ಇದ್ದಾಗ್ಲೂ our management is very hell bent upon saying ಇಲ್ಲ ನಾವು ಸ್ಟ್ರೈಕ್ ರೇಟ್ ನೋಡ್ತೀವಿ, we are gone past Pujara, we have to look at somebody else ಅಂತ. Why are we so adamant? I think that ಅದನ್ನ ಫಸ್ಟ್ ಆ ಗೊಂದಲನ ತಲೆಯಿಂದ ತೆಗೆದಾಕ್ಬಿಟ್ಟು
ಸ್ಪೆಷಲಿಸ್ಟ್ ಬೌಲರ್ ಫಾರ್ ಸ್ಪೆಷಲಿಸ್ಟ್ ಪಿಚ್ ಅಂದಾಗ ವಿ ನೀಡ್ ಟು ಹ್ಯಾವ್ ಸ್ಪೆಷಲಿಸ್ಟ್ ಬ್ಯಾಟರ್ಸ್ ಫಾರ್ ಸ್ಪೆಷಲಿಸ್ಟ್ ರೀಜನ್ಸ್. ಯು ನಾಟ್ ಹ್ಯಾವ್ ಅ ಸೆಟ್ ಟಾಪ್ 6 ಸೇಯಿಂಗ್ ಇವರೇ ಎಲ್ಲಾ ಕಡೆ ಆಡ್ತಾರೆ ಅಂತ. ಅದೇ ಬೌಲರ್ಸ್ ಹೆಂಗ್ ಚೇಂಜ್ ಆಗ್ತಾರೋ ಕಂಡೀಷನ್ಸ್ ಬಂದಾಗ ಬ್ಯಾಟರ್ಸ್ ಹಂಗೆ ಚೇಂಜ್ ಆಗ್ಬೇಕು ಅಂತ ನಾನು ಭಾರ್ಗವಳ್ಳಿ ಪಾಯಿಂಟ್ಗೆ ಆಡ್ ಮಾಡಕ್ಕೆ, ಇಫ್ ಯು ನೀಡ್ ಸ್ಪೆಷಲಿಸ್ಟ್ ಸೆಟ್ ಆಫ್ ಬ್ಯಾಟರ್ಸ್, ನಿಮ್ದು ಡೊಮೆಸ್ಟಿಕ್ ಸ್ಟ್ರಕ್ಚರ್ ಕೂಡ ಹಂಗೆ ಡಿಫೈನ್ ಆಗ್ಬೇಕು. ಇಂಡಿಯನ್ ಡೊಮೆಸ್ಟಿಕ್ ಸ್ಟ್ರಕ್ಚರ್ ರಂಜಿ ಟ್ರೋಫಿ ತಗೊಂಡ್ರೆ, ವಿಜಯ್ ಹಜಾರೆ ತಗೊಂಡ್ರೆ, ಸೈಯದ್ ಮುಷಾರಫ್ ತಗೊಂಡ್ರೆ, it is always the batters who have scored runs and the wickets there are conducive for batting. ನಿಮ್ದು ಯಾವುದೇ ವಿಕೆಟ್ ಇರಲಿ, ಇಟ್ ಇಸ್ ನಾಟ್ ಚಾಲೆಂಜಿಂಗ್. ನೀವು ಇಂಡಿಯನ್ ಕಂಡೀಷನ್ ಆಡ್ತಾ ಇದ್ರೆ ಇಟ್ ಶುಡ್ ಟರ್ನ್ ಫ್ರಮ್ ಡೇ ಒನ್. ಫಸ್ಟ್ ಬಾಲ್ ಇಂದ ತಿರ್ಗಕ್ಕೆ ರೆಡಿ ಮಾಡ್ಬೇಕು ವಿಕೆಟ್ಸ್ನ. ನೀವು ಬರೀ ಇಂಟರ್ನ್ಯಾಷನಲ್ ಲೆವೆಲ್ ನಾನು ಫಸ್ಟ್ ಬಾಲ್ ಹಾಕಿದ್ರೆ ತಿರುಗುತ್ತೆ, ಡಸ್ಟ್ ಬಾಲ್ ಕೊಡ್ತೀನಿ ಅಂತ ನೀವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಡಿಫೈನ್ ಮಾಡ್ಕೊಂಡ್ರೆ, ನಮ್ಮ ಪ್ಲೇಯರ್ಸ್ ನೀವು ಹೇಳ್ದಂಗೆ ವಿ ಆರ್ ನಾಟ್ ರೆಡಿ ಫಾರ್ ದಟ್. ನಾವು ರೆಡಿನೇ ಆಗಿಲ್ಲ. ಅಗೇನ್ ನಾನು ಅದನ್ನೇ ಪುನಃ ಹಳೆ ಪಾಡ್ಕಾಸ್ಟ್ ಅಲ್ಲೂ ಹೇಳಿದ್ದೆ, ನಾವು ಇಂಗ್ಲಿಷ್ ಎಕ್ಸಾಮ್ಗೆ ಮ್ಯಾಥ್ಸ್ ಓದ್ಕೊಂಡು ಹೋಗಿ ಬರೆಯಕ್ ಆಗಲ್ಲ. ನಾವು ಇಂಗ್ಲಿಷ್ನೇ ಓದ್ಬೇಕು. ನಾವು ಇಂಗ್ಲಿಷ್ ಓದ್ದೆ, ಇಲ್ಲಪ್ಪ ನೀನ್ ಮ್ಯಾಥ್ಸ್ ಬರ್ದ್ಬಿಡು, ನಂಗೆ ಇವತ್ತು ಮ್ಯಾಥ್ಸ್ ಟೆಸ್ಟ್ ಕೊಡ್ತೀನಿ, ಬಟ್ ನಾನು ಓದಿರೋದು ಇಂಗ್ಲಿಷ್ ಅಂದ್ರೆ ಆಗಲ್ಲ. ನೀವು ಇಂಗ್ಲಿಷ್ಗೆ ಪ್ರಿಪೇರ್ ಆಗಬೇಕು ಇಂಗ್ಲಿಷ್ ಬರೆಯೋಕ್ಕೆ, ಮ್ಯಾಥ್ಸ್ಗೆ ಪ್ರಿಪೇರ್ ಆಗಬೇಕು ಮ್ಯಾಥ್ಸ್ ಬರೆಯೋಕ್ಕೆ. ನಾವು ಪ್ರಿಪರೇಷನ್ ಅಲ್ಲೇ ಲ್ಯಾಕ್ ಇದ್ದಾಗ ವಿ ಕೆನಾಟ್ ಎಕ್ಸ್ಪೆಕ್ಟ್ ಟು ಹ್ಯಾವ್ ಸೆಟ್ ಬ್ಯಾಟರ್ಸ್ ಟು ಪ್ಲೇ ಫಾರ್ ಸೆಟ್ ಕಂಡೀಷನ್ಸ್. ಅಲ್ಲ, ಪ್ರಿಪರೇಷನ್ ನಾನು ಹೇಳೋದು ಸಚಿನ್, ನಿಮ್ ಪಾಯಿಂಟ್ಗೆ, ಪ್ರಿಪರೇಷನ್ ಇಸ್ ನಾಟ್ ಓನ್ಲಿ ಅಬೌಟ್ ಹ್ಯಾವಿಂಗ್, ಎಸ್ ಡೊಮೆಸ್ಟಿಕ್ ಪ್ಲೇಸ್ ಅ ಮೇಜರ್ ಪಾರ್ಟ್. ಯು ನೋ ದಟ್ playing a county will give you a close condition where you're playing overseas apart from India. India ಏನೇ ಮಾಡಿದ್ರು you cannot replicate an England condition or a South Australian condition. You can get probably close to it, maybe 50% close to it. ಸೊ ಆ ತರ ಇದ್ದಾಗ ಇವ್ರು ಹೆಂಗಿದ್ರು ಕೌಂಟಿ ಅನ್ನೋ ಒಂದು ಆಪ್ಷನ್ ಇಟ್ಕೊಂಡಿದ್ದಾರೆ. ಅವ್ರು ಆಡ್ತಾ ಇದಾರೆ ಕೌಂಟಿಲೂ ಪರ್ಫಾರ್ಮ್ ಮಾಡಿದ್ದಾರೆ. ಕೌಂಟಿಲಿ ಪರ್ಫಾರ್ಮ್ ಮಾಡಿಲ್ಲದ್ರೂ ಪರವಾಗಿಲ್ಲ ಗುರು, ಕೌಂಟಿಲಿ ಅವರು 30-35 ಆವರೇಜ್ ಇಟ್ಕೊಂಡಿರ್ಲಿ. ಲೆಟ್ ಅಸ್ ಲುಕ್ ಅಟ್ ದ ನಂಬರ್ ಆಫ್ ಬಾಲ್ಸ್ ದಟ್ ಈಸ್ ಏಬಲ್ ಟು ಫೇಸ್ ಇನ್ ಕೌಂಟಿ ಆಲ್ಸೋ. ಅದನ್ನ ನೋಡ್ಕೊಂಡು ವಿಲ್ ಸೆಂಡ್ ದೆಮ್. ನಿಂಗೆ ಗೊತ್ತಲ್ಲ, ಇವಾಗ ನಾವು ಸೆಗ್ರಿಗೇಷನ್ ಬ್ಯಾಟರ್ಸ್ದು ಫಾರ್ಮೆಟ್ ಪ್ರಕಾರ ಮಾಡ್ಕೊಂಡಿದೀವಿ, ಕಂಡೀಷನ್ಸ್ ಪ್ರಕಾರ ಮಾಡ್ಕೊಂಡಿಲ್ಲ. ವಿ ಆರ್ ಗಾಟ್ ದೇರ್, ಪ್ರಾಬ್ಲಿ ದಟ್ ಇಸ್ ದ ನೆಕ್ಸ್ಟ್. ಇವಾಗ ನಾವು ಗೊತ್ತು ನಮ್ಗೆ, ಓಕೆ ತಿಲಕ್ ವರ್ಮಾ ಆಗಿರ್ಬೋದು, ಈ ನಮ್ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್, ಅವ್ರಿಗೆಲ್ಲ ಒಂದು ಕ್ಲಾರಿಟಿ ಇದೆ, ನಾನು ನಾಳೆ T20 ಗುರು. ಪ್ರಾಬ್ಲಮ್ ಇಸ್ ದೋಸ್ ಪೀಪಲ್ ಆರ್ ಪ್ಲೇಯಿಂಗ್ ಕೌಂಟಿ ಕ್ರಿಕೆಟ್, ಪ್ಲೇಯಿಂಗ್ ಲಾಗರ್ ಫಾರ್ಮೆಟ್ ಆಫ್ ದ ಗೇಮ್. ಅದೇ ಹೇಳಿದ್ದು. ಸೊ ಅನದರ್ ಪಾಯಿಂಟ್ ಏನು ಅಂದ್ರೆ, ವಿ ಆಲ್ ಡಿಸ್ಕಸ್ಡ್ ಅಬೌಟ್ ಇಂಡಿಯಾ ಎ ಗೇಮ್ಸ್. ಈ ಇಂಡಿಯಾ ಗೇಮ್ಸ್ ಅಲ್ಲಿ ಯಾರು ಪೊಟೆನ್ಷಿಯಲ್ ಇದಾರೆ ಅನ್ನೋರ್ನೇ ಕಳ್ಸೋದು. ಅಂಡ್ ವಿ ಹ್ಯಾವ್ ಸೀನ್ ದಟ್. ಅಂಡ್ ಇಂಡಿಯಾ ಎ ಗೇಮ್ಸ್ ಅಲ್ಲೂ ಎಷ್ಟೊಂದು ಜನ ಅಲ್ಲಿ ಹೋಗಿ ಆ ಕಂಡೀಷನ್ಸ್ ಅಲ್ಲೇ ಆಡಿದಾರಲ್ವ ಆಲ್ರೆಡಿ. ಲೈಕ್ ಫಾರ್ ಎಕ್ಸಾಂಪಲ್ ಅಭಿಮನ್ಯು ಈಶ್ವರನ್, ಈಸ್ ಬೀನ್ ಟೂರಿಂಗ್ ಇಂಡಿಯಾ ಎ ಅಟ್ಲೀಸ್ಟ್ ಲಾಸ್ಟ್ 2-3 ನನಗೆ ನೆನಪಿರೋಂಗೆ 2-3 BGTಲೂ ಅದಕ್ಕೆ ಮುಂಚೆ ಹೋಗಿ ಆಡಿದ್ದಾರೆ. ಸೊ ನಿಮ್ಗೆ ಇವರೆಲ್ಲ ಆಪ್ಷನ್ಸ್ ಇದ್ರೂ ದೇ ಡೋಂಟ್ ವಾಂಟ್ ಟು ಟ್ರೈ. ಇಟ್ಸ್ ನಾಟ್ ದಟ್ ಅವ್ರು ಬರೀ ಇಂಡಿಯಾಲೇ ಆಡ್ಬಿಟ್ಟು ನಮ್ ರಂಜಿ ಟ್ರೋಫಿ ಆಡ್ಬಿಟ್ಟು ರನ್ಸ್ ಹೊಡ್ಬಿಟ್ಟು ಹೋಗಿಲ್ಲ. ಸೊ ನೀವೇ ಒಂದು ಪ್ರಾಸೆಸ್ ನ ಕ್ರಿಯೇಟ್ ಮಾಡಿದಿರೋ ಆಲ್ರೆಡಿ, ದಟ್ ಇಂಡಿಯಾ ಎ ಟೀಮ್ ನ ಕಳ್ಸೋಣ ಟೂರಿಂಗ್ಗೆ, ಬೇರೆ ಬೇರೆ ಇದಕ್ಕೆ ಅಡ್ಜಸ್ಟ್ ಆಗ್ಲಿ ಅಂತ. ಅದ್ ಮಾಡಿದ್ಮೇಲೆ ಯು ಸ್ಟಿಲ್ ಡೋಂಟ್ ವಾಂಟ್ ಟು ಅಲೌ ದೆಮ್ ಟು ಪ್ಲೇಯಿಂಗ್ 11 ಅಂದ್ರೆ, ದೆನ್ ಆಬ್ವಿಯಸ್ಲಿ ದೇ ಡೋಂಟ್ ಹ್ಯಾವ್ ದಟ್ ಪರ್ಟಿಕ್ಯುಲರ್ ಮೈಂಡ್ ಸೆಟ್ ಇಲ್ಲ, ಅವ್ರಿಗೆ ಪ್ಲಾನೇ ಇಲ್ಲ ಈ ತರ ಮಾಡ್ಬೇಕು ಅಂತ. ಅಂಡ್ ಅನದರ್ ಥಿಂಗ್, ಪ್ಲಾನಿಂಗ್, ಭಾರ್ಗವ್ ಹೇಳ್ದಂಗೆ, ಇಟ್ಸ್ ನಾಟ್ ದಟ್ ನಮ್ಗೆ ಗೊತ್ತೇ ಇಲ್ಲ ಯಾರನ್ನ ಆಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಜೂನ್ ಮುಗೀತು, ಹೊಸ BGT ಬಂದಾಗ ವಿ ಆಲ್ರೆಡಿ ನೋ ಹೂ ವಿಲ್ ಪ್ಲೇ ಇನ್ ಹೋಮ್, ಹೂ ವಿ ವಿಲ್ ಪ್ಲೇ ಅವೇ ಅಂತ ಆಲ್ರೆಡಿ ಗೊತ್ತಲ್ವಾ. ಗೊತ್ತಾಗಿರೋದ್ರಲ್ಲಿ ಸೊ ಅದು, ಅಂಡ್ ಕ್ಯಾಲೆಂಡರ್ ಗೊತ್ತು ಯಾವ ಟೈಮಲ್ಲಿ ಆಡ್ತೀವಿ ಅಂತ. ಸೊ ಅಲ್ಲಿ ಓವರ್ಲ್ಯಾಪಿಂಗ್ಸ್ ಇದ್ದೇ ಇರುತ್ತೆ, ರಂಜಿ ಟ್ರೋಫಿ ಓವರ್ಲ್ಯಾಪಿಂಗ್ಸು. ಇವಾಗ ನಮ್ಗೆ ಪ್ರಿಡಾಮಿನೆಂಟ್ಲಿ ಜಾಸ್ತಿ ಹೋಮ್ ಮ್ಯಾಚಸ್ ಆಡ್ತಾ ಇದೀವಿ ಅಂದ್ರೆ, ರಂಜಿ ಆಡೋ ಅವ್ರಿಗೂ ಅದೇ ತರ ಪಿಚ್ ಕ್ರಿಯೇಟ್ ಮಾಡಿಕೊಡಿ. ಸೊ ಯು ವಿಲ್ ಹ್ಯಾವ್ bunch of players playing in that kind of condition. So ಅದರಲ್ಲಿ ಯಾರು ಚೆನ್ನಾಗಿ ಆಡಿರ್ತಾರೆ, you will have an options to choose from that. Similarly next probably ಜಾಸ್ತಿ ನಾವು ಅವೇ ಆಡ್ತಾ ಇದೀವಿ ಅಂತ ಹೇಳಿದಾಗ ಸ್ವಲ್ಪ ಪಿಚ್ ನ ಆತರ ಕ್ರಿಯೇಟ್ ಮಾಡಿ ರಂಜಿ ಟ್ರೋಫೀಸ್ಗೆ. ಸೊ ಆತರ ಕ್ರಿಯೇಟ್ ಮಾಡಿದಾಗ ಎವ್ರಿ ಒನ್ ಹೂಸ್ ಪ್ಲೇಯಿಂಗ್ ರಂಜಿ ವಿಲ್ ಗೆಟ್ ಎಕ್ಸ್ಪೋಸ್ ಟು ದಟ್ ಕೈಂಡ್ ಆಫ್ ಕಂಡೀಷನ್ಸ್ ಅಲ್ವಾ. ಆಬ್ವಿಯಸ್ಲಿ ಯು ಕಾಂಟ್ ಗಿವ್ ಎಕ್ಸಾಕ್ಟ್ ಕಂಡೀಷನ್ಸ್ ಕೊಡದೇ ಇರ್ಬೋದು, ಭಾರ್ಗವ್ ಹೇಳ್ದಂಗೆ ಮೇ ಬಿ 50%, ಬಟ್ ಅಟ್ಲೀಸ್ಟ್ ಕ್ಲೋಸ್ ಟು ಇಟ್ ಅಂತೂ ಮಾಡ್ಬೋದು. ಅಂಡ್ ಅನದರ್ ಬಿಗ್ ಕ್ವೆಶ್ಚನ್, ನನಗೆ ಇದೆಲ್ಲ ಮಾಡಿದ್ರು ನಾವು ನೋಡಿರೋ ತರ ಕನ್ಸಿಡರ್ ಮಾಡ್ತಾರ ಅನ್ನೋದು, ಇಟ್ಸ್ ಅ ಬಿಗ್ ಕ್ವೆಶ್ಚನ್. ಬಿಕಾಸ್ ಯು ಆಲ್ರೆಡಿ ಹ್ಯಾವ್ ಎ ಪ್ರಾಸೆಸ್ ಇಂಡಿಯಾ ಎ, ಸ್ಟಿಲ್ ಯು ಆರ್ ನಾಟ್ ಕನ್ಸಿಡರಿಂಗ್. ಇಂಡಿಯಾ ಎ ಪ್ರಾಸೆಸ್ ಬಗ್ಗೆ ಮಾತಾಡಿದ್ರಲ್ಲ, ಇಂಡಿಯಾ ಎ ಏನ್ ಗೊತ್ತಾ, ಲೆಟ್ ಅಸ್ ಸೇ ಇವಾಗ ವಾಟ್ ಶುಡ್ ಚೇಂಜ್ ಇನ್ ಇಂಡಿಯಾ ಎ ಅಂದ್ರೆ, ಇಂಡಿಯಾ ಎ ಅಲ್ಲಿ ಪೊಟೆನ್ಶಿಯಲ್ ಆಗಿ
ಇವಾಗ ನಮ್ ಸೋ ಕಾಲ್ಡ್ ಸ್ಟಾರ್ಸ್ ರಿಟೈರ್ ಆದ್ಮೇಲೆ ಯಾರು ಅವ್ರನ್ನ ರೀಪ್ಲೇಸ್ ಮಾಡ್ಬೋದು ಅನ್ನೋದು ನೋಡ್ತಾ ಇದಾರೆ ಹೊತ್ತು ಇಂಡಿಯಾ ಎ ಇಸ್ ನಾಟ್ ಟೇಕಿಂಗ್ ಟೀಮ್ ಮೆಂಬರ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ದ ಅಪ್ಕಮಿಂಗ್ ಟೂರ್ನಮೆಂಟ್. ಲಾಂಗ್ ಯೋಚನೆ ಮಾಡಕ್ ಹೋಗ್ತಾ ಇದಾರೆ. ಇವಾಗ KL ರಾಹುಲ್ ಏನ್ ಮಾಡಿದ್ರು, ಹೋಗ್ಬಿಟ್ಟು ಇಲ್ಲಿ ಮುಗಿದ ತಕ್ಷಣ ನಾನು ನ್ಯೂಜಿಲೆಂಡ್ ಟೆಸ್ಟ್ ನನ್ಗೆ ಸ್ವಲ್ಪ ಚಾನ್ಸ್ ಅಭ್ಯಾಸ ಆಗ್ಬೇಕು ನನ್ಗೆ ಅಂದ್ಬಿಟ್ಟು ಹೋಗ್ಬಿಟ್ಟು ಆಡಿದ್ರು ಇಂಡಿಯಾ ಟೀಮ್ ಜೊತೆ. ಅದೇ ತರ ನಮ್ಗೆ ಎಕ್ಸ್ಪೀರಿಯನ್ಸ್ ಇರೋರು ಆ ಕಂಡೀಷನ್ಸ್ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಹೋಗ್ ಆಡ್ಲಿ ಇಂಡಿಯಾ ಎ ಜೊತೆನೆ. ಅವ್ರು ಆಡ್ಲಿ, ಇಂಡಿಯಾ ಎಲ್ ಇರೋರು ಕಲಿತಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಇಂದ ರಬ್ ಆಫ್ ಆಗುತ್ತೆ, ಇವ್ರಿಗೂ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ ಕಂಡೀಷನ್ಸ್ ಅಲ್ಲಿ ಆಡಿ ಯೂಸ್ ಟು. ವೆರಿ ಟ್ರೂ. ಅದು ಎವಿಡೆಂಟ್ ಆಗಿ ಕಾಣಿಸ್ತಾನು ಇತ್ತಲ್ವಾ, ರಾಹುಲ್ ವಾಸ್ ಏಬಲ್ ಟು ಡೂ ವಾಟ್ ಎವರ್ ಹಿ ಡಿಡ್ ವೆಲ್ ಇಯರ್. ಅವರು ಮುಂಚೆನೆ ಹೋಗಿ ಆ ಕಂಡೀಷನ್ಸ್ ಎಕ್ಸ್ಪೋಸ್ ಆಗಿ ಆ ಡಿಟರ್ಮಿನೇಷನ್ ಇಟ್ಕೊಂಡು ಹಿ ಪ್ಲೇಡ್ ಎ ವೈಟಲ್ ರೋಲ್ ಇನ್ ದಿಸ್ BGT. ಸಿಮಿಲರ್ಲಿ ನಿಮ್ ಧ್ರುವ್ ಜುರೇಲ್ ಆಗಿರ್ಬೋದು, ಅವರೆಲ್ಲ ಆಡಿದ್ರು ಅಲ್ಲಿ, ಬಟ್ ವಿ ಡಿಡ್ ನಾಟ್ ಗಿವ್ ದಮ್ ಚಾನ್ಸ್. ಈಶ್ವರನ್ ಹ್ಯಾಸ್ ಬೀನ್ ಪ್ಲೇಯಿಂಗ್ ಫಾರ್ ಲಾಸ್ಟ್ 2-3 seasons ಅಲ್ಲಿ ಹೋಗಿ, ಬಟ್ ಸ್ಟಿಲ್ ಯು ಡಿಡ್ ನಾಟ್ ಇವನ್ ಟ್ರೈ ಟು ಗಿವ್ ಹಿಮ್ ಚಾನ್ಸ್ ಅಟ್ಲೀಸ್ಟ್ ಫಸ್ಟ್ ಮ್ಯಾಚ್ ಅಲ್ಲಿ. ಸೊ ಕ್ಲಾರಿಟಿ ಇಲ್ಲ. ವಾಪಸ್ ಬಂದ ತಕ್ಷಣ ಈ ಬಿಗ್ ಪ್ಲೇಯರ್ಸ್ ಯಾರು ಹಾಕ್ಬೇಕು 11 ಅನ್ನೋದು, ಐ ಥಿಂಕ್ ಇಟ್ ಇಸ್, ಐ ಡೋಂಟ್ ನೋ, ದೇ ಸ್ಟಿಲ್ ಡೋಂಟ್ ಹ್ಯಾವ್ ಅನ್ ಆನ್ಸರ್ ಟು ಇಟ್. ಫೈನ್. ನೆಕ್ಸ್ಟ್ ನಾನು ಪ್ಯೂರ್ಲಿ ಈ ಫಸ್ಟ್ ಮಾತಾಡಿದ್ದು ನಮ್ದು ಕರೆಂಟ್ ಪ್ರಾಬ್ಲಮ್ನ ಅಡ್ರೆಸ್ ಮಾಡೋಕ್ಕೆ. ಬಟ್ ಇನ್ನೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಇದೆ. ಲಾಸ್ಟ್ ಬಿಟ್ವೀನ್ 2014 ಆ್ಯಂಡ್ 2020 ಒಂದು ಪೇಸ್ ಬ್ಯಾಟ್ರಿ ಅಂತ ಸೆಟಪ್ ಆಯಿತು ಇಂಡಿಯಾನಲ್ಲಿ. ನಾವು ಇದನ್ನು ಲಾಸ್ಟ್ ಪಾಡ್ಕಾಸ್ಟಲ್ಲೂ ಮಾತಾಡಿದ್ವಿ, ಎಷ್ಟು ಜನ ಫಾಸ್ಟ್ ಬೌಲರ್ಸ್ ಇದ್ರು ಅಂತ. ಇದರಲ್ಲಿ ಎಲ್ಲರೂ ವಿಕೆಟ್ ಟೇಕರ್ಸ ಅಥವಾ ಬಂದು ತಕ್ಷಣ ಚೇಂಜ್ ತರೋಂಥವ್ರ, ಫಾರ್ ಎಕ್ಸಾಂಪಲ್ ಬೋಲೆಂಡ್ ಮಾಡ್ದಂಗೆ ಇಲ್ಲ, ಆ ಥರ ಖಂಡಿತವಾಗ್ಲೂ ಎಲ್ಲರೂ ಇರಲಿಲ್ಲ. ಆ ಪೊಟೆನ್ಷಿಯಲ್ ಒಂದು 2-3 ಜನಕ್ಕಿತ್ತು. ಅದರಲ್ಲಿ ಬುಮ್ರಾ ಹ್ಯಾಸ್ ಶೋನ್ ಬೆಟರ್. ಸಿರಾಜ್ ಟು ಎನ್ ಎಕ್ಸ್ಟೆಂಟ್ ಎಲ್ಲ ಸರ್ಫೇಸಲ್ಲೂ ಒಂದು ಲೆವೆಲ್ ಆಫ್ ಕನ್ಸಿಸ್ಟೆನ್ಸಿನ ಮಾಡ್ಕೊಂಬಂದಿದ್ದಾರೆ. ಆಫ್ ಲೇಟ್ ಸ್ವಲ್ಪ ಟ್ರ್ಯಾಕ್ ಬಿಟ್ಟಿದ್ದಾರೆ. ಅದು ಬಿಟ್ಟು ಅಂದರೆ ದ ಕ್ಲೋಸೆಸ್ಟ್ ವಿ ಹ್ಯಾವ್ ಸೀನ್ ಈಸ್ ಇನ್ ಆಕಾಶ್ದೀಪ್ ಆಫ್ಟರ್ 3 years. ಬಟ್ 21 ಆದಮೇಲೆ ನಮಗೆ ಇನ್ನು ಯಾರು ಆ ಪೇಸ್ ಬ್ಯಾಟರಿಯಿಂದ ಕಂಟಿನ್ಯೂ ಆಗಿರೋರು ಕಾಣಿಸಿಲ್ಲ, ಅಥವಾ ಹೊಸ ಟ್ಯಾಲೆಂಟ್ಸು ಬರ್ತಿಲ್ಲ. ಅಂಡರ್ 19 ಐ ಥಿಂಕ್ 5 years ಬ್ಯಾಕು ಇಬ್ಬರು ಹೆಸರು ಹೆಂಗ್ ಬಂತು ಅಂದ್ರೆ ಕಮಲೇಶ್ ನಾಗರ್ಕೋಟಿ ಅಂಡ್ ಶಿವಮ್ ಮಾವಿ ಬಂತು. ಇಂಜೂರ್ ಆಗಿ ಬರ್ಲಿಲ್ಲ, ಎಲ್ಲೂ ಶಿವಮ್ ಮಾವಿ ಓಕೆ, IPL ತುಂಬಾ ಕನ್ಸಿಸ್ಟೆಂಟ್ ಆಗಿ ಆಡಿ ಫಾರ್ಮ್ ಕಳ್ಕೊಂಡ್ರು, ಅಥವಾ ಮೇ ಬಿ ಅಲ್ಲಿ ಒಂದು ಬ್ಯಾಡ್ ಗೈಡೆನ್ಸ್ ಆಯ್ತೋ ಏನೋ, ಅದು ಒಂದ್ ಕಡೆ ಇಡೋಣ. ಆಡಿನೂ ಪ್ರೂವ್ ಮಾಡಕ್ ಆಗ್ಲಿಲ್ಲ. ಸೊ ದ ಸ್ಟೇಜ್ ವಾಸ್ ನಾಟ್ ಪ್ರಾಬ್ಲಿ ಬೆಸ್ಟ್ ಸೂಟೆಡ್ ಫಾರ್ ಹಿಮ್. ನಾಗರ್ಕೋಟಿಗೆ ಬಂತು ಅಂದ್ರೆ ಇಂಡಿಯಾ ಅಂಡರ್ 19 ಅಂಡ್ ಇಂಡಿಯಾ ಎಗೆ ಅವಾಗ ರಾಹುಲ್ ದ್ರಾವಿಡ್ ಕೋಚ್ ಆಗಿದ್ರು. ಆ ಟೈಮಲ್ಲಿ ಬರ್ತಿದ್ದ ಸುದ್ದಿ ಏನಂದ್ರೆ, ಪ್ಯಾಟ್ ಕಮಿನ್ಸ್ ಎಕ್ಸಾಂಪಲ್ ಕೊಟ್ಟು ನಾಗರ್ಕೋಟಿನ ಟ್ರೈನ್ ಮಾಡ್ತಿದ್ದಾರೆ. ಪ್ಯಾಟ್ ಕಮಿನ್ಸ್ ಇಂಜುರಿಯಿಂದ ಬಂದ ಮೇಲೆ ಹಿ ಹಸ್ ಬೀನ್ ಅನ್ಬೀಟಬಲ್, ನಂಬರ್ 1 ಇಂಟರ್ನ್ಯಾಷನಲ್ ಬೌಲರ್ ಆಗಿದ್ದಾರೆ ಇನ್ ಆಲ್ ಫಾರ್ಮ್ಯಾಟ್ಸ್. ಆ ಥರ ನಾಗರ್ಕೋಟಿ ವಾಪಸ್ ಬರ್ತಾರೆ ಅನ್ನೋ ಗ್ಯಾರಂಟಿ ಇಂಡಿಯಾ ಎ ಕೋಚಿಂಗ್ ಸರ್ಕಲ್ಸ್ ಇಂದ ಬರ್ತಾ ಇತ್ತು. ಬಟ್ ಅದಾದ್ಮೇಲೆ ಮುಂದಕ್ಕೆ ಬರಲಿಲ್ಲ. ವಿಚ್ ಮೀನ್ಸ್ ಒನ್ಸ್ ಅಗೇನ್ ಫ್ರಮ್ ಓವರ್ ಆಲ್ ಪೇಸ್ ಡಿಪಾರ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಸಿನ್ಸ್ 2020 ಗ್ಯಾಪ್ನ ಫಿಲ್ ಮಾಡೋಂಥ ಯಾವ ಯೋಜನೆಗಳೇ ಇಟ್ಕೊಂಡಂಗಿಲ್ಲ. ಸೊ ಐ ಥಿಂಕ್ ಇಲ್ಲಿ ಒಂದು ಸಿಕ್ಕಾಪಟ್ಟೆ ದೊಡ್ಡ ನೀಡ್ ಕ್ರಿಯೇಟ್ ಆಗಿಬಿಟ್ಟಿದೆ. ಇದನ್ನ ಆದಷ್ಟು ಬೇಗ ಅಡ್ರೆಸ್ ಮಾಡಬೇಕು. ಆ್ಯಂಡ್ ಏನಿಲ್ಲ ಅಂದರೂ 10 ಜನ ಬೌಲರ್ಸ್ ಬೇಕು. 10 ಜನ ನಮಗೆ ಬೌಲರ್ಸು ಎಲ್ಲ ಫ್ಯೂಚರಲ್ಲಿ ಬರೋ ಎಲ್ಲ ಟೂರು ಆಡೋ ಅಂಥ ಬೌಲರ್ಸ್ ಬೇಕು. ಸುಮ್ಮನೆ ಹೋಗಬೇಕು. ನೆಟ್ ಬೌಲರ್ಸ್ನ ಒಂದು 5 ಜನ ಇಟ್ಕೊಳ್ಳಿ, ಮ್ಯಾಚಲ್ಲಿ ಸೀರೀಸ್ಗಳ 5 ಜನ ಹಾಕೊಳ್ಳಿ, ಬಟ್ 10 ಜನ ಬೇಕೇ ಬೇಕು, ಹೂ ವಿಲ್ ಪ್ರಾಬ್ಲಿ ಪ್ಲೇ ಫಾರ್ ನೆಕ್ಸ್ಟ್ 3 to 4 years, ಆ್ಯಂಡ್ ದಟ್ ಎವ್ರಿ 3 years ಈ ಸೈಕಲ್ ಕಂಟಿನ್ಯೂ ಆಗಬೇಕು ಅನ್ನೋದು ನನ್ಗನ್ಸತ್ತೆ. ಬಟ್ ನೀವುಗಳು ಬೌಲರ್ಸ್ ಇದ್ದೀರಾ, ಇಲ್ಲಿ ಸುಮಾರು ಜನ ಕ್ಯಾಪ್ಟನ್ಸು ಇದ್ದೀರಾ, ಹೇಳಿ ನಿಮ್ಗೇನು ಅನ್ಸುತ್ತೆ? ಸೊ ಈ ಸೆಟ್ ಆಫ್ 10 ಬೌಲರ್ಸ್ ನೀವು ಹೇಳೋದಲ್ಲ, ಯಾರ ರೆಸ್ಪಾನ್ಸಿಬಿಲಿಟಿ ಐಡೆಂಟಿಫೈ ಮಾಡಕ್ಕೆ? ಸೆಲೆಕ್ಟರ್ಸ್, ವೆರಿ ಕ್ಲಿಯರ್ಲಿ ಸೆಲೆಕ್ಟರ್ಸ್. ಇಲ್ಲಿ ಸೆಲೆಕ್ಟರ್ಸ್ ಆರ್ ದೇ ಟು ಸೆಲೆಕ್ಟ್ ದ ಟೀಮ್. ನಾನು ಹೇಳೋದು, ಸಿ ಯು ಹ್ಯಾವ್ ಅ ಬೌಲರ್, ಐ ಮೀನ್ ಬೌಲಿಂಗ್ ಕೋಚ್, ಹೆಡ್ ಕೋಚ್, ಕ್ಯಾಪ್ಟನ್, who will be looking throughout the domestic circuit. ಐ ವಿಲ್ ಡಿಗ್ರೆಸ್, ಯಾಕೆಂದ್ರೆ ಡೈಗ್ರೆಸ್ ಮಾಡ್ಬೇಕು. ನಾ ಇಲ್ಲಿ ಬೌಲಿಂಗ್ ಕೋಚು ನಿಂಗೆ 15 ಜನದ ಸ್ಕ್ವಾಡ್ನ ನನ್ನ ಟೀಮ್ ಕಳ್ಸಿದ್ಮೇಲೆ ಬೌಲಿಂಗ್ ಕೋಚ್ ಬರ್ತಾನಲ್ಲಿ ಪಿಕ್ಚರಲ್ಲಿ.
ನಾನು ಹೇಳ್ತಿರೋದೇನಂದ್ರೆ BCCI ಇದು ಒಂದು ವರ್ಷದ್ದು FTP ಬಂತು ಅಂದ್ರೆ ಅಲ್ಲಿ ಬರುವಂತ ಎಲ್ಲಾ ಬೌಲರ್ಸ್ ಅಲ್ಲಿ ಪೊಟೆನ್ಷಿಯಲ್ ಯಾರಿಗಿದೆ ಯಾರಿಲ್ಲ ಸ್ಟೇಟ್ ಅಸೋಸಿಯೇಷನ್ ಇಂದ ಆಲ್ರೆಡಿ ಬಂದಿರುತ್ತೆ ಇನ್ಫಾರ್ಮೇಶನ್. ಅದನ್ನ ಮುಂದಕ್ಕೆ ತಗೊಂಡೋಗ್ಬೇಕಷ್ಟೇ. ಇಡೀ ಇದು ಒಂದೊಂದು ಸ್ಟೇಟ್ ಇಂದ ಟಾಪ್ 2 ಬೌಲರ್ಸ್ ನ ತಗೊಳ್ಳಿ ಒಂದು ಅಕಾಡೆಮಿಗೆ ಹಾಕಿ ಅವ್ರನ್ನ, ಆ ತರ ನಾನು ಹೇಳ್ತೀನಿ. So basically it is the job of the NCA. NCA has to identify 10 bowlers and work with the national team bowling coach to groom them for the upcoming series for the next 2 years. BGT one cycle, not BGT, World Test Championship cycle 2 years. 2 years ಗೆ 10 medium pacers ನ identify ಮಾಡಿ, we'll have to sit down with the head coach and the captain, because captain will not change every series. ಫಿಕ್ಸ್ ಆಗಿರುತ್ತೆ, ಅಟ್ಲೀಸ್ಟ್ ಒಂದು ಸೈಕಲ್ ಫಿಕ್ಸ್ ಆಗಿರುತ್ತೆ. ಕೂತ್ಕೊಂಡು ನೋಡಪ್ಪ, ಅದೇ ಆಗಿದ್ದು. ದಟ್ ವಾಸ್ ದ ಡಿಫರೆನ್ಸ್ ಬಿಟ್ವೀನ್ 2020 and 2022. ಫ್ರಮ್ 18 ಆನ್ವರ್ಡ್ಸ್, ಬಿಫೋರ್ ಕೋವಿಡ್ ಕೇಮ್ ಇನ್, ಅವರು ಐಡೆಂಟಿಫೈ, ಹೆಡ್ ಕೋಚ್ ಅಂಡ್ ದ ಕ್ಯಾಪ್ಟನ್ ಸ್ಯಾಟ್ ಡೌನ್, ಎಸ್ ದೀಸ್ ಆರ್ ದ ಬೌಲರ್ಸ್ ದಟ್ ವಿ ಆರ್ ಐಡೆಂಟಿಫೈಡ್ ಅಂಡ್ ನಾವು ಇವ್ರನ್ನೇ ಇಟ್ಕೊಂಡು ಓವರ್ಸೀಸ್ ನ ಗೆಲ್ತೀವಿ ಅಂತ ಮಾಡಿದ್ದು. ಈಗ ಹೆಡ್ ಕೋಚು, ಬೌಲಿಂಗ್ ಕೋಚು ಅಂಡ್ ದಿ NCA ಯಾರ್ಯಾರು ಕೋಚಸ್ ಇದ್ದಾರೆ ಅವ್ರು ಕೂತ್ಕೊಂಡು ಐಡೆಂಟಿಫೈ ಮಾಡಬೇಕು. ಅಂಡ್ ಇನ್ನೊಂದೇನಾಗಿದೆ ಅಂದ್ರೆ ಮೈಂಡ್ ಸೆಟ್, IPL ಬಂದ ಮೇಲಿಂದ ನೋ ಒನ್ ಇಸ್ ರೆಡಿ ಟು ವಿಲ್ಲಿಂಗ್ ಟು ಗಿವ್ ಇನ್ ದಟ್ ಎಫರ್ಟ್ ಟು ಬೋಲ್ 25 overs a day. ಐ ಥಿಂಕ್ 25 overs ಬೋಲ್ ಮಾಡೋದಕ್ಕಿಂತ ಸಚಿನ್ IPL ಒಳ್ಳೆ ಪಾಯಿಂಟ್ ತಂದ್ರೆ ಇಲ್ಲಿ. ಈಗ ಏನ್ ಗೊತ್ತಾ, ವಿ ಆರ್ ಸೇಯಿಂಗ್ BCCI ಐಡೆಂಟಿಫೈ ಮಾಡಬೇಕು, NCA ಅವ್ರು ಐಡೆಂಟಿಫೈ ಮಾಡಬೇಕು, ಅದೆಲ್ಲ ಸರಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನ್ ಗೊತ್ತಾ, ಆಸ್ ಎ ಪ್ಲೇಯರ್ ನಮ್ಗೆ ವಿ ಹ್ಯಾವ್ ಟು ಐಡೆಂಟಿಫೈ ಅವರ್ ಸೆಲ್ಫ್, ಸೇಯಿಂಗ್ ವಾಟ್ ಈಸ್ ದಟ್ ಐ ವಾಂಟ್ ಟು ಡೂ ಐ ವಾಂಟ್ ಟು ಪ್ಲೇ IPL ಆರ್ ಪ್ಲೇಯಿಂಗ್ ಟೆಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ. ಲೈಕ್ ಸಮ್ ಹಾರ್ಡ್ ಕಾಲ್ಸ್. ಇವಾಗ ಆಸ್ಟ್ರೇಲಿಯನ್ಸ್ ಅವರು ಮಿಚೆಲ್ ಸ್ಟಾರ್ಕ್ ಅವ್ರು ಹೇಳ್ತಾರೆ, ನಂಗೆ ಆಶಸ್ ಮುಂಚೆ ನಂಗೆ IPL ಸೀಸನ್ ಇದೆ, ನಂಗೆ ಆಡಕ್ ಇಷ್ಟ ಇಲ್ಲ, ಐ ವಾಂಟ್ ಟು ಫೋಕಸ್ ಆನ್ ದಿಸ್ ಅಂತ. ಸ್ಕಾಟ್ ಬೋಲೆಂಡ್ ಯಾರು IPL ತಗೊಳಲ್ಲ, ಅವರೆಲ್ಲ ದೇ ಫೋಕಸ್ ಆನ್ ದಟ್. ಕ್ಲಾಸಿಕ್ ಎಕ್ಸಾಂಪಲ್ ಇವಾಗ ಹೆಂಗಾಗೋಗಿದೆ ಅಂದ್ರೆ, ನಮ್ಮ ಮೀಡಿಯಂ ಪೇಸ್ ಅಟ್ಯಾಕ್ ಅವ್ರಿಗೆ ಅಥವಾ ಯಾರೇ ನಮ್ಮ ಇಂಡಿಯನ್ ಸರ್ಕ್ಯೂಟ್ ಅಲ್ಲಿ ಇರೋರಿಗೆ IPL ಸೆಲೆಕ್ಷನ್ ಆಗಿಲ್ಲ ಅಂದ ತಕ್ಷಣ ಅವ್ರದ್ದು ಮೈಂಡ್ ಸೆಟ್ ನನ್ನನ್ನ ಪ್ರಾಬಬ್ಲಿ ಇಂಡಿಯಾಗೆ ಕನ್ಸಿಡರ್ ಮಾಡಲ್ಲ ಅನ್ನೋ ತರ ಆಗುತ್ತೆ. ಒಂದು ಹೆಸರು ನನ್ಗೆ ಜ್ಞಾಪಕ ಬರೋದು, 3 or 4 years ಬ್ಯಾಕ್ ರಂಜಿ ಟ್ರೋಫಿಲಿ ಹೈಯೆಸ್ಟ್ ವಿಕೆಟ್ ಟೇಕರ್, ವಿದರ್ಭ ಫೈನಲ್ಸ್ ಅಲ್ಲಿ 7 ವಿಕೆಟ್ ಎತ್ತಾರೆ, ರಾಜನೀಶ್ ಗುರ್ಬಾನಿ, ರೈಟ್. ಅವರು IPL ಅಲ್ಲಿ ಮುಗಿದ ತಕ್ಷಣ ರಂಜಿ IPL ಆಕ್ಷನ್ ಆಗುತ್ತೆ, ಹಿ ಡಸಂಟ್ ಗೆಟ್, ಅದಾದ್ಮೇಲೆ ಅಡ್ರೆಸ್ಗೆ ಇಲ್ಲ. ಲೈಕ್ ಸೊ ಇಫ್ Rajneesh Gurbani himself have to believe that I am a red ball bowler. If I'm not getting picked for IPL, it's not the end of the world. I will concentrate on test matches and let me focus on that, but I will probably only want to play test match. ಆ ಟೆಸ್ಟ್ ಮ್ಯಾಚ್ ಆಡೋ ಹಂಗರು IPL ಬಂದ್ಮೇಲೆ ಕಡಿಮೆ ಆಗೋಗಿದೆ. ನಾನು ಟೆಸ್ಟ್ ಫೋಕಸ್ ಮಾಡ್ತೀನಿ ಅನ್ನೋದು, ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಆಸ್ ಎ ಪ್ಲೇಯರ್. ನನಗೆ ನನ್ನ ಪ್ಲೇಯರ್ ಅಲ್ಲಿ ನಾನು ಬಂದ್ಬಿಡ್ಬೇಕು, ಸ್ಟಾರ್ಡಮ್ ಬಂದ್ಬಿಡ್ಬೇಕು, ಲೈಮ್ ಲೈಟ್ ಪೇರೆಂಟ್ಸ್ ಹೇಳ್ತಾರಲ್ಲ. ಐ ಥಿಂಕ್ ಒನ್ ಆಫ್ ದ ಥಿಂಗ್ಸ್ ನಾನು ಅದೇ ಹೇಳ್ತದೆ, ಅಶ್ವಿನ್ ಅವರು ಇದರಲ್ಲಿ ಒನ್ ಆಫ್ ದ ಇಂಟರ್ವ್ಯೂ ಅದೇ ಹೇಳ್ತಾ ಇರ್ತಾರೆ, ಪೇರೆಂಟ್ಸ್ ಇವಾಗ ಕರ್ಕೊಂಡ್ ನನ್ ಮಗ IPL ಅಟ್ಲೀಸ್ಟ್ ಆಡ್ಬಿಡ್ಲಿ ಸರ್, ಅಂದ್ರೆ ಇಂಡಿಯಾಗ ಆಡ್ತಾರೋ ಬಿಡ್ತಾರೋ IPL ಅಟ್ಲೀಸ್ಟ್ ಆಡ್ಬಿಡ್ಲಿ. ಆ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ಇವನ್ ಇನ್ ಪ್ಲೇಯರ್ಸ್ ಅಂತ ನನಗೆ ಗೊತ್ತು. ಜೊತೆಗೆ ಇನ್ನೊಂದೇನಾಗಿದೆ, ವಿ ಆರ್ ಸೆಲೆಕ್ಟಿಂಗ್ ದ ನ್ಯಾಷನಲ್ ಸ್ಕ್ವಾಡ್ ಬೇಸ್ಡ್ ಆನ್ IPL ಪರ್ಫಾರ್ಮೆನ್ಸ್. ಅದೇ ಹೇಳಿದ್ದು, ಓವರ್ ಆಲ್ ದಟ್ ಇಸ್ ಇಟ್ಸ್ ಅ 360 ಡಿಗ್ರಿ. ಅದನ್ನು ಚೇಂಜ್ ಮಾಡಬೇಕು. ದೇ ಹ್ಯಾವ್ ಟು ಕನ್ಸಿಡರ್ ಪ್ಯೂರ್ಲಿ ರಂಜಿ ಪರ್ಫಾರ್ಮೆನ್ಸ್ ಅಂಡ್ ನಾಟ್ ಹೌ ದೇ ಆರ್ ಪರ್ಫಾರ್ಮಿಂಗ್ ಇನ್ IPL. And as a player also they need to start getting that belief, saying okay, ನಾನು IPL ಅಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ನಾನು ರಂಜಿ ಪರ್ಫಾರ್ಮೆನ್ಸ್ ಮೇಲೆ ನಾನು ಪಿಕ್ ಆಗ್ತಾ ಇದೀನಿ. ಇಟ್ ಹ್ಯಾಸ್ ಟು ಬಿ ಎ ಟೂ ವೇ. IPL ಇಂದ ಬೌಲರ್ಸ್ ಪಿಕ್ ಆಗೋದಾಗ್ಲಿ, ಪ್ಲೇಯರ್ಸ್ ಪಿಕ್ ಆಗೋದಾಗ್ಲಿ ತಪ್ಪಿಲ್ಲ. ಆದ್ರೆ ಪ್ರಾಬ್ಲಮ್ ಎಲ್ಲಾಗ್ತಿದೆ ಅಂತ ಹೇಳ್ಬೇಕಂದ್ರೆ, ಮುಂಚೆ IPL ಎರಾನ ಒಂದ್ ಸೆಕೆಂಡ್ ಯೋಚನೆ ಮಾಡಿದ್ರೆ ನಿಂಗೆ ಡೊಮೆಸ್ಟಿಕ್ ಇಂದ ಡೈರೆಕ್ಟ್ ಆಗಿ ಬರ್ಬೇಕಿತ್ತಪ್ಪ, ಬೇರೆ ಏನು ಪ್ಲಾಟ್ಫಾರ್ಮ್ ಇರ್ಲಿಲ್ಲ. ಡೊಮೆಸ್ಟಿಕ್ ಇಂದ ಬಂದ್ರು, ಬಟ್ ಅವ್ರನ್ನ ಟೂರ್ಸ್ ಯಾಕೆ ಕಳಿಸ್ತಿದ್ರು? ಇಟ್ಸ್ ನಾಟ್ ಓನ್ಲಿ ಅಬೌಟ್ ಸ್ಕಿಲ್. ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಹೇಗಿರುತ್ತೆ, ಪ್ರೆಷರ್ ಹೇಗಿರುತ್ತೆ, ಇನ್ನು ಬೇರೆನೆ ಕಂಪ್ಲೀಟ್ಲಿ ಬೇರೆ ಒಂದು ಸಿಸ್ಟಮ್ ಇಂದ ಬರುವಂತ ಪ್ಲೇಯರ್ಸ್ ನ ಫೇಸ್ ಮಾಡುವಂತ ಸಿಚುವೇಶನ್ಸ್ ಏನಿರುತ್ತೆ, ಅವ್ರ ಲೆವೆಲ್ ಆಫ್ ಗೇಮ್ ಏನು, ನಿನ್ ಲೆವೆಲ್ ಆಫ್ ಗೇಮ್ ಏನು, ಇದೆಲ್ಲದ್ರದ್ದು ಒಂದು ಎಕ್ಸ್ಪೋಜರ್ ಸಿಗುತ್ತೆ ಅಂತ. ಬಟ್ IPL ಹ್ಯಾಸ್ ಮೇಡ್ ಇಟ್ ಈಸಿ. ನಿಂಗೆ IPL ಅಲ್ಲಿ ನಿನ್ ಎಂತವ್ರ ಜೊತೆ ನೀನು ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡ್ತೀಯ ಅಂದ್ರೆ ಈ ಎಕ್ಸ್ಪೋಜರ್ ನಿಂಗೆ ಹೇಗೆ ಮಾಡ್ದಿರಾನೇ ಸಿಕ್ಬಿಡುತ್ತೆ. ಬೇರೆಯವ್ರ ಮೈಂಡ್ ಸೆಟ್ ಏನು, ಥಾಟ್ ಪ್ರೊಸೆಸ್ ಏನು, ಬೆಳಗ್ಗೆ ಎದ್ದು ಹೆಂಗ್ ಮಾಡ್ತಾರೆ, ಏನ್ ತಿಂತಾರೆ, ಆ ಲೆವೆಲ್ಗೆ ಇನ್ಫಾರ್ಮೇಶನ್ ನಿಂಗೆ ಸಿಗ್ತಾ ಇದೆ. ಸೊ ನೀನ್ ಪಿಕ್ ಮಾಡೋದು ತಪ್ಪಿಲ್ಲ, ಬಟ್ ಪಿಕ್ ಮಾಡಿದ್ಮೇಲೆ ಏನ್ ಮಾಡ್ತೀಯ ಅನ್ನೋದಿರೋದು. ಆರ್ ದೇ ಗೆಟಿಂಗ್ ದ ರೈಟ್ ಫೆಸಿಲಿಟಿ ಟು ಟ್ರಾನ್ಸಿಷನ್ ಫ್ರಮ್ ಅ ಸಿಂಪಲ್ IPL ಫಾರ್ಮ್ಯಾಟ್ ಪ್ಲೇಯರ್ ಇಂದ ತಗೊಂಡು ಒಂದು ಲಾಂಗ್ ಫಾರ್ಮ್ಯಾಟ್, ಬೀಟ್ 50 over ಆರ್ ಈವನ್ ಟೆಸ್ಟ್, ಆ ಟ್ರಾನ್ಸಿಷನ್ಗೆ ಯಾರಿಂದ ಹೆಲ್ಪ್ ಸಿಗ್ತಾ ಇದೆಯಾ ಇಲ್ವಾ? ಆರ್
ನೀನ್ ಸ್ಪೆಷಲ್ ಗುರು ಬಾ ನೀನ್ ಮಾಡು ಅಷ್ಟು ಮಾತ್ರ ಅವ್ರದ್ದು ಇನ್ಫಾರ್ಮೇಶನ್ ಆಗ್ತಿದ್ಯಾ. ಇಲ್ಲಿ ಗೊತ್ತಾಗ್ತಿಲ್ಲ ಏನಾಗ್ತಾ ಇದೆ ಅನ್ನೋದು. ಅಲ್ಲಿ ಯಾ ಐ ಮೀನ್ ನನಗೇನ್ ಅನ್ಸಿದ್ದು ಅಂದ್ರೆ ಇವಾಗ ಎಸ್ಪೆಷಲಿ BCCI ಕಂಟ್ರೋಲ್ ಮಾಡೋದ್ರಿಂದ ಎಲ್ಲಾನು ದೇ ಶುಡ್ ಹ್ಯಾವ್ ದ ಕ್ಲಾರಿಟಿ ಇನ್ ನಾವ್ ಏನ್ ಮಾಡ್ಬೇಕು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಮೊಹಮ್ಮದ್ ಶಮಿ ಅವರು ಇವಾಗ ಒನ್ಸ್ ಹಿ ವಾಸ್ ಬ್ಯಾಕ್ ಫ್ರಮ್ ಹಿಸ್ ಇಂಜುರಿ ಸುಮ್ನೆ ಅಂತೂ ಕೂತಿಲ್ಲ. ಕಾಂಪಿಟೇಟಿವ್ ಕ್ರಿಕೆಟ್ ಆಡ್ತಿದ್ದಾರೆ, ವಿಜಯ್ ಹಜಾರೆ ಆಡ್ತಿದ್ದಾರೆ, ರಣಜಿ ಆಡಿದ್ರು, ಹಿ ಬೋಲ್ಡ್ ಇನ್ ರಣಜಿ, ಆದಷ್ಟು ಬೌಲಿಂಗ್ ಮಾಡ್ತಾನೆ ಇದ್ದಾರೆ. ಸೊ ಆರ್ ಯು ಸೇಯಿಂಗ್ ದಟ್ ಇಲ್ಲ ಅವರು ದ ಎಫರ್ಟ್ ವಾಟ್ ಹಿ ಇಸ್ ಗೋಯಿಂಗ್ ಟು ಪುಟ್ ವೆನ್ ಹಿ ಇಸ್ ಪಿಕ್ಡ್ ಫಾರ್ ಇಂಡಿಯನ್ ಕ್ರಿಕೆಟ್ ಟೀಮ್ ಟು ವಾಟ್ ಎಫರ್ಟ್ ಹಿ ಇಸ್ ಪುಟಿಂಗ್ ನೌ ವಿಲ್ ಬಿ ಡಿಫರೆಂಟ್? ಅವ್ರು ಇಲ್ಲೂ ವಿಕೆಟ್ ತೆಗಿಬೇಕು ಅಂದ್ರೆ ಅದೇ ಎಫರ್ಟ್ ಆಗ್ತಿರತ್ತಾನೆ. ಬಾಡಿ ಮೇಲೆ ಆ ಎಫರ್ಟ್ ಹೋಗ್ತಾ ಇದೆ ಅಂದ್ಮೇಲೆ ವಾಟ್ ವಾಸ್ ದ ರೀಸನ್ ಫಾರ್ ಯು ಟು ಟೆಲ್ ದಟ್ ಹಿ ಇಸ್ ಸ್ಟಿಲ್ ನಾಟ್ ರೆಡಿ? ಸೊ ಸಮ್ವೇರ್ ನನ್ಗೇನನ್ಸುತ್ತೆ BCCI ಇಸ್ ಫೀಲಿಂಗ್ ಶೀಲ್ಡ್ ಮಾಡ್ತಾ ಇದಾರೆ ಅನ್ನಿಸ್ತು. ನನ್ಗೇನಿಸ್ತು ಅಂದ್ರೆ ಬುಮ್ರಾ ಅವರು ಇಲ್ಲಿ BGT ಆಡ್ತಾರೆ, ಪೊಟೆನ್ಶಿಯಲಿ ಹಿ ಮೈಟ್ ಬಿ ಕಂಪ್ಲೀಟ್ಲಿ ಓನ್ ಆಫ್. ಸೊ ಆ ತರ ಏನಾದ್ರು ಕೇಸ್ ಆದ್ರೆ ಅಟ್ಲೀಸ್ಟ್ ಮೊಹಮ್ಮದ್ ಶಮಿ ಅವ್ರನ್ನ ಚಾಂಪಿಯನ್ಸ್ ಟ್ರೋಫಿಗೆ ಇಟ್ಕೊಳ್ಳೋಣ. ಈ ಬ್ಯಾಕಪ್ ಅಂತ ಏನಕ್ಕೆ ಮಾಡ್ತಿದಾರೋ ಐ ಡೋಂಟ್ ನೋ, ದಟ್ ಇಸ್ ಮೈ ಪರ್ಸ್ಪೆಕ್ಟಿವ್. ಬಟ್ ನಂಗೆ ಹಂಗೆ ಅನ್ಸಿದ್ದು, ವೆನ್ ಹಿ ಇಸ್ ರೆಡಿ ಯು ಆರ್ ಪುಟಿಂಗ್ ಹಿಮ್ ಇನ್ ಟು ದ ಫೀಲ್ಡ್, ಎಲ್ಲ ಮಾಡ್ತಾ ಇದಾರೆ ಅಲ್ಲಿ ಅಂತ ಮಾಡಿದಾಗ ಯು ಸ್ಟಿಲ್ ಡೋಂಟ್ ವಾಂಟ್ ಟು ಟೇಕ್ ಹಿಮ್ ಟು ದ ವೆರಿ ಕ್ರೂಷಿಯಲ್ ಟೂರ್ನಮೆಂಟ್ ವಿಚ್ ಇಸ್ ರೈಟ್ ನೌ ಹ್ಯಾಪ್ನಿಂಗ್. ಅದೇ ತರ ಬೇರೆ ಬೇರೆ ಟೂರ್ನಮೆಂಟ್ಗಳಲ್ಲೂ ಅಷ್ಟೇ. IPL ಆಬ್ವಿಯಸ್ಲಿ ಅನಂತ್ ಹೇಳ್ದಂಗೆ ವೆರಿ ಗುಡ್ ಪ್ಲಾಟ್ಫಾರ್ಮ್. ಎಷ್ಟೊಂದು ಮುಂಚೆ ನಾವು ಕ್ರಿಯೇಟ್ ಮಾಡಿ ಪ್ಲೇಯರ್ಸ್ ಕೊಡ್ತಾ ಇದ್ವಿ, ಅದೆಲ್ಲ ನೆಗೆಟ್ ಆಗಿ ಆಲ್ರೆಡಿ ದೇ ಆರ್ ಇನ್ ಟು ದಟ್ ಕೈಂಡ್ ಆಫ್ ಪ್ರೆಷರ್. ಅಂದ್ರೆ ಕ್ರೌಡ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ ಅದೆಲ್ಲ ಆಲ್ರೆಡಿ ಇದೆ. ಈವನ್ ಆಫ್ಟರ್ ದಟ್ ಇಫ್ ಯು ಆರ್ ನಾಟ್ ಏಬಲ್ ಟು ಯೂಸ್ ದ ಟ್ಯಾಲೆಂಟ್ ವಾಟ್ ವಿ ಹ್ಯಾವ್, ಎಲ್ಲರೂ ಹೇಳ್ತಾರೆ, ಎಲ್ಲ ಬಿಗ್ ಟೀಮ್ಸ್ ಸೇ ದಟ್ ಇಂಡಿಯಾ ಹಸ್ ಗಾಟ್ ಲಾಟ್ ಆಫ್ ಟ್ಯಾಲೆಂಟ್ ಇದ್ಮೇಲೆ ವೇರ್ ಆರ್ ವಿ ಲ್ಯಾಕಿಂಗ್ ಇನ್ ಐಡೆಂಟಿಫೈಯಿಂಗ್ ದ ರೈಟ್ ಟ್ಯಾಲೆಂಟ್ ಫಾರ್ ರೈಟ್ ಟೂರ್ನಮೆಂಟ್ಸ್? We still end up the kind of results what we have. New Zealand series ಆಗಿರ್ಬೋದು, Australian series ಆಗಿರ್ಬೋದು. So somewhere they don't have the clarity. Someone has to say, okay, this is the format which we have to follow. And format fix ಆಗಕ್ಕೂ ಆಗಲ್ಲ. It has to keep evolving as we move forward. ಇನ್ನೊಂದು ಏನು ಅಂದ್ರೆ ನನ್ಗನ್ಸೋದು, ಇವಾಗ ಫಾರ್ ಯು ಟು ಗೆಟ್ ಟು ದ ಸ್ಟೇಜ್ ವೇರ್ ಯು ಹ್ಯಾವ್ ಒನ್ ಪರ್ಸನಲ್ ಕೋಚ್ ವುಡ್ ಹವ್ ಗಾಟನ್ ಯು ಟು ದಟ್ ಸ್ಟೇಜ್. ನಿಮ್ಗೆ ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲಿ ಇನ್ನೊಬ್ರು ಕೋಚ್ ಬರ್ತಾರೆ, ನಿಮ್ಗೆ IPL ಅಲ್ಲಿ ಇನ್ನೊಬ್ರು ಕೋಚ್ ಬರ್ತಾರೆ, NCA 10 ಕೋಚ್ ಬರ್ತಾರೆ, NCA ಅಲ್ಲಿ ಇನ್ನೊಬ್ರು ಕೋಚ್ ಇರ್ತಾರೆ, ಆಮೇಲೆ ಇಂಡಿಯನ್ ಟೀಮ್ ಹೋದಾಗ ಇನ್ನೊಬ್ರು ಕೋಚ್ ಇರ್ತಾರೆ. ಇನ್ ಆರ್ಡರ್ ಟು ಪ್ಲೀಸ್ ಫಾರ್ ಎ ಪ್ಲೇಯರ್ ಅವ್ರಿಗೆ ಆ ಮೆಚುರಿಟಿ ತಂದ್ಕೊಳಕ್ಕೆ ನನಗೇನ್ ಬೇಕು, ನನಗೆ ಒಬ್ರು ಮಾತು ಕೇಳ್ತೀನಿ ಅನ್ನೋದಕ್ಕೆ ಇಟ್ ಇಸ್ ಗೆಟಿಂಗ್ ವೆರಿ ಡಿಫಿಕಲ್ಟ್. ದಟ್ ಪರ್ಸನ್ ವಿಲ್ ಹ್ಯಾವ್ ಟು ಲಿಸನ್ ಟು 10+ ಪೀಪಲ್ and please everybody to ensure that that person gets a spot in the team. Which is also who is that one particular person that they have to believe in saying ಇಲ್ಲ ಇವ್ರದು. ನನ್ ಇವತ್ತಿಗೂ ಅದೇ ಅನ್ಸ್ತಾ ಇತ್ತು ಗುರು. ನಾನು ಪ್ರಸಿದ್ಧ ಕೃಷ್ಣ ಅವರು ಫಸ್ಟ್ ಅಲ್ಲಿ ಬೌಲಿಂಗ್ ಹಾಕ್ತದಾಗ ಡೇ 1 ಅಲ್ಲಿ he played so many tests and people are still talking about on bowling run up ಅಲ್ಲಿ ಪ್ರಾಬ್ಲಮ್ ಇದೆ, ಲ್ಯಾಂಡಿಂಗ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಕಾಮೆಂಟ್ರಿ ಕೂತ್ಕೊಂಡು ಅಷ್ಟು ವರ್ಷ ಏನ್ ಮಾಡ್ತಾ ಇದ್ರಿ ಮತ್ತೆ ನೀವುಗಳು? ಕಾಣಿಸ್ತದೆ ಯಾರು ಏನ್ ಮಾಡಿದ್ರು? ಅವ್ರು IPL ಆಡ್ತಾ ಇದಾರೆ, ಇದು ಮಾಡ್ತಾ ಇದಾರೆ, ರಂಜಿ ಆಡ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ. ಇಲ್ಲಿ ಕೂತ್ಕೊಂಡು ಆಮೇಲೆ ಅವ್ರದ್ದು ಫ್ರಂಟ್ ಫುಟ್ ಲ್ಯಾಂಡಿಂಗ್ ಹಿಂಗಿದೆ ಹಂಗಿದೆ, ಅದಕ್ಕೆ ಹಿಂಗ್ ಬೆಂಡ್ ಆಗ್ತಾ ಇದೆ, ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದಾರೆ. ಅಲ್ಲಿ ಮಾಡೋಂತ ಅನಾಲಿಸಿಸ್ ಅದು. ಸೊ ಆ ಪ್ಲೇಯರ್ಗು ಒಂಥರ ಆ ಪ್ರೆಷರ್ ಇದೆ, ಏನ್ ಮಾಡ್ಬೇಕು, ಯಾವ ತರ ಹಾಕ್ಬೇಕು ಅನ್ನೋದು. ಅಲ್ಟಿಮೇಟ್ಲಿ ಐ ಥಿಂಕ್ ಭಾರ್ಗವ್ ಪಾಯಿಂಟ್ಗೆ ಇಟ್ ಈಸ್ ದ ಪ್ಲೇಯರ್ಗೆ ಕ್ಲಾರಿಟಿ ಇರಬೇಕು. ನಾನು ಆಸ್ ಎ ಪ್ಲೇಯರ್ ಇರ್ರೆಸ್ಪೆಕ್ಟಿವ್ ಆಫ್ ನಾನು IPL ಆಡ್ತೀನೋ ಬಿಡ್ತೀನೋ, ನ್ಯಾಷನಲ್ ಟೀಮ್ಗೆ ದಿಸ್ ಇಸ್ ವಾಟ್ ಐ ವಾಂಟ್ ಟು ಗಿವ್ ಬ್ಯಾಕ್. ಬಿಕಾಸ್ ವಾಟ್ ಎವರ್ ಕ್ರಿಕೆಟ್ ಇಷ್ಟಪಡ್ತಾನೆ, ಇಷ್ಟು ದಿನ ಆಡಿದಾನೆ, ಚಿಕ್ಕ ವಯಸ್ಸಿಂದ ಆಡ್ಕೊಂಡ್ ಬಂದಿದ್ದಾರೆ, ಅದೆಲ್ಲ ಇಟ್ಕೊಂಡು. ಬಿಕಾಸ್ ಕ್ಲಾಸಿಕ್ ಎಕ್ಸಾಂಪಲ್ ಪ್ಯಾಟ್ ಕಮಿನ್ಸ್ ಎಲ್ಲೂ ನಾನು ವೈಟ್ ಬಾಲ್ ಆಡಲ್ಲ, ಆಸ್ಟ್ರೇಲಿಯನ್ ಕ್ರಿಕೆಟ್ T20 ಆಡಲ್ಲ, IPL ಆಡಲ್ಲ ಅಂತ ಹೇಳಿಲ್ಲ. ಲಾಸ್ಟ್ 2 years ಅಂತೂ ಇಟ್ ಇಸ್ ಲೈಕ್ ಪರ್ಪಲ್ ಪ್ಯಾಚ್ ಫಾರ್ ದೆಮ್. ಯಾವುದೇ ಟೀಮ್ ನ ಲೀಡ್ ಮಾಡಿದ್ರು ಈಸ್ ಏಬಲ್ ಟು ಟೇಕ್ ದ ಟೀಮ್ ಟು ದ ಹೈಯೆಸ್ಟ್ ಲೆವೆಲ್. ಸೊ ಅವ್ರೆಲ್ಲೂ ಕಂಪ್ಲೇಂಟ್ ಮಾಡ್ತಿಲ್ಲ. ಅಂಡ್ ಹಿ ಕಮ್ಸ್ ಬ್ಯಾಕ್ ವಿತ್ ಸೋ ಮಚ್ ಆಫ್ ಎನರ್ಜಿ ಅಲ್ವಾ, ಬಿಕಾಸ್ ಅವ್ರಿಗೆ ಆ ಝೀಲ್ ಇದೆ,
ಅವ್ರಿಗೆ he always wanted to give that kind of an effort for Australian team. ಅದು ನಾವು IPL ಬಂದಾಗ್ಲೂ ವಿ ಡಿಡ್ ನಾಟ್ ಸಿ ದಟ್ ಗೋಯಿಂಗ್ ಡೌನ್. IPL ಬಂದಾಗ್ಲೂ ಅವ್ರು ಲೀಡ್ ಮಾಡ್ತಾ ಇದ್ದಿದ್ದು ಅದೇ ಪ್ಯಾಷನ್ ಲೀಡ್ ಮಾಡ್ತಿದ್ರು. ಸೊ ಅದೇ ತರ ಐ ಥಿಂಕ್ ಅಲ್ಟಿಮೇಟ್ಲಿ ಇಟ್ ವಿಲ್ ಬಾಯ್ಲ್ ಡೌನ್ ಟು ದಟ್ ಇಂಡಿವಿಜುವಲ್. ಅವ್ರು ತಗೋಬೇಕು, ಎಸ್ ನಾನು ಯಾವುದೇ ಟೀಮ್ ಆಡಿದ್ರು ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಪರ್ಫಾರ್ಮ್. ಸೊ ಒನ್ಸ್ ದಟ್ ಹ್ಯಾಪನ್ಸ್ ಐ ಥಿಂಕ್ ಮೆಜಾರಿಟಿ ಆಫ್ ದಿಸ್ ಥಿಂಗ್ ಶುಡ್ ಬಿ ಟೇಕನ್ ಕೇರ್. ಜಸ್ಟ್ ಡೈಗ್ರೆಸಿಂಗ್ ಎ ಬಿಟ್, ಪ್ಯಾಟ್ ಕಮಿನ್ಸ್ ಬಗ್ಗೆ ಅಷ್ಟು ಮೆನ್ಷನ್ ಮಾಡ್ತಾ ಇದ್ರಲ್ಲ, ಶಲ್ ವಿ ಐ ಮೀನ್ ಕನ್ಸಿಡರ್ that after Ricky Ponting he is the most successful and the best captain Australia has ever got? No doubt. Absolutely. At least for this WTC, WTC cycle last 2 years ಏನಿದೆ, ಎಲ್ಲ ಇದ್ರಲ್ಲೂ ಅಷ್ಟೇ, ODI ವರ್ಲ್ಡ್ ಕಪ್ ಆಗಿರ್ಬೋದು, ಅದಾದ್ಮೇಲೆ WTC ಆಗಿರ್ಬೋದು. ಇಲ್ಲಪ್ಪ, ನೀನು ಇನ್ನೂ ಒಂದ್ ಮರಿತಿದ್ಯಾ, ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ ಆಗಿದ್ ರೀತಿ ಹೇಗೆ ಅನ್ನೋದು ಮರಿತಾ ಇದ್ಯಾ. ಹಿ ವಾಸ್ ನೆವರ್ ಅಪ್ ಫಾರ್ ದಟ್ ಜಾಬ್. ಅದಕ್ಕೆ ಅಪ್ಲೈಯೂ ಮಾಡಿಲ್ಲ, ಅಥವಾ ನಾನು ರೆಡಿ ಇದೀನಿ ಅಂತ ಕಾಂಟ್ರವರ್ಸಿ ಆಯ್ತು. ಟಿಮ್ ಪೇನ್ ಕಾಂಟ್ರವರ್ಸಿ ಆಯ್ತು, ತಕ್ಷಣ ಮಾಡಿದ ಚೇಂಜ್ ಅದು. ಏನ್ 1 ನಿಮಿಷ ಯೋಚನೆ ಮಾಡಿದೆ. ಅಂಡ್ ಅವತ್ತಿಂದ ಅವ್ರು ಹಿಂದೆನೆ ನೋಡಿಲ್ಲ, ಏನೋ ಸ್ಟಾಪ್ ಗ್ಯಾಪ್ ಇದು ಫಿಕ್ಸ್ಚರ್ ಇದು ಏನು ಇಲ್ಲ. ಈಸ್ ಜಸ್ಟ್ ದೇರ್ ಆಸ್ ದೋ ಹಿ ಹ್ಯಾಸ್ ಬಿಲಾಂಗ್ ಟು ದಟ್ ಪೊಸಿಷನ್ ಅಷ್ಟೇ. ಈಸ್ ಎ ಟ್ರೂ ಆಸಿ. ಅವ್ರ ಹತ್ರ ಗ್ರಿಟ್ಟು. ಮೊನ್ನೆನೋ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬುಮ್ರಾ ಬಗ್ಗೆ ಕೇಳ್ತಾರೆ. ಸೊ ಬುಮ್ರಾ ಅಷ್ಟೊಂದು ಓವರ್ ಆಗ್ತಾ ಇದಾರೆ, ಅವ್ರೊಬ್ರೆ ಇದ್ ಮಾಡ್ತಾರೆ, ಹೆಂಗ ಅನ್ಸತ್ತೆ ಅಂದ್ರೆ, ವರ್ಲ್ಡ್ ಕ್ಲಾಸ್ ಪ್ಲೇಯರ್, ಡ್ಯೂ ಸಿಂಪತೈಸ್ ಅಂದ್ರೆ ಸಿಂಪತೈಸ್, ವೈ ಶುಡ್ ಐ ಸಿಂಪತೈಸ್ ಫಾರ್ ಹಿಮ್? ಎಕ್ಸಾಕ್ಟ್ಲಿ. ಮತ್ತೆ ಇನ್ನೊಂದು ಪಾಯಿಂಟ್, ದರ್ಶನ್ ಹೇಳಿದ ಪಾಯಿಂಟ್ ನಾನು ಒಂದ್ ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ಈಗ ನೀವ್ ಹೇಳಿದ್ರಿ ಪ್ಲೇಯರ್ಗೆ ಕ್ಲಾರಿಟಿ ಆಫ್ ಥಾಟ್ ಇರಬೇಕು, ಇಲ್ಲಪ್ಪ ನಾನು IPL ಪರ್ಫಾರ್ಮ್ ಮಾಡಲಿಲ್ಲ ಅಂದ್ರೆ ನಾನು ಅಟ್ಲೀಸ್ಟ್ ರೆಡ್ ಬಾಲ್ ಕ್ರಿಕೆಟ್ ನಲ್ಲಿ ಮುಂದೆ ಹೋಗೋ ಚಾನ್ಸಸ್ ಇದೆ. ಇದನ್ನ ಪ್ಲೇಯರ್ಗೆ ಯಾರು ಹೇಳ್ತಾರೆ? ಆಸ್ ಅ ಪ್ಲೇಯರ್ ನಂದು ಏಮ್ ಇರೋದು ಫಸ್ಟ್ IPL ಆಡಕ್ಕೆ. IPL ನಾನು ಪಿಕ್ ಆಗ್ಲಿಲ್ಲ, ಐ ನೋ ಐ ಆಮ್ ಅ ಗುಡ್ ಪ್ಲೇಯರ್, ಐ ಕ್ಯಾನ್ ಮೇಕ್ ಇಟ್ ಬಿಗ್. ಬಟ್ ಅದನ್ನ ನಂಗೆ ಯಾರು ಹೇಳ್ತಾರೆ? ಐ ಹ್ಯಾವ್ ನೋ ಒನ್ ಟು ಗೋ ಟು. ನನ್ನ ಕೋಚ್ ಹತ್ರ ಹೋದ್ರೆ, ಇಲ್ಲಪ್ಪ ನಾನು ಐ ಡೋಂಟ್ ಹ್ಯಾವ್ someone has to come and tell me, boss, you're still a good player with red ball, focus on your red ball cricket, only then you can focus on your IPL. If you improve your basics, definitely at some point of time ನೀವು ಯಾವ್ದಾದ್ರು ಒಂದ್ ಲೆವೆಲ್ ಹೋಗ್ತೀರಾ ಅಂತ ಹೇಳ್ಬೇಕು. ನನ್ಗೆ ಹೇಳೋರು ಯಾರು ಇಲ್ಲ. ಅಲ್ಲ, ಐ ಥಿಂಕ್ ಇಂಪಾರ್ಟೆಂಟ್. ಅಷ್ಟು ಕೋಟಿ ಜನದಲ್ಲಿ ಯಾರನ್ನ ಎಲ್ಲಾರ್ಗು ಒಬ್ರು ಹೇಳ್ಬೇಕು ಅಂತಂದ್ರೆ ಅವ್ರು ಅವಾಗ ಇಂಡಿಯಾ ಆಡಕ್ ಆಗಲ್ಲ. ಅವ್ರಿಗೆ ದಟ್ ಈಸ್ ವಾಟ್ ವಿಲ್ ಸ್ಟ್ಯಾಂಡ್ ಯು ಅಪಾರ್ಟ್ ಅಲ್ವಾ. ಯು ನೀಡ್ ಟು ಹ್ಯಾವ್ ದಟ್ ಬಿಲೀಫ್ ಇನ್ ಯುವರ್ ಸೆಲ್ಫ್, ಸೇಯಿಂಗ್ ದಿಸ್ ಇಸ್ ಹೂಮ್ ಐ ಬಿಲೀವ್, ಐ ವಿಲ್ ಓನ್ಲಿ ಲಿಸನ್ ಟು ದಿಸ್ ಪರ್ಸನ್ ಅಂತ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಇವಾಗ ವಿ ಕಾಂಟ್ ಎಂಟೈರ್ ಸಿಸ್ಟಮ್ ನ ನೀನು ಒಬ್ರು ಕೂತ್ಕೊಂಡು ಹೇಳ್ತಾರೆ ಪಿತಾಮಹ ಅನ್ನೋ ತರ ಇಲ್ಲ, ಇರೋದೇ ಹಂಗೆ. ಇವಾಗ ಇಲ್ಲೇ ನಮ್ ಕ್ಲಬ್ ಕ್ರಿಕೆಟ್ ಅಲ್ಲಿ ನೋಡ್ತಾ ಇರ್ತೀವಿ, ಈ ಕ್ಲಬ್ ಅಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಕ್ಲಬ್ ಹೋಗ್ತಾರೆ, ಅಲ್ಲಿ ಬೇರೆ ಕೋಚ್ ಇರ್ತಾರೆ, ಅವ್ರದ್ದಿರುತ್ತೆ. But in the end of the day, it is you personally, you need to believe, saying, okay, I have one person who has helped me, I will only go to that person. DK ಅಷ್ಟಾಡಿದ್ರು ಈಗಲೂ ಅಭಿಷೇಕ್ ನಾಯರ್ ಹತ್ರ ಏನಕ್ಕೆ ಹೋಗ್ತಾರೆ? He knows that he is the one who has helped him out ಅಂತ. So similarly, it is you who have to identify who is going to help you out in. Exactly. ನಾನು ಅದೇ ಹೇಳಕ್ ಬಂದೆ, ಇಟ್ ಕುಡ್ ಬಿ your parent or it could be your initial coach. ಒಬ್ರು ಇದ್ದೇ ಇರ್ತಾರೆ. ಅವರು ಇಫ್ ದೇ ಆರ್ ಏಬಲ್ ಟು ಕಮ್ ಬ್ಯಾಕ್ ಅಂತ ತಲೆ ಕೆಡ್ಸ್ಕೋಬೇಡ, IPL ಇಸ್ ನಾಟ್ ದ ವರ್ಲ್ಡ್. ಸೊ ನಾನು ನಿನ್ ಪೊಟೆನ್ಷಿಯಲ್ ನೋಡಿದೀನಿ. ಸೊ ಮೋರ್ ದ್ಯಾನ್ ಇಂಡಿವಿಜುವಲ್ ಅವ್ರನ್ನ ಇದ್ ಮಾಡ್ಕೊಳ್ಳೋದಕ್ಕಿಂತ, ಇಫ್ ಸಮನ್ ಲೈಕ್ ದಿಸ್ ಕ್ಯಾನ್ ಸ್ಟೆಪ್ ಫಾರ್ವರ್ಡ್ ಅಂಡ್ ದೆನ್ ಸೇ, ಇಲ್ಲ ನೀನ್ ಬಿಡ್ಬೇಡ ಇದನ್ನ, ಯು ಮೂವ್ ಫಾರ್ವರ್ಡ್, ಐ ಆಮ್ ಶೋರ್ ಪೀಪಲ್ ವಿಲ್ ರಿಯಲೈಸ್ ಅಂಡ್ ಅವರು ದೇ ವಿಲ್ ಕಮ್ ಬ್ಯಾಕ್. ಲೈಕ್ ಇವನ್ ಮಯಾಂಕ್ ಎಕ್ಸಾಂಪಲ್ ಅಪ್ಪ, ಮಯಾಂಕ್ ಡಿಡ್ ನಾಟ್ ಗೆಟ್ ಪಿಕ್ಡ್ ಇನ್ IPL and he scored 5 centuries in last, let's say, 1.5 months. Why do you think he did that? RX Murli. Exactly. Yeah, more than RX Murlidhar. ನಾನು ಇವಾಗ ನೋಡ್ತಾ ಇರೋದವರು ನಮ್ ಕಿರಣ್, ಕಾಫಿ ಪುಡಿ ಕಿರಣ್ ಅಂತ ಕರಿತೀವಿ, ನಮ್ಮ ಸೀನಿಯರ್, ಮುಂಚೆ ಆಡ್ತಿರೋ, ಅವ್ರು ವಿಡಿಯೋಸ್ ಹಾಕ್ತಾ ಇದಾರೆ. ಸೊ ಅಷ್ಟೊಂದು ವರ್ಕ್ ಮಾಡ್ತಿದ್ದಾರೆ ಜೊತೆಲಿ. ಸೊ ತುಂಬಾ ಖುಷಿ ಆಗುತ್ತೆ ಇದೆಲ್ಲ ನೋಡಿದಾಗ. ಐ ಮೀನ್ he would have felt something ಅಲ್ವಾ, ದಟ್ ಓಕೆ ನಾನು IPL ಸೆಲೆಕ್ಟ್ ಆಗ್ಲಿಲ್ಲ, ಬಟ್ ಆಬ್ವಿಯಸ್ಲಿ ಕರ್ನಾಟಕ ಲೀಡ್ ಮಾಡ್ತಾ ಇದಾರೆ ಅವರು. He has taken it as a challenge. 5 centuries. ಸೆಕೆಂಡ್ ಬೆಸ್ಟ್ ಹೇಳಿ ಇವಾಗ ಕರುಣ್ ನಾಯರ್ ಇಂಡಿಯಾ, ಅವ್ರು ಕರ್ನಾಟಕಕ್ಕೂ ಆಡ್ತಾ ಇಲ್ಲ, ಮೈಸೂರು ಪ್ರೀಮಿಯರ್ ಇದಕ್ಕೆ ನಮ್ದು ಮಹಾರಾಜ ಹೈಯೆಸ್ಟ್ ರನ್ ಗೆಟರ್, ಇಲ್ಲೂ ವಿಜಯ್ ಹಜಾರಲ್ಲೂ ವಿದರ್ಭಾಗ ಹೋಗಿ ಹೊಡಿತಾ ಇದಾರೆ. ಒಂಥರ ಅವ್ರದ್ದು ಮೋಟಿವ್ ನೋಡು, ಹಂಗಾರ ಹೆಂಗಿದೆ. ನನ್ ಪಿಕ್ ಮಾಡ್ತಾರೋ ಗೊತ್ತಿಲ್ಲ, ನನ್ ಕೆಲ್ಸ ನಾನ್ ಮಾಡ್ತೀನಿ ಗುರು, ಹೊಡಿತಾ ಇರ್ತೀನಿ ರನ್. ಯಾವಾಗ ಐ ಡೋಂಟ್ ನೋ ವಾಟ್ ಡೋರ್ ವಿಲ್ ನಾಕ್ ಅಂತ, he is doing his duty ಅಷ್ಟೇ. ಸೊ ಬೇಸಿಕ್ಲಿ ಈ ಸೆಗ್ಮೆಂಟ್ ಏನಿದೆ, a message for all the coaches who are there to motivate the player
irrespective of his performance and ensure that he is eligible for the longest format. If you prepare him for the longest format, the shorter format automatically takes care of itself. Yeah. ತುಂಬಾ ಇಂಗ್ಲಿಷ್ ಹೇಳ್ಬಿಟ್ಟೆ. Exception ಇರ್ತಾರೆ. We have to identify Mathurana will not be able to play longer format. ಅವರನ್ನು ಐಡೆಂಟಿಫೈ ಮಾಡಿ ಮುಂಚೆನೆ ಅವ್ರಿಗೆ ಆ ಕ್ಲಾರಿಟಿ ಕೊಟ್ಬಿಡಿ. ಹೌದು. ಓಕೆ, ಆಲ್ರೈಟ್. ಸೊ ಬ್ಯಾಟಿಂಗ್ ಬಗ್ಗೆ ಮಾತಾಡಿದ್ವಿ, ಬೌಲಿಂಗ್ ಬಗ್ಗೆ ಮಾತಾಡಿದ್ವಿ, ಅಂಡ್ ಆಲ್ಸೋ ಒಂದು ನೀಡ್ ಫಾರ್ ಕ್ಲಾರಿಟಿ ಫಾರ್ ಪ್ಲೇಯರ್ಸ್ ಅನ್ನೋದನ್ನ ಮಾತಾಡಿದ್ವಿ. ಥರ್ಡ್ ಪಾಯಿಂಟು, ಟೀಮಲ್ಲಿ ಕೆಲವ್ರನ್ನ ಪ್ಯೂರ್ಲಿ ಅವರು ಎಕ್ಸ್ ಫ್ಯಾಕ್ಟರ್ಗೋಸ್ಕರ ಪಿಕ್ ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ರಿಷಬ್ ಪಂತ್. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ಲು ಈ ಸೀರೀಸಲ್ಲಿ ಕಾಣಿಸ್ತು, ನಿತೀಶ್ ರೆಡ್ಡಿ. ಇವರೆಲ್ಲ ಎಕ್ಸ್ ಫ್ಯಾಕ್ಟರ್ಸ್ ಇಟ್ಕೊಂಡು ಬರೋರು. ಇವ್ರನ್ನ ಯಾರು ಕೂತ್ಕೊಂಡು ನೀನು ಹಿಂಗೆ ಆಡು ಹಂಗೆ ಆಡು ಅಂತ ಹೇಳೋ ಅಂಥ ಪ್ಲೇಯರ್ಸ್ ಅಲ್ಲ. ಹೇಳಿದ್ರೆ ಆ ಪ್ಲೇಯರ್ನ ಪಿಕ್ ಮಾಡಿರೋ ಇಂಟೆನ್ಷನ್ನೇ ತಪ್ಪಾಗ್ಬಿಡತ್ತೆ. ಸೊ ಈ ಥರ ಪ್ಲೇಯರ್ಸ್ನ ಪಿಕ್ ಮಾಡಿದ್ಮೇಲೂ ಇದು ಸುಳ್ಳೋ ನಿಜಾನೋ ಗೊತ್ತಿಲ್ಲ, ರಿಪೋರ್ಟ್ಸ್ ಬಂತು ದಟ್ ಏನೋ ಕೆಲವು ಪ್ಲೇಯರ್ಸು ಟೀಮ್ ಸಿಚುವೇಶನ್ ತಕ್ಕಂಗೆ ಆಡ್ತಿಲ್ಲ, ಅವ್ರು ನ್ಯಾಚುರಲ್ ಗೇಮೇ ಆಡ್ತಾ ಇದ್ದಾರೆ ಅನ್ನೋ ಸುದ್ದಿ ಎಲ್ಲ ಬಂತು. ಆ್ಯಂಡ್ ಇಮಿಡಿಯೇಟ್ ಆಗಿ ಫಸ್ಟ್ ಇನ್ನಿಂಗ್ಸಲ್ಲಿ ರಿಷಬ್ ಪಂತದು ಗೇಮು ಕಂಪ್ಲೀಟ್ಲಿ ಚೇಂಜ್ ಆಗೋಯ್ತು. ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್. ಟೆಸ್ಟ್ ಕ್ರಿಕೆಟು ಚೇಂಜ್ ಆಗಿರೋದೇ ಈ ಥರ ಪ್ಲೇಯರ್ಗಳಿಂದ. WTC ಒಂದು ಬೇರೆ ರೀತಿ ಹೋಗೋಕ್ಕೂ ಕಾರಣ ಈ ಥರದ ಪ್ಲೇಯರ್ಸಿಂದ. ಕ್ಲಾಸಿಕಲ್ ಪ್ಲೇಯರ್ಸು, ಆರ್ಥೋಡಾಕ್ಸ್ ಪ್ಲೇಯರ್ಸ್ಗೂ 100% ಬೆಲೆ ಇದೆ. ಬಟ್ ಗೇಮ್ನ ಮುಂದಕ್ಕೆ ತೊಗೊಂಡೋಗೋದು ಫ್ರಮ್ ಅ ಗುಡ್ ಟೆಸ್ಟ್ ಮ್ಯಾಚ್ ಟು ಅನ್ ಎಕ್ಸೈಟಿಂಗ್ ಟೆಸ್ಟ್ ಮ್ಯಾಚ್ ಆರ್ ಅನ್ ಇಂಟ್ರೆಸ್ಟಿಂಗ್ ಟೆಸ್ಟ್ ಮ್ಯಾಚ್ ಆಗೋದ್ರಲ್ಲಿ ಫ್ರಮ್ ಬೋತ್ ಬೌಲಿಂಗ್ ಪಾಯಿಂಟ್ ಆಫ್ ವ್ಯೂ ಆರ್ ಬ್ಯಾಟಿಂಗ್ ಪಾಯಿಂಟ್ ಆಫ್ ವ್ಯೂ ಎಕ್ಸ್ ಫ್ಯಾಕ್ಟರ್ ಇರುವಂಥವ್ರು ತುಂಬ ಮ್ಯಾಟ್ರ್ ಆಗ್ತಾರೆ. ಅಂಥ ಪ್ಲೇಯರ್ಸ್ನ ನ್ಯಾಚುರಲ್ ಇನ್ಸ್ಟಿಂಕ್ಟ್ಸು ಅಥವಾ ಯಾವ ರೀಸನ್ಗೆ ಅವ್ರು ಪಿಕ್ ಆಗಿದ್ದಾರೆ ಅಂಥದನ್ನ ಕರ್ಬ್ ಮಾಡೋಕ್ಕೆ ಹೋಗೋ ಬದಲು ಬೇರೆ ಏನೋ ಇದನ್ನ ಚಿಂಕ್ಸ್ನ ಫಿಕ್ಸ್ ಮಾಡೋದ್ರಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ ಬೆಟರ್ ಆಗಿರುತ್ತೆ. ಸೊ ಸ್ಟಾಪ್ ಮೆಡ್ಲಿಂಗ್ ವಿತ್ ಪೀಪಲ್ ವಿತ್ ಎಕ್ಸ್ ಫ್ಯಾಕ್ಟರ್ಸ್ ಆರ್ ರಾದರ್ ಲೀವ್ ದೆಮ್ ಔಟ್ ಇಫ್ ಯು ಥಿಂಕ್ ಅವರು ಫಿಟ್ ಆಗ್ತಿಲ್ಲ ನಿಮ್ಮ ಪ್ಲಾನ್ಸಲ್ಲಿ ಅನ್ನೋದು ಅನದರ್ ಇಂಪಾರ್ಟೆಂಟ್ ಥಿಂಗ್ ಅಂತ ನಂಗೆ ಅನ್ಸುತ್ತೆ. ಐ ಟೋಟಲಿ ಅಗ್ರಿ ಹಿಯರ್. ಏನು ಅಂದ್ರೆ ಎಕ್ಸ್ ಫ್ಯಾಕ್ಟರ್ ಇರೋ ಪ್ಲೇಯರ್ ನೀವು ಎಕ್ಸ್ ಫ್ಯಾಕ್ಟರ್ ಇದೆ ಅಂತಾನೆ ಕರ್ಕೊಂಡಿದ್ದೀರಾ. ಆ ಸಿಚುಯೇಷನ್ಗೆ ಅವ್ರು ಕರ್ಕೊಂಬಂದು ಟಾಪ್ 5 ಅವ್ರಿಗೆ ಬಿಟ್ಬಿಟ್ಟಿದೀವಿ. They did not do their role. The sixth person who was supposed to be playing an X Factor innings, we are pointing out to him. ಅವನಿಗೆ ಪಾಯಿಂಟ್ ಔಟ್ ಮಾಡಿ, ಇಲ್ಲ ನೀನು ಸೆನ್ಸಿಬಲ್ ಆಗಿ ಆಡ್ಬೇಕಿತ್ತಪ್ಪ, ಒಂದು 10 ಓವರ್ ನಿಂತ್ಕೊಂಡು ಆಡ್ಬೇಕಿತ್ತು. ಮೇಲ್ಗಡೆ ಇರೋ 5 ಜನ 50 ಓವರ್ ಆಡಿಲ್ಲ, ಅದನ್ನ ಬಿಟ್ಬಿಡ್ತಾ ಇದೀವಿ. ನೀವು 10 ಓವರ್ ಬ್ಯಾಟಿಂಗ್ ಆಡ್ಬಿಟ್ಟಿದ್ರೆ ನಮ್ಮ ಸ್ಕೋರ್ ಚೇಂಜ್ ಆಗೋದು. ಈಗ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಕೂಡ ರಿಷಬ್ ಪಂತ್ ಅವ್ರು 60 ಹೊಡೆದ್ರು 33 ಬಾಲ್ಸ್ ಅಲ್ಲಿ. ಈ ನಾವೇನ್ ಹೇಳಿದ್ವಿ, ಅಯ್ಯೋ ಇನ್ನು 10 ಓವರ್ ಆಡ್ಬಿಟ್ಟಿದ್ರೆ ಗೇಮ್ ಚೇಂಜ್ ಆಗ್ಬಿಡ್ತಾ ಇತ್ತಪ್ಪ. ಟಾಪ್ 5 10 ಓವರ್ ಆಡಿಲ್ಲ, ನಾವು ಅದನ್ನ ಬಿಟ್ಬಿಡ್ತಾ ಇದೀವಿ. ಇಲ್ಲಿ ನಾನೊಂದು ಐ ಜಸ್ಟ್ ವಾಂಟ್ ಟು ಆಡ್ ಟು ದಟ್ ಅಲ್ವಾ. ಎಕ್ಸ್ ಫ್ಯಾಕ್ಟರ್ ಇರಬೇಕು, ರಿಷಬ್ ಪಂತ್ ಅವ್ರನ್ನ ಕರ್ಬ್ ಮಾಡಬಾರ್ದು. ಅಗೇನ್ ಇಟ್ ಇಸ್ ದೇರ್ ಐ ನೋ ಇಟ್ ಇಸ್ ನಾಟ್ ಅನ್ ಆಪಲ್ ಟು ಆಪಲ್ ಕಂಪ್ಯಾರಿಸನ್ ಅಲ್ಲ. ವಾಟ್ ಡಿಫರೆನ್ಸಸ್ ಡಿಫರೆನ್ಸ್ ಬಿಟ್ವೀನ್ ಅ ಕಾನ್ಸ್ಟಸ್ ಆರ್ ರಿಷಬ್ ಪಂತ್ ಇಸ್ the maturity what Rishabh Pant had in last BGT was somewhat lacking in this BGT. ಅವರು ಗೇಮ್ ನ ತಗೊಂಡ್ ಹೋಗೋರು ಯಾವ ಟೈಮ್ ಅಲ್ಲಿ ಸ್ಲೋ ಡೌನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದನ್ನ ನನ್ಗೆ ಈಗ್ಲೂ ಹೇಳ್ತೀನಿ, ಐ ಆಮ್ ನಾಟ್ ಸೇಯಿಂಗ್ ಟಾಪ್ 5 ಅವ್ರು ಆಡ್ಲಿಲ್ಲ, ಇವ್ರ ಕೈಯಲ್ಲಿ ಇದ್ದಿದ್ದನ್ನ ಬಿಟ್ಟಿದ್ದಕ್ಕೆ ಬೇಜಾರಾಯ್ತು. ಆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 2 ಸಲ ಹಿಂಗೆ ಹೊಡೆಯಕ್ ಹೋಗಿ ಔಟ್ ಆಗಿದ್ದು ಅದು ಬೇಜಾರಾಗ್ಲಿಲ್ಲ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅವ್ರು ಯಾವತ್ತೂ ಅಷ್ಟೇ whatever the opponents thought of, he used to always do the other way. Opponents ಏನ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮಾಡಿ ಟ್ರಾವಿಸ್ ಹೆಡ್ಗೆ ಬೌಲಿಂಗ್ ಕೊಟ್ರು, ಅದೇ ಮಾಡಿದ್ರು. ದಟ್ ಇಸ್ ವೇರ್ ಇಟ್ ಹರ್ಟ್ ದ ಮೋಸ್ಟ್ ವೆಸ್ಟ್ ಟೈಮ್. ಸೊ ಮೆಲ್ಬರ್ನ್ ಅಲ್ಲಿ ಆ ಆಟ ನೆಸೆಸಿಟಿ ಇರ್ಲಿಲ್ಲ, ಅಂಡ್ ಸಿಡ್ನಿಲಿ ಇಟ್ ವಾಸ್ ವೆರಿ ಮಚ್ ರಿಕ್ವೈರ್ಡ್. ನನ್ ವಾಟ್ ಐ ವಾಸ್ ಮೋರ್ ಸರ್ಪ್ರೈಸ್ ಅಂದ್ರೆ ಆತರ ಆಟ ಆಡಿ ತೋರ್ಸ್ಕೊಟ್ಬಿಟ್ಟು ಅವರು ಪಂತು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಹಿಂಗ್ ಹೊಡೆದ್ರೇನೆ ರನ್ ಬರದ್ ಗುರು, ನೀನ್ ನಿಂತಾಡಿದ್ರೆ ರನ್ ಬರಲ್ಲ, ಯಾವ್ದೋ ಒಂದು ಹೊಡ್ಕೊಂಡು ಹೋಗತ್ತೆ, ಪಿಚ್ ಆ ತರ ಇದೆ ಅಂತ ಅಂದ ಮೇಲೂ ನೆಕ್ಸ್ಟ್ ಡೇ ಇವಾಗ ರವೀಂದ್ರ ಜಡೇಜಾ ಅವ್ರಿಗೆ ಆ ಪೊಟೆನ್ಶಿಯಲ್ ಇದ್ರೂ ಇನ್ನ ನಿಂತಾಡಕ್ ಹೋದ್ರು. ಅದು ಏನಕ್ಕೆ ಅಂತ ಅರ್ಥ ಆಗ್ಲಿಲ್ಲ ಅಂತ. ಸೊ ಸಿಚುಯೇಷನ್ ತಕ್ಕಂಗೆ ಆ ಮೆಚುರಿಟಿ ಇಷ್ಟು ಮ್ಯಾಚಸ್ ಆಡಿಯಾರೆ. ದಟ್ ಇಸ್ ವಾಟ್ ಡಿಫರೆನ್ಸಸ್ ಬಿಟ್ವೀನ್ ದಟ್ ಯಂಗ್ಸ್ಟರ್ ಅಂಡ್ ರಿಷಬ್ ಪಂತ್ ಅಲ್ವಾ. ಅವ್ರಿಗೂ ಎಕ್ಸ್ ಫ್ಯಾಕ್ಟರ್ ಅಂತ ಕರ್ಕೊಂಡ್ಬಂದ್ರೆ ಇವರು ಎಕ್ಸ್ ಫ್ಯಾಕ್ಟರ್ ಕರ್ಕೊಂಡ್ ಬಂದಿರೋದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ರಿಷಬ್ ಪಂತ್ ಕುಡ್ ಬಿ ಆರ್ ಪೊಟೆನ್ಶಿಯಲ್ ಕ್ಯಾಪ್ಟನ್ ಅಂತ, ಇಟ್ ಈಸ್ ದಟ್ ಮೆಚುರಿಟಿ ವಾಟ್ ವಿಲ್ ಗೆಟ್ ಟು ದ ಸಿಚುಯೇಷನ್ ವಾಟ್ ಐ ವಿಲ್ ಪ್ಲೇ
ಅಂತ. ಅಂಡ್ ವಿಚ್ ಇಸ್ ಡನ್ ಇಟ್ ಇಸ್ ನಾ, ಅವ್ರು ತೋರ್ಸೇ ಇಲ್ಲ, ಸುಮ್ನೆ ಹೊಡಿತಾ ಇರ್ತಾರೆ ಎವ್ರಿ ಟೈಮ್ ಅಂದ್ರೆ ಅರ್ಥ ಆಗ್ತಾ ಇತ್ತು. ಈ ಶೋನ್ ದಟ್ ಮೆಚುರಿಟಿ ಲಾಸ್ಟ್ ಬಿಜಿಟಿ ವಿಚ್ ಲ್ಯಾಕ್ಡ್ ಇನ್ ಮೆಲ್ಬರ್ನ್ ದಿಸ್ ಟೈಮ್. ಏನಕ್ಕೆ ಪ್ರಾಬ್ಲಮ್ ಆಗಿದೆ? ಹೇಳಿ ದರ್ಶನ್, ಹೇಳಿ, ಲಾಸ್ಟ್ ಅಲ್ಲಿ ಹೇಳ್ತೀನಿ, ಹೇಳಿ. ಇಲ್ಲ, ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಇಟ್ ಇಸ್ ಅಬೌಟ್ ಯು ಗಿವಿಂಗ್ ದಟ್ ಕೈಂಡ್ ಆಫ್ ಅನ್ ಎನ್ವೈರನ್ಮೆಂಟ್ ಫಾರ್ ಹಿಮ್. ಸೊ ಡಿಫ್ರೆನ್ಸ್ ನೋಡೋಣ ಲಾಸ್ಟ್ ಬಿಜಿಟಿಗೂ ಈ ಬಿಜಿಟಿಗೂ. ಸೊ ನಾವು ಇದನ್ನ ತುಂಬಾ ನಾವು ಮಾತಾಡಿದೀವಿ, ಎಲ್ಲರೂ ಮಾತಾಡಿದ್ದಾರೆ, ದ ಅಪ್ರೋಚ್ ಟುವರ್ಡ್ಸ್ ಎನಿ ಪರ್ಟಿಕ್ಯುಲರ್ ಗೇಮ್ ಆರ್ ಎನಿ ಪರ್ಟಿಕ್ಯುಲರ್ ಟೂರ್ನಮೆಂಟ್. ರವಿ ಶಾಸ್ತ್ರಿ ಅವರು ವೆರಿ ಕ್ಲಿಯರ್ಲಿ ಇದ್ರು, ಪಿಚ್ ನ ತೆಗ್ದಾಕ್ಬಿಡು. ಐ ಥಿಂಕ್ ಬಾರ್ಗಿ ಎಷ್ಟೊಂದ್ ಸತಿ ನಮ್ಮಿದ್ರಲ್ಲೇ ಹೇಳಿ, ಪಿಚ್ ನ ತೆಗ್ದಾಕ್ಬಿಡಿ, ನೀವು ನ್ಯಾಚುರಲ್ ಗೇಮ್ ಆಡಿ. ಇಲ್ಲಿ ಅದೇ ಪ್ರಾಬ್ಲಮ್ ಆಗಿದ್ದು. ಅನಂತ್ ಅವ್ರು ಹೇಳಿದ ಪಾಯಿಂಟ್ಗೆ, ಇವಾಗ ನ್ಯಾಚುರಲ್ ಆಡೋನ್ಗೆ ಬಂದ್ಬಿಟ್ಟು ಕೋಚ್ ಆದವನು ಬಂದ್ಬಿಟ್ಟು ಇವಾಗ ಹೇಳ್ತಾ ಇರೋದೇನು, ಅವ್ರ ಪಾಡ್ಗೆ ಅವ್ರ ಇಷ್ಟ ಬಂದಂಗೆ ಆಡ್ತಾ ಇದಾರೆ, ನ್ಯಾಚುರಲ್ ಗೇಮ್ ಆಡ್ತೀನಿ ಅಂತೆಲ್ಲ ಆಡ್ತಾ ಇದಾರೆ ಅಂದ್ರೆ, ಯು ಆರ್ ಫೋರ್ಸಿಂಗ್ ಸಮ್ವನ್ ಟು ಡೂ ಸಮಥಿಂಗ್ ವಿಚ್ ಹಿ ಕಾಂಟ್ ಡೂ. ಅದ್ರ ಬದಲು ಪಾಸಿಟಿವ್ ಆಗಿ ಹೇಳಿ. ಇವಾಗ ನಮ್ಗೆ ಜಿಜಿಗೆ ಒಂದ್ ಪಾಯಿಂಟ್ ಅಲ್ಲಿ ವಿ ಗೇವ್ ಹಿಮ್ ಆಲ್ ದ ಕ್ರೆಡಿಟ್. ಏನಕ್ಕೆ ಕೊಟ್ವಿ? ಸ್ಕೈ ಶ್ರೀಲಂಕಾ ಮೇಲೆ ಆಡುವಾಗ ಹಿ ಹಿಮ್ಸೆಲ್ಫ್ ಬಾಟ್ ಹಿಮ್ಸೆಲ್ಫ್ ಟು ಬೋಲ್, ಅಥವಾ ಇವ್ರನ್ನ ತಗೊಂಡು ಮ್ಯಾಚ್ ಗೆಲ್ಸಿದ್ವಿ. ಅಂಡ್ ಹಿ ಟುಕ್ ದಟ್ ಕ್ರೆಡಿಟ್ ಅಲ್ವಾ, ಅಂಡ್ ವಿ ಆಲ್ ಗೇವ್ ಹಿಮ್ ಕ್ರೆಡಿಟ್ ಸೇಯಿಂಗ್ ಓಕೆ ಇದೆಲ್ಲ ಥಿಂಕ್ ಮಾಡಿದ್ರು. ಅದೇ ತರ ಹಿ ಇಸ್ ನಾಟ್ ಏಬಲ್ ಟು ಡೂ ಇಟ್ ಹಿಯರ್. ಆಬ್ವಿಯಸ್ಲಿ ಸೋತಿರೋದು ಅದೆಲ್ಲ ಇಟ್ ಇಸ್ ಪ್ರಾಬಬ್ಲಿ ನಾಟ್ ಅಲೋವಿಂಗ್ ಹಿಮ್ ಟು ಥಿಂಕ್ ಆನ್ ದೋಸ್ ಲೈನ್ಸ್. ಬಟ್ ಸಮ್ವೇರ್ ಐ ಫೆಲ್ಟ್ ರವಿ ಶಾಸ್ತ್ರಿ ಅವ್ರಿಗೆ ಇದ್ದಿದ್ದು ಕ್ಲಾರಿಟಿ, ವಿ ಸ್ಟಿಲ್ ಡೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಎ ಕ್ಲಾರಿಟಿ ಕಮಿಂಗ್ ಫ್ರಮ್ ದ ಕೋಚಿಂಗ್ ಸ್ಟಾಫ್. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪ್ರತಿ ಮ್ಯಾಚು ಡಿಫ್ರೆಂಟ್ ಅಪ್ರೋಚ್ ತಗೊಂತಾ ಇದಾರೆ. ಕ್ಲಾರಿಟಿ ಇರಲೇಬೇಕಲ್ವಾ? ಸೋತ್ರು ಸೇಮ್ ಆಯ್ತು, ಫೈನ್. ಇಂಗ್ಲೆಂಡ್ ಟೀಮ್ನ ಅಟ್ಲೀಸ್ಟ್ ಲಾಸ್ಟ್ 3 ಇದರಲ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ನೋಡೇ ಇಲ್ಲ. ಬಟ್ ದೇ ಆರ್ ನಾಟ್ ಚೇಂಜಿಂಗ್ ದೇರ್ ವೇ. ದೇ ಹ್ಯಾವ್ ಸೆಡ್ ಅಟ್ಲೀಸ್ಟ್ ಮ್ಯಾಕ್ಸ್ ಕೋಚ್ ಬ್ರೆಂಡನ್ ಮೆಕ್ಕಲಮ್ ಇರೋ ತನಕ ಅವ್ರು ಹೇಳ್ಬಿಟ್ಟಿದ್ದಾರೆ ಹಿಂಗೆ ಆಡೋದು ಅಂತ. ಸೊ ದೇ ಆರ್ ಪ್ಲೇಯಿಂಗ್ ಲೈಕ್ ದಟ್. ದೇ ಆರ್ ನಾಟ್ ಕಮಿಂಗ್ ಅಂಡ್ ಕ್ರಿಪಿಂಗ್. ನೋ ಒನ್ ಇಸ್ ಕ್ರಿಪಿಂಗ್ ಸೇಯಿಂಗ್ ನೀವು ಫೈನಲ್ಸ್ ಬರ್ತಿಲ್ಲ ಅಂತ. ಆ ಕ್ಲಾರಿಟಿ ಇಲ್ಲ ಅಂತ ನನ್ಗೆ ಅನ್ಸ್ತಾ ಇದೆ. ಚೇಂಜ್ ಮಾಡಿಲ್ಲ ಅಂತೆಲ್ಲ ಹೇಳ್ಬೇಡ. ಐ ಥಿಂಕ್ ಓವರ್ ಎ ಪೀರಿಯಡ್ ಜೋ ರೂಟ್ ರಿಯಲೈಸ್ ದಟ್ ಇಸ್ ನಾಟ್ ಮೈ ನ್ಯಾಚುರಲ್ ಗೇಮ್. ದಟ್ಸ್ ವೆನ್ ಹಿ ಸ್ಟಾರ್ಟೆಡ್ ಗೆಟಿಂಗ್ ರನ್ಸ್ ಬ್ಯಾಕ್. ದಟ್ ಇಸ್ ಜೋ ರೂಟ್. ಅದನ್ನೇ ಹೇಳಿದ್ದು. ಎಂಟೈರ್ ಟೀಮ್. That is what I'm saying. That individual has to realize what works ಅಂತ. That is where I said, ನಾನು ಸುನಿಲ್ ಗವಾಸ್ಕರ್ ಅವರು ಬೈದಿದ್ದು ಪಂತ್ಗೆ, which was very valid in Melbourne, and we will give credit to what he did in Sydney, because that was what is required at that particular situation. ನೀವು ಅದಾದ್ಮೇಲೆ ಅವ್ರು ಔಟ್ ಆದ್ಮೇಲೆ ನಿತೀಶ್ ರೆಡ್ಡಿಗೆ ಪೊಟೆನ್ಶಿಯಲ್ ಇದ್ರೂ he was curbing and playing, saying we'll play the day. It was not required. That led to his downfall. Exactly. That led to his downfall. ಆ ಪಾಯಿಂಟ್ ಇವಾಗ ಮೇ ಬಿ ಸಮ್ವನ್ ಕೋಚಿಂಗ್ ಸ್ಟಾಫ್ ಆಗಿರ್ಬೋದು, ಬ್ಯಾಟಿಂಗ್ ಕೋಚ್ ಆಗಿರ್ಬೋದು, ಅವ್ರು ಹೇಳ್ಬಿಟ್ಟು ಏನ್ ಕಳ್ಸಿದ್ರು ಅಂತ ಕ್ವೆಶ್ಚನ್ ಮಾರ್ಕ್. ಇವಾಗ ಈ ತರ ಆಡಿದ್ದಕ್ಕೆ ರನ್ಸ್ ಬಂದಿದೆ ಅಲ್ವಾ, ನಮ್ಗೆ ರನ್ಸೇ ಇಂಪಾರ್ಟೆಂಟ್. ಲಾಸ್ಟ್ ಇನ್ನಿಂಗ್ಸ್ ಅಲ್ಲಿ ಇಟ್ ಕುಡ್ ಹ್ಯಾವ್ ಬೀನ್ ಮೋರ್ ಟಫರ್. ಸೊ ಅಂಡ್ ಆಲ್ಸೋ ಬುಮ್ರಾ ವಿ ವರ್ ನಾಟ್ ಶ್ಯೂರ್. ಸೊ ಅವಾಗ ಏನ್ ಹೇಳಿ ಕಳ್ಸಿದ್ರು ಅವ್ರಿಗೆ, ಓಕೆ ಇದು ಪಂತ್ ಒಬ್ಬನ ಕೈಲೇ ಆಗೋದು, ನೀವೆಲ್ಲ ಟ್ರೈ ಮಾಡ್ಬಿಡಿ, ಹೋಗ್ಬಿಟ್ಟು ಅದ್ಮಿ, ಇದನ್ನ ಹೇಳಿ ಕಳ್ಸಿರ್ತಾರ? ಯಾಕಂದ್ರೆ ಅದೇ ಮಾಡಿದ್ದವರು. ಬುಮ್ರಾ ಅಲ್ಲ, ಪಂತ್ ಸೆಕೆಂಡ್ ಇನ್ನಿಂಗ್ಸ್ ಆಕ್ಚುಲಿ ಐ ಥಿಂಕ್ ಪಂತ್ದು ಸೆಕೆಂಡ್ ಇನ್ನಿಂಗ್ಸ್ ಆ ಹುಚ್ಚಾಟ ಆಡೋದಕ್ಕೆ ಫಸ್ಟ್ ಇನ್ನಿಂಗ್ಸ್ ಬುಮ್ರಾ ಅವ್ರ ಬ್ಯಾಟಿಂಗ್ ಕಾರಣ. ಪಂತ್ ನೋಡಿದ್ರೆ ಇಷ್ಟೊತ್ತು ಆಡದೆ ನಾನು 100 ಬಾಲಿಂಗ್ಗೆ ಅವ್ರು ಬಂದು 20 ರನ್ ಸುಮ್ನೆ ಕಾಲ್ ಅಡ್ಡ ಹಾಕ್ಬಿಟ್ಟು ರಪ ಸುತ್ಬಿಟ್ಟು 20 ರನ್ ಹೊಡೆದ್ಬಿಟ್ರು ಬುಮ್ರಾ. ಐ ಥಿಂಕ್ ನ್ಯಾಚುರಲ್ ಆಡಿದ್ರೆ ರನ್ ಬರುತ್ತೆ ಅಂತ. ಸೊ ಐ ಡೋಂಟ್ ನೋ ಇಫ್ ಪೀಪಲ್ ಆರ್ ನಾಟ್ ಟೇಕಿಂಗ್ ಕ್ಯೂ. ಆ ಕ್ವಿಕ್ ಲರ್ನಿಂಗ್ ಅದು ಆಗ್ತಾ ಇಲ್ಲ ಪ್ಲೇಯರ್ಸ್ ಇಂದ. ಅದನ್ನು ನಿಂಗೆ ಬಂದು ಸಪೋರ್ಟ್ ಸ್ಟಾಫ್ ಹೇಳ್ಬೇಕಾ ಅನ್ನೋದು ಇರೋದು. ಐ ಡೋಂಟ್ ಇಫ್ ಅದೇ ನನ್ ಬಿಗ್ಗೆಸ್ಟ್ ಕ್ವೆಶ್ಚನ್ ಮಾರ್ಕ್ ಇರೋದು ಅಂದ್ರೆ, ಇಷ್ಟು ಜನ ಸಪೋರ್ಟ್ ಸ್ಟಾಫ್ ಅವರು ಏನ್ ಹೆಲ್ಪ್ ಮಾಡ್ತಾ ಇದಾರೆ ಟೀಮ್ಗೆ ಅನ್ನೋದು. ಅಲ್ಲ, ಅವ್ರು ಬಂದು ಈ ತರ ಆಡು ಅಂತ ಹೇಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಬಟ್ ಅವ್ರು ಬಂದ್ಬಿಟ್ಟು ಓಕೆ ಈ ತರ ಆಡಬೇಡ, ಈ ತರನೇ ಆಡು ಅಂತ ಹೇಳ್ತಾ ಇದಾರೆ ಅನ್ನೋದು ಕ್ವೆಶ್ಚನ್ ಮಾರ್ಕ್. ಅಂದ್ರೆ ಬೇಸಿಕ್ಲಿ ಕ್ರಿಯೇಟ್ ಅನ್ ಎನ್ವಿರಾನ್ಮೆಂಟ್ ವೇರ್ ಯು ಆರ್ ಏಬಲ್ ಟು ಫ್ರೀಲಿ ಎಕ್ಸ್ಪ್ರೆಸ್ ಯುವರ್ ನ್ಯಾಚುರಲ್ ಗೇಮ್ ಅಂತ ಹೇಳ್ತಾರೆ. ದಟ್ ಈಸ್ ವಾಟ್ ವಾಸ್ ದ ಡಿಫರೆನ್ಸ್ ಫ್ರಮ್ ಪ್ರೀವಿಯಸ್ ಬಿಜಿಟಿ ಟು ದಿಸ್ ಬಿಜಿಟಿ ಇನ್ ರಿಷಬ್ ಪಂಟ್ ಎಸ್ಪೆಷಲಿ. ಸೊ ಪ್ರೆಸ್ ಕಾನ್ಫರೆನ್ಸ್ ಕೂಡ ಹೇಳ್ತಾರೆ, ಯು ಆರ್ ಬೇಸಿಕ್ಲಿ ಗೆಟಿಂಗ್ ಯರ್ ಟೀಮ್ ಡೌನ್. ಇಲ್ಲ ಅವ್ನು ಆಡಬೇಕಿತ್ತು, ಅವ್ನು ಅರ್ಥ ಮಾಡ್ಕೋಬೇಕಿತ್ತು ಸಿಚುಯೇಷನ್ ಅಂದ್ರೆ, ಯು ಆರ್ ಬೇಸಿಕ್ಲಿ ಪುಲ್ಲಿಂಗ್ ಹಿಮ್ ಡೌನ್. ಯು ಆರ್ ನಾಟ್ ಲೆಟಿಂಗ್ ಹಿಮ್ ಡೂ ಹಿಸ್ ವರ್ಕ್. ಹಂಗೇಳಿಲ್ಲ ಅವ್ರು ಹೇಳಿದ್ದು. ರಿಷಬ್ ಪಂತ್ ಯಾರೇನ್ ಹೇಳಕ್ಕಾತ, ಅವ್ರಿಗೆ ಅರ್ಥ ಆಗ್ಬೇಕು ಏನ್ ಮಾಡ್ಬೇಕು ಅಂತ. ಈಗ ಅಂದ್ರೆ ಬೇಸಿಕ್ಲಿ ಲೆಟಿಂಗ್ ಹಿಮ್ ಡೌನ್. ಅದ್ರ ಬದಲು ದಟ್ ಇಸ್ ಹೌ ಹಿ ಪ್ಲೇಸ್, ದಟ್ಸ್ ಹಿಸ್ ನ್ಯಾಚುರಲ್ ಗೇಮ್. ಲೆಟ್ಸ್ ನಾಟ್ ಟಾಕ್ ಟು ಮಚ್ ಅಬೌಟ್ ಹಿಮ್. ಕ್ಲೋಸ್ ಆಗೋಗಿರೋದು ಮ್ಯಾಟರ್. ಪ್ರೆಸ್ ಕಾನ್ಫರೆನ್ಸ್ ಆತರ, ಬಟ್ ಇನ್ಸೈಡ್ ದ ಡ್ರೆಸ್ಸಿಂಗ್ ರೂಮ್ ದೇರ್ ಮೈಟ್ ಬಿ ಸಮ್ ಅದರ್ ಟಾಕ್ಸ್ ಎಸ್ ವೆಲ್. ಜಿಜಿ ಬಂದ್ಬಿಟ್ಟು ಓಪನ್ ಆಗಿ ಹೇಳ್ತಾರೆ, ದೇ ಆರ್ ನಾಟ್ ಲಿಸ್ನಿಂಗ್ ಟು ಮೀ,
they are doing the way they want it to work. ಇದು ರಿಪೋರ್ಟ್ಸ್ Things are not happening Reports. the way I want it to work ಅಂತ ಹೇಳ್ತಿದ್ದಾರೆ. ಈಸಿ ಓಪನ್ ಆಗಿ ಬಂದು ಹೇಳಿಲ್ಲ, ಇದು ಆಲ್ ರಿಪೋರ್ಟ್ಸ್, ಇನ್ಸ್ಟಾಗ್ರಾಮ್ ರಿಪೋರ್ಟ್ಸ್. As per reports. Okay. So last 2 points ಇದೆ for the way ahead. So last but one is the most important, which worked. Same thing. ನಾನು ಅಲ್ಲಿಗೆ ವಾಪಸ್ ಬರ್ತೀನಿ. ಬಿಟ್ವೀನ್ 2015 and 2021 ಏನ್ ವರ್ಕ್ ಆಯ್ತು ಅಲ್ಲಿಗೆ ವಾಪಸ್ ಹೋಗೋದ್ರಲ್ಲಿ ತಪ್ಪಿಲ್ಲ, ವಿಚ್ ಇಸ್ ಟೀಮ್, ಕೋಚಿಂಗ್ ಸ್ಟಾಫ್, ಸೆಲೆಕ್ಟರ್ಸ್ ಎಲ್ರದ್ದು ಒಂದು ಕಾಮನ್ ವಿಷನ್. ಈಗ BGT ನಲ್ಲಿ ಅಡಿಲೇಡ್ ಟೆಸ್ಟ್ ಆದ್ಮೇಲೆ ವಿರಾಟ್ ಕೊಹ್ಲಿ ವಾಪಸ್ ಬಂದ್ರೂ ಅಜಿಂಕ್ಯ ರಹಾನೆ ಇಂಜುರಿ ಮೇಲೆ ಇಂಜುರಿ ಆಗ್ತಿದ್ದಾಗ ನೆಟ್ ಬೌಲರ್ಸ್ ಇಟ್ಕೊಂಡು ಕೋವಿಡ್ ಬಬಲ್ ಅಲ್ಲಿ ಇದ್ದು ಟೆಸ್ಟ್ ಮ್ಯಾಚ್ ಗೆದ್ದಿರೋದು, ಆ ಟೆಸ್ಟ್ ಸೀರೀಸ್ ಗೆದ್ದಿರೋದು ಎಲ್ಲರೂ ಇವತ್ತಿನ ದಿನ ಮಾತಾಡ್ತಿದೀವಿ. ಅವ್ರು ನೆಟ್ ಬೌಲರ್ಸ್ ಇಟ್ಕೊಂಡು ಗೆದ್ರಪ್ಪ, ಇವ್ರ ಕೈಲಿ ಮೇನ್ ಬೌಲರ್ಸ್ ಇಟ್ಕೊಂಡು ಗೆಲ್ತಿಲ್ಲ ಅಂತ. ಬಟ್ ಐ ಥಿಂಕ್ ನನ್ಗೆ ಕಾಣಿಸ್ತಿರೋ ಡಿಫ್ರೆನ್ಸ್ ಏನಂದ್ರೆ, ಪ್ರತಿಯೊಂದು ಇದು BCCI ಅಲ್ಲಿ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಿರೋರಿಗೆ ಎಲ್ರಿಗೂ ಒಂದೇ ವಿಷನ್ ಇತ್ತು ಆ ಟೈಮಲ್ಲಿ. ನಾನು ಇಲ್ಲಿಂದ ಹೋದ್ರೂ ನನ್ನ ಡೆಪ್ಯೂಟಿ ನನ್ನ ವಿಷನ್ನ ಫಾಲೋ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಕ್ಯಾಪ್ಟನ್ಗಿತ್ತು. ನಾನು ಇರಲಿ ಬಿಡ್ಲಿ, ನಾನು ಹೇಳಲಿ ಬಿಡ್ಲಿ, ನಾವು ಏನು ಡಿಸ್ಕಸ್ ಮಾಡಿದೀವೋ ಬೋರ್ಡ್ ರೂಮಲ್ಲಿ ಗ್ರೌಂಡಲ್ಲೂ ಅದೇ ನಡೆಯುತ್ತೆ ಅನ್ನೋ ಕಾನ್ಫಿಡೆನ್ಸು ಕೋಚ್ಗಿತ್ತು. ಇದು ಯಾರು ಅಶ್ವಿನ್ದು ಕುಟ್ಟಿ ಸ್ಟೋರೀಸು ಫಾಲೋ ಮಾಡಿದ್ರು ಆಫ್ಟರ್ BGT, ಆ BGT ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದರೆ ರವಿಶಾಸ್ತ್ರಿ ಹೌ ಮಚ್ ಹಿ ವಾಸ್ ಇನ್ವಾಲ್ವ್ಡ್ ಇನ್ ಸರ್ಟನ್ ಕ್ರೂಷಿಯಲ್ ಮೂವ್ಸ್ ಅನ್ನೋದು ರವಿಶಾಸ್ತ್ರಿ, ಅಶ್ವಿನ್ ಅವರು ಇವ್ರ ಜೊತೆ ಏನು ಫೀಲ್ಡಿಂಗ್ ಕೋಚ್ ಜೊತೆ ಮತ್ತೆ ಥ್ರೋಡೌನ್ ಸ್ಪೆಷಲಿಸ್ಟ್ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಸೊ ಆ ವಿಷನ್ ಲ್ಯಾಕಿಂಗ್ ಇದೆ ಅನ್ಸುತ್ತೆ ಈ ಕರೆಂಟ್ ರೆಜಿಮಲ್ಲಿ. ಯಾಕೆಂದ್ರೆ ಬುಮ್ರಾ ಆಡಿದ್ರೆ ಬೇರೆ ಥರ ಇದೆ, ರೋಹಿತ್ ಶರ್ಮಾ ಬಂದರೆ ಬೇರೆ ಥರ ಇದೆ, ಫೀಲ್ಡ್ ಪ್ಲೇಸ್ಮೆಂಟ್ಸ್ ಬೇರೆ ಥರ ಇದೆ, ಕ್ಯಾಪ್ಟನ್ಸಿ ಇದು ಮೂಡ್ ಬೇರೆ ಥರ ಇದೆ, ಆಟಿಟ್ಯೂಡ್ ಆನ್ ಫೀಲ್ಡ್ ಬೇರೆ ಥರ ಇದೆ. ಸೊ ಮೇ ಬಿ ಯಾರೇ ಎಷ್ಟೇ ಹೇಳ್ಬೋದು, ಪ್ರತಿಯೊಬ್ಬರು ಬೇರೆ ಬೇರೆ ಥರ, ನಾವು ನಮ್ಮ ಮೈಂಡ್ ಸೆಟ್ ಬೇರೆ, ನಾವು ಥಿಂಕಿಂಗ್ ಬೇರೆ, ಏನು ಬೇಕಾದ್ರೆ ಹೇಳ್ಬೋದು ಕ್ಯಾಪ್ಟನ್ಸು. ಬಟ್ ಒಂದು ಆಸ್ ಎ ಯೂನಿಟ್ ಒಂದು ವಿಷನ್ಗೆ ಕೆಲಸ ಮಾಡ್ತಿಲ್ಲ ಅನ್ನೋ ಒಂದು ಅಪರೆಂಟ್ ಇದು ಕಾಣಿಸ್ತಿದೆ. ಐ ಥಿಂಕ್ ದಟ್ ಈಸ್ ನೀಡೆಡ್ ಅನ್ನೋದು ಒಂದು ಪಾಯಿಂಟು ನನ್ನ ಕಡೆಯಿಂದ. ಸಪೋರ್ಟ್ ಪಾಯಿಂಟ್ ಏನು ಅಂತಂದ್ರೆ, ಆಸ್ ಎ ಪ್ಲೇಯರ್ ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಗಿ ತಗೋತಾ ಇದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ವಿರಾಟ್ ಕೊಹ್ಲಿ ಅವ್ರನ್ನೇ ಐ ಥಿಂಕ್ ಅಮಾಂಗ್ ದ ಕರೆಂಟ್ ಲಾಟ್ ಹಿ ಇಸ್ ದ ಒನ್ ಹೂ ಹಸ್ ಪ್ಲೇಡ್ ದ ಲಾಂಗೆಸ್ಟ್ ಇನ್ ಟೆಸ್ಟ್ ಇವಾಗಿರೋ ಇದರಲ್ಲಿ. ಅವ್ರು ಇದ್ದಾಗ್ಲೇನೆ ಒಂದ್ 4 ಕೋಚ್ ಅಂಡ್ ಸಪೋರ್ಟ್ ಸ್ಟಾಫ್ ಚೇಂಜ್ ಆಗಿಲ್ವಾ? ಎಸ್, ರವಿ ಶಾಸ್ತ್ರಿ ಅವ್ರಕ್ಕಿಂತ ಆಮೇಲೆ ರಾಹುಲ್ ದ್ರಾವಿಡ್ ಅವರು ಇದು ಸಪೋರ್ಟ್ ಸ್ಟಾಫ್ ಅವರು ಅಂತ ಪ್ಲೇಯರ್ಗೆ ಹೋಗಿ ಹೇಳುವಷ್ಟು ಫ್ರೀಡಮ್ ಇದೆಯಾ ಇವತ್ತಿಗೆ? ಇರ್ಲೇಬೇಕು. ಸಿ ಇಫ್ ಯು ಆರ್ ಸಪೋರ್ಟ್ ಸ್ಟಾಫ್ ಅಂಡ್ ನೋ ಒನ್ ಇಸ್ ಬಿಗರ್ ದನ್ ದ ಗೇಮ್. 100% ಐಡಿಯಲ್ ಸಿಚುವೇಶನ್ ಬೇರೆ ಇದೆಯಾ ಅನ್ನೋದು ಬಿಗ್ಗೆಸ್ಟ್ ಕ್ವೆಶ್ಚನ್ ಮಾರ್ಕ್ ಅಂತ ಅದೇ ಹೇಳ್ತಾ ಇರೋದು. ಈಗ ಎಷ್ಟೋ ನಾವು ನಾಟ್ ಸೇಯಿಂಗ್ ಈ ಬಾಲಿವುಡ್ ಮೂವಿಲಿ ನೋಡಿರ್ತೀವಲ್ಲ, ಹೊಸ ಕೋಚ್ ಬಂದ ತಕ್ಷಣ ನಾನ್ ಇಷ್ಟು ವರ್ಷದಿಂದ ಆಡ್ತೇನೆ, ನೀನ್ ಇವಾಗ ಬರ್ತಾ ಇರೋದು ಅನ್ನೋ ತರ. ಸೊ ಆ ತರ ನಾವು ಹೇಳ್ಬೇಕು ಅಂದ್ರೆ ಇವತ್ತಿನ ದಿವಸ ನಮ್ಗೆ ಅದೇ ಅನ್ಸ್ತಾ ಇತ್ತು. ಲೈಕ್ ಇವಾಗ ಯಾರಾನ ಹೋಗ್ಬಿಟ್ಟು, ಇವಾಗ ಅಭಿಷೇಕ್ ನಾಯರ್ ಅಂತ ಒಳ್ಳೆ ಹೆಸರು ಮಾಡಿರೋರು ಹೋಗಿ ಮಾತಾಡಿರ್ತಾರ ಅವ್ರು ವಿರಾಟ್ ಕೊಹ್ಲಿ ಅವ್ರ ಹತ್ರ. ಐ ಮೀನ್ ಹಿ ನೋಸ್ ದಿಸ್ ಗೇಮ್ ಮೋರ್ ದೆನ್ ಎನಿಬಡಿ ಎಲ್ಸ್. ಆ ತರ ಎನ್ವಿರಾನ್ಮೆಂಟ್ ಇದೆಯಾ ಅನ್ನೋದನ್ನು ಇಟ್ ಹ್ಯಾಸ್ ಟು ಬಿ ಬೋತ್ ವೇಸ್. ನಾವು ಸಪೋರ್ಟ್ ಸ್ಟಾಫ್ ಅವ್ರ ಎನ್ವಿರಾನ್ಮೆಂಟ್, ಕೋಚಿಂಗ್ ಅವ್ರು ಕ್ರಿಯೇಟ್ ಮಾಡ್ಬೇಕು ಅನ್ನೋದಕ್ಕಿಂತ ಐ ಥಿಂಕ್ it is how welcoming the players currently who are playing are to the support staff, which will make that environment ಅಂತ ನಂಗೆ ಅನ್ಸುತ್ತೆ. ಇವಾಗ ಗಂಭೀರ್ ಅವ್ರನ್ನ ಆಲ್ರೆಡಿ ಎಲ್ಲರೂ ಬೈಯಕ್ ಶುರು ಮಾಡಿದಾರೆ, ಏನಪ್ಪಾ ಬಂದ್ಮೇಲಿಂದ ಇದು ಸೋತೋದ್ರು ಅದು ಸೋತೋದ್ರು. ವಿ ಡೋಂಟ್ ನೋ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಸೈಡ್. ಲೈಕ್ the way Gambhir is speaking in the press conference also is not the Gambhir who we saw when he was coaching KKR, or like he was in the open, like mentoring KKR or ಒಂಥರ ಕರ್ವ್ ಮಾಡ್ಕೊಂಡು ಅವ್ರು ಏನ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಅದು ಮ್ಯಾನೇಜ್ಮೆಂಟ್ ಇಂದ ಆಗ್ಲಿ ಅಥವಾ ಪ್ಲೇಯರ್ಸ್ ಇಂದ ಆಗ್ಲಿ ಅಷ್ಟೇ ವೆಲ್ಕಮಿಂಗ್ ಆಗು ಇರ್ಬೇಕು ನಮ್ಗೆ. ಅಂಡ್ ವಿ ಹವ್ ಸೀನ್ ದಟ್ ಸೆಟ್ ಆಗ್ತಾ ಇಲ್ಲ ಪ್ಲೇಯರ್ಸ್ಗೆ ಅಂತ ಕೋಚ್ಗಳು ಚೇಂಜ್ ಆಗಿರೋದು ನೋಡಿದೀವಿ ನಾವು ಮಧ್ಯದಲ್ಲಿ. ಸೊ ಎಕ್ಸಾಕ್ಟ್ಲಿ. ಸೊ ಅದೇ ತರ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಕ್ಕೆ ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ದಟ್ ಸೀನಿಯರ್ಸ್ ಇನ್ ದ ಟೀಮ್ ಮೇಕ್ ದೆಮ್ ಫೀಲ್ ವೆಲ್ಕಮ್ to bring in their changes
ವಿಚ್ ವಿಲ್ ಆಲ್ಸೋ ಅವ್ರ ನ್ಯೂ ಥಾಟ್ಸ್ ಏನಕ್ಕೆ ವೈ ಒಂದು 2 ವರ್ಷ 3 ವರ್ಷ ಆದ್ಮೇಲೆ ಕೋಚಿಂಗ್ ಸ್ಟಾಫ್ ಚೇಂಜ್ ಆಗ್ಬೇಕು ಅಂತ ಏನಕ್ಕೆ ಚೇಂಜ್ ಮಾಡ್ತಾರೆ? ಹೋಲ್ ಪರ್ಸ್ಪೆಕ್ಟಿವ್ ಇಸ್ ನ್ಯೂ ಐಡಿಯಾಸ್, ಏನೋ ಬೇರೆ ಟ್ರೈ ಮಾಡೋಣ, ಚೇಂಜ್ ಆಗ್ತಾ ಇರ್ಲಿ, ಅದೇ ಒಂದೇ ಒಂದು ಕಾಂಪ್ಲೆಸೆನ್ಸಿ ಬಂದ್ಬಿಟ್ಟಿರತ್ತೆ. ಅದೇ ತರ ಪ್ಲೇಯರ್ಸ್ಗೂ ಅಕ್ಸೆಪ್ಟೆನ್ಸ್ ಇರಬೇಕು. ನನ್ಗೆ ಇದು ವರ್ಕ್ ಆಗಿದೆ, ಇಷ್ಟು ವರ್ಷ ನಾನು ಇದೇ ಮಾಡ್ಕೊಂಡಿರ್ತೀನಿ, ನನ್ಗೆ ಏನೋ ವರ್ಕ್ ಆಗ್ತಾ ಇಲ್ಲ ಅಂದ್ರೂ ನಾನು ಕೇಳಕ್ ಸರಿ ಹೋಗಿಲ್ಲ. ವರ್ಕ್ ಆಗ್ತಾ ಇದ್ರೆ ವೆಲ್ ಅಂಡ್ ಗುಡ್, ಇಫ್ ಯು ಆರ್ ಸ್ಕೋರಿಂಗ್ ನೋ ಬಡಿ ವಿಲ್ ಕಮ್ ಅಂಡ್ ಕ್ವೆಶ್ಚನ್ ಯು, ನೀನ್ ಯಾರು ಏನು ಹೇಳೋದೇ ಇಲ್ಲ. ಬಟ್ ಆಗ್ತಾ ಇಲ್ಲ, ನನ್ ಬೌಲಿಂಗ್ ಬೀಳ್ತಾ ಇಲ್ಲ ಅಥವಾ ನಂದು ಏನೋ ಬ್ಯಾಟಿಂಗ್ ಆಡ್ತಾ ಇಲ್ಲ ಅಂತಂದಾಗ, ಆರ್ ವಿ ಓಪನ್ ಎನಫ್ ಟು ಅಕ್ಸೆಪ್ಟ್ ಸೇಯಿಂಗ್ ಓಕೆ, ಏನ್ ಟೇಕ್ ದಿ ಅದರ್ ಪರ್ಸನ್, ದ ಸಪೋರ್ಟ್ ಸ್ಟಾಫ್ ಇನ್ಪುಟ್ ಇಸ್ ಅ ಬಿಗ್ಗೆಸ್ಟ್ ಕ್ವೆಶ್ಚನ್ ಮಾರ್ಕ್, ವಿಚ್ ಇಸ್ ಲೈಕ್ ಐ ಡೋಂಟ್ ನೋ. ಯಾಕಂದ್ರೆ ಇವಾಗ ನೀವು ಆ ಡ್ರೆಸ್ಸಿಂಗ್ ರೂಮೇ ನೋಡ್ತಾ, ನೀವು ರವಿಶಾಸ್ತ್ರಿ ಅವ್ರು ನೋಡ್ತಾ ಇದ್ದಾಗ ಯು ಕುಡ್ ಆಲ್ವೇಸ್ ಸಿ ಶ್ರೀಧರ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಅಶ್ವಿನ್ ಇರ್ಬೋದು, ಅರುಣ್ ಅವರು ಪ್ಲೇಯರ್ಸ್ ಜೊತೆ ಇನ್ವಾಲ್ವ್ ಆಗಿರ್ಬೋದು, ಅದು ಯು ಕುಡ್ ಸಿ ದಟ್ ಯೂನಿಟಿ ಇನ್ ದ ಟೀಮ್. ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಯಂಗ್ಸ್ಟರ್ಸ್ ಒಂದ್ ಕಡೆ ಕೂತಿದ್ದಾರೆ, ಆ ಸಪೋರ್ಟ್ ಸ್ಟಾಫ್ ಪ್ರಾಬಬ್ಲಿ ನಿಮ್ಗೆ ಬರೀ ರೋಹಿತ್ ಶರ್ಮಾ ಅರೌಂಡ್ ಅಲ್ಲಿದ್ದಾರೆ. ಆ ಒಂದು ಯೂನಿಟ್ ಆಗಿ ಅಟ್ಲೀಸ್ಟ್ ವಿಜುವಲಿ ಕಾಣಿಸ್ತಾ ಇರ್ಲಿಲ್ಲ. ಹೌದು, ವೆರಿ ವೆರಿ ಇಂಪಾರ್ಟೆಂಟ್ ಅದು. ಐ ಥಿಂಕ್ ಅಂಟಿಲ್ ಅನ್ಲೆಸ್ ಅದೆಲ್ಲ ಸಾರ್ಟ್ ಔಟ್ ಮಾಡಿ, ವೆನ್ ಇಫ್ ನಾನಂತವ್ರು ಹೇಳ್ದಂಗೆ ಆ ವಿಷನ್ ತರದೇ ಇದ್ರೆ, ಐ ಥಿಂಕ್ ಎವ್ರಿ ನೌ ಅಂಡ್ ದೆನ್ ಸೀರೀಸ್ ಇದೇ ತರ ಮಾತಾಡ್ತಾ ಇರ್ತೀವಿ ಅನ್ಸುತ್ತೆ. ಕರೆಕ್ಟ್. ಭಾರ್ಗವ್ ಹೇಳ್ದಂಗೆ ಇಟ್ ಶುಡ್ ಬಿ ಅ ಹ್ಯಾಂಡ್ ಶೇಕ್ ಫ್ರಮ್ ಬೋತ್ ಎಂಡ್ಸ್. ಸುಮ್ಮನೆ ಒನ್ ವೇ ಕಮ್ಯುನಿಕೇಶನ್ ಆದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ವರ್ಕ್. ಎನಿ ಪ್ಲೇಸ್ ಫಾರ್ ದಟ್ ಮ್ಯಾಟರ್, ಎರಡ್ ಕಡೆಯಿಂದ ಹ್ಯಾಂಡ್ ಶೇಕ್ ಆದ್ರೆ ಮಾತ್ರ ಇಟ್ ವಿಲ್ ಬಿ. ಈಗ ಹೇಳ್ತಾರಲ್ಲ, ಎರಡ್ ಕೈ ಸೇರ್ಸಿದ್ರೆ ಮಾತ್ರ ಚಪ್ಪಾಳೆ ಹೊಡಿಯಕ್ಕಾಗೋದು ಅಂತ. ಸೊ ಒಂದೇ ಕಡೆಯಿಂದ ಆದ್ರೆ ಡೆಫಿನೆಟ್ ಆಗಿ ವರ್ಕೌಟ್ ಆಗಲ್ಲ. ಅಂಡ್ ಇಟ್ ಇಸ್ ಕ್ಲಿಯರ್ಲಿ ಎವಿಡೆಂಟ್, ಇದರ್ ಬ್ಯಾಟಿಂಗ್ ಕೋಚ್ ಅವಾಗ ಅಪ್ರೋಚ್ ಮಾಡ್ತಾ ಇಲ್ಲ ಬ್ಯಾಟರ್ಸ್ಗೆ, ಆರ್ ದ ಬ್ಯಾಟರ್ಸ್ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಟ್ ದೇರ್ ಇಸ್ ಸಮ್ ಫ್ಲಾ ವಿತ್ ಮೈ ಅಪ್ರೋಚ್. ಯಾಕಂದ್ರೆ ಆಚೆ ಕಡೆ ತುಂಬಾ ಅನಲಿಸ್ಟ್ಸು ಪ್ರೀವಿಯಸ್ BGT ಅವ್ರ ಕಪಲ್ ಆಫ್ ಇಯರ್ಸ್ ಮುಂಚೆ ಎಲ್ಲಿತ್ತು ಸ್ಟ್ಯಾಂಡ್ಸ್, ಏನಿತ್ತು ಫುಟ್ವರ್ಕು, ಈಗಿರೋ ಫುಟ್ವರ್ಕು, ಈಗಿರೋ ಮೂವ್ಮೆಂಟ್ ಏನಾಗಿದೆ ಡಿಫ್ರೆನ್ಸು ತುಂಬಾ ಓಪನ್ ಎವಿಡೆಂಟ್ ಆಗಿ ಸೋಷಿಯಲ್ ಮೀಡಿಯಲ್ಲಿ ಹೋಗ್ತಾ ಇದೆ. ಅದು ಪ್ಲೇಯರ್ಗೆ ರೀಚ್ ಆಗಿರಲ್ವಾ, ಆರ್ ಪ್ಲೇಯರ್ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರಲ್ವಾ. ಸೊ ಅದು ಫಿಗರ್ ಔಟ್ ಮಾಡ್ಕೊಂಡು ಪ್ರಾಬ್ಲಿ ದರ್ಶನ್ ಹೇಳ್ದಂಗೆ ಒಂದು ಕಾಮನ್ ವಿಷನ್ಗೆ ಬಂದು ವಿ ವಿಲ್ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ ಅಂತ ಅನ್ಸುತ್ತೆ. Okay, so finally the last one for way ahead, selection. Selectors most important. ಯಾವುದೋ ಒಬ್ಬ ಪ್ಲೇಯರು, ನೋ ಮ್ಯಾಟರ್ ವಾಟ್ ಲೆಗಸಿ ದೇ ಹ್ಯಾವ್, ಅವರು ದಮ್ ತೋರಿಸ್ಬೇಕು. ನೀನು ಟೈಮ್ ತಗೋ, ನಿನ್ನ ಹತ್ರ ಕ್ರಿಕೆಟ್ ಇದೆ ಅಂತ ನಿನಗನ್ಸಿದ್ರೆ ಬಾ ಆಚೆ, ಏನು ಬೇಕಾದ್ರೂ ಮಾಡು, ಫೈಟ್ ಯುವರ್ ವೇ ಬ್ಯಾಕ್ ಇನ್ ಟು ದ ಟೀಮ್, ನಿನಗೆ ಓಪನ್ ಆರ್ಮ್ಸಿಂದ ವೆಲ್ಕಮ್ ಮಾಡ್ತೀವಿ. ಬಟ್ ಈಗ ಸದ್ಯಕ್ಕೆ ನೀನು ಸೂಟ್ ಆಗ್ತಿಲ್ಲ ಅಂತ ಹೇಳಕ್ಕೆ ದಮ್ಮು ತಗೋಬೇಕು. ಅಗರ್ಕರ್ ಅದನ್ನು ಮಾಡ್ತಾರೆ ಅನ್ನೋದು ತುಂಬ ಜನದ ಒಪಿನಿಯನ್ ಆಗಿತ್ತು. ವೆನ್ ಅಗರ್ಕರ್ ಟುಕ್ ದ ಪೊಸಿಷನ್ ಆಫ್ ಚೀಫ್ ಸೆಲೆಕ್ಟರ್, ಅವ್ರ ಟೀಮ್ ಇದನ್ನು ಮಾಡ್ತಾರೆ ಅನ್ನೋದು ಸುಮಾರು ಜನದ ಒಪಿನಿಯನ್ ಆಗಿತ್ತು. ಬಟ್ ಅದು ಮತ್ತೆ ಸರಿಯಾಗಿ ನಡೀತಿಲ್ಲ ಅನ್ಸುತ್ತೆ. ಸೆಲೆಕ್ಷನ್ ಆಫ್ ದ ಸ್ಕ್ವಾಡ್, ಸೆಲೆಕ್ಷನ್ ಆಫ್ ದ ಕ್ಯಾಪ್ಟನ್, ಸೆಲೆಕ್ಷನ್ ಆಫ್ ಲೀಡರ್ಶಿಪ್ ಗ್ರೂಪ್, ಇದೆಲ್ಲದರಲ್ಲೂ ಐ ಥಿಂಕ್ ಪ್ರೆಸಿಡೆನ್ಸ್ ಅವ್ರು ಸರಿಗೆ ಸೆಟ್ ಮಾಡದೇ ಇರೋದ್ ಕಾರಣ ಇವತ್ತಿನ ದಿನ ಇಷ್ಟೊಂದು ಮಾತಾಡ್ತಿದೀವಿ ನಾವು ಅನ್ನೋದು ನನಗನ್ಸತ್ತೆ. ನಿಮ್ ಥಾಟ್ಸ್ ಕೊಡಿ. ಮಾಡಿದ್ರಪ್ಪ ಅವರು. ಅಂದ್ರೆ ಐ ಮೈಟ್ ಸೌಂಡ್ ನೆಗೆಟಿವ್ ಇನ್ ದಿಸ್, ಬಟ್ PR ಟೀಮ್ ಯಾರ್ಯಾರ್ದು ಚೆನ್ನಾಗಿರ್ಲಿಲ್ವೋ ಅವ್ರನ್ನೆಲ್ಲ ಕೂಡ್ಸಿದ್ರು. ಇಲ್ಲೊಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಸಿ, BCCI is the richest body and there are some marquee players who bring in revenue to the board. So ಆ ಪ್ಲೇಯರ್ಸ್ ಇಲ್ಲ ಅಂದ್ರೆ ರೆವೆನ್ಯೂ ಡ್ರಾಪ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ಸ್ ವಿತ್ ಇನ್ ಇಂಡಿಯಾ. ಇದು ಪ್ರಾಬಬ್ಲಿ ಈಗ ಸೆಲೆಬ್ರಿಟಿ ಕಲ್ಚರ್ ಅಂತ ಏನಿದೆ ನಮ್ಮಲ್ಲಿ, ಅದಿರೋವರೆಗೂ ಮಾರ್ಕಿ ಪ್ಲೇಯರ್ಸ್ನ ಅಷ್ಟು ಈಸಿಯಾಗಿ ಯು ಸಿಟ್ ಔಟ್ ಫಾರ್ ದಿಸ್ ಗೇಮ್. ಯಾವುದೇ ಕ್ಯಾಪ್ಟನ್ ಡ್ರಾಪ್ ಆಗಿದ್ದಾಗ ಇಷ್ಟು ವರ್ಷದಲ್ಲಿ ಲಂಚ್ ಬ್ರೇಕ್ ಅಲ್ಲಿ, ಲಂಚ್ ಇಂಟರ್ವಲ್ ಅಲ್ಲಿ ಕರೆದ್ಬಿಟ್ಟು ಇಂಟರ್ವ್ಯೂ ಮಾಡಿದಾರಾ? ಫಸ್ಟ್ ಆಫ್ ಆಲ್ ಅದಾಗಿದ್ರಾ? ಅದೇ ಹೇಳಿದ್ದ, ಯಾವುದೇ ಕ್ಯಾಪ್ಟನ್ ಡ್ರಾಪೇ ಆಗಿರ್ಲಿಲ್ಲ. ಓಕೆ, ಎನಿ ಪ್ಲೇಯರ್ ಫಾರ್ ದಟ್ ಮ್ಯಾಟರ್, ಬಿಗ್ ಪ್ಲೇಯರ್. ಸಚಿನ್ ಆಪ್ಟೆಡ್ ಔಟ್, ಯಾವುದೇ ಕ್ಯಾಪ್ಟನ್ ಆಪ್ಟೆಡ್ ಔಟ್. ಓಕೆ, ಸಾರಿ, ಮೈ ಮಿಸ್ಟೇಕ್, ಕರೆಕ್ಟ್ ಮಾಡ್ಕೋತೀನಿ. ಆಪ್ಟ್ ಔಟ್ ಆರ್ ಸ್ಯಾಟ್ ಔಟ್ ಫಾರ್ ದ ಗೇಮ್. ಕರೆದು ಇನ್ ಬಿಟ್ವೀನ್ ದ ಗೇಮ್ ಲಂಚ್ ಇಂಟರ್ವಲ್ ಅಲ್ಲಿ ಇಂಟರ್ವ್ಯೂ ಮಾಡಿ, ಗಿವ್ ಮಿ ಯುವರ್ ಥಾಟ್ಸ್ ವೈ ಯು ಆಪ್ಟೆಡ್ ಔಟ್ ಫ್ರಮ್ ದ ಗೇಮ್ ಅಂತ ಯಾವ ಪ್ಲೇಯರ್ ಕೇಳಿದ್ದಾರೆ? ಐ ಥಿಂಕ್ ಅದು
ಐ ಮೀನ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಮೇಲೆ ಐ ಥಿಂಕ್ ಬ್ರಾಡ್ಕಾಸ್ಟಿಂಗು ಇವಾಲ್ವ್ ಆಗ್ತಾ ಬರ್ತಾ ಇದೆ. ಸೊ ವಿ ಹವ್ ಸೀನ್ ಲಾಟ್ ಆಫ್ ನ್ಯೂ ಥಿಂಗ್ಸ್ ಈ BGT, ದ ಕೈಂಡ್ ಆಫ್ ಟೆಕ್ನಾಲಜಿ ವಾಟ್ ದೇ ವಾಟ್ ಇನ್. AI ಅಂಡ್ ಇನ್ಫ್ಯಾಕ್ಟ್ ನಿತೀಶ್ ರೆಡ್ಡಿ 100 ಹೊಡೆದಾಗ ಇವರು ಬೌಂಡ್ರಿ ಲೈನ್ ಅಲ್ಲೇ ಗಿಲ್ಕ್ರಿಸ್ಟ್ ಹೋಗ್ಬಿಟ್ಟು ಮಾತಾಡ್ಸಿದ್ರು ಅವ್ರ ಅಪ್ಪನ. So ಯಾವತ್ತೂ ನಡೆದಿರ್ಲಿಲ್ಲ ಅದು. ದಟ್ ಇಸ್ ಸಮಥಿಂಗ್ ಬಿಕಾಸ್ ಆಫ್ ದ ವೇ ಸೋಷಿಯಲ್ ಮೀಡಿಯಾ ಇವಾಗಿರೋ exactly. followers, So ಅದೆಲ್ಲ ಬೇಬಿ because of changing that. So lot ನಾವು of ಅದು money ಅದು coming in for the board, with the revenue that they generate, the marquee players, so-called marquee players. So ಅವ್ರಿಗೆ ಹೋಗಿ ಯು ಸಿಟ್ ಔಟ್ ಫಾರ್ ದಿಸ್ ಟೂರ್ನಮೆಂಟ್, ಯು ಸಿಟ್ ಔಟ್ ಫ್ರಮ್ ದಿಸ್ ಸೀರೀಸ್ ಅಂತ ಹೇಳೋದು ಕಷ್ಟ ಇದೆ, ಅಟ್ಲೀಸ್ಟ್ ಅಟ್ ದಿಸ್ ಪಾಯಿಂಟ್. ದಟ್ ಈಸ್ ದ ರೀಸನ್ ಸ್ಟಿಲ್ ಫ್ಯೂ ಪ್ಲೇಯರ್ಸ್ ಈವನ್ ಆಫ್ಟರ್ ರಿಟೈರಿಂಗ್ ಫ್ರಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆರ್ ಪಾರ್ಟ್ ಆಫ್ ದಿ IPL ಟೀಮ್ಸ್. ಐ ವಿಲ್ ನಾಟ್ ಟೇಕ್ ನೇಮ್ಸ್. Anyways, I think the point here is he has to take bold calls. Exactly. And The player himself has to ಇವಾಗ take a I call. don't know, again ರಿಪೋರ್ಟ್ಸ್ ಪ್ರಕಾರ ಜಿಜಿ ನಮ್ಗೆ ಪೂಜಾರ ಅವ್ರು ಬೇಕು ಅಂತೆಲ್ಲ ಹೇಳ್ತಾ ಇದ್ರು, ಬಟ್ ನಮ್ಗೆ ಬಿಡ್ಲಿಲ್ಲ ಅಂತ. ಸೊ ಐ ಥಿಂಕ್ ಸೆನ್ಸಿಬಲ್ ಕಾಲ್ಸ್ ತಗೋಬೇಕು. ಇವಾಗ ಪೂಜಾರ, ಇಫ್ ಹಿ ವುಡ್ ಹ್ಯಾವ್ ಮೇಡ್, ನಾವೇ ಡಿಸ್ಕಸ್ ಮಾಡ್ತಾ ಇದೀವಿ, 2 people who would have made a difference for the result would be ಪೂಜಾರ ಅಂಡ್ ಶಮಿ. ಸೊ ಅವರಿಬ್ರು ಫಿಟ್ ಆಗಿ ರೆಡಿ ಇದ್ರೆ ಐ ಆಮ್ ಶೋರ್ ಸೆಲೆಕ್ಟರ್ should allow them. So like if you know that someone has done well, ನಾವು ಫ್ಯೂಚರ್ ಓಕೆ ಬಂದೇ ಬರ್ತಾರೆ. ಸೊ ಒನ್ಸ್ ದೇ ಆರ್ ರಿಟೈರ್ಡ್, you will have to depend on new talent, ಯಂಗ್ಸ್ಟರ್ಸ್ ಬರಲೇಬೇಕು. ಸೊ no one is like ಕಾನ್ಸ್ಟೆಂಟ್ ಹಿಯರ್. ಬಟ್ ಇವಾಗ ಇರೋದ್ರಲ್ಲೇ ಇರುವಾಗ್ಲೂ ಚೆನ್ನಾಗಿ ಆಡ್ತಿರುವಾಗ್ಲೂ ಇಲ್ಲಪ್ಪ ನಾವು ನಿಮ್ನ ಬಿಟ್ಬಿಟ್ಟು ಮುಂದೆ ನೋಡ್ತೀವಿ ಅನ್ನೋದು ಐ ಡೋಂಟ್ ನೋ. ದಟ್ ಇಸ್ ಸಮಥಿಂಗ್ ವಿಚ್ ವಿ ಕ್ಯಾನ್ ಲರ್ನ್ ಫ್ರಮ್ ಆಸೀಸ್. ಜೊತೆಗೆ ಪ್ಲೇಯರ್ ಅವೈಲಬಿಲಿಟಿ, ಅನ್ಅವೈಲಬಿಲಿಟಿ ಹ್ಯಾಸ್ ಟು ಬಿ ಕಮ್ಯುನಿಕೇಟೆಡ್ ಇನ್ ದ ರೈಟ್ ವೇ. ಅಂಟಿಲ್ ಎಂಡ್ ಆಫ್ 4th ಟೆಸ್ಟ್ ಆರ್ 3rd ಟೆಸ್ಟ್ ಪ್ರಾಬಬ್ಲಿ ನಮಗೆ ಗೊತ್ತಿರಲಿಲ್ಲ ಮೊಹಮ್ಮದ್ ಶಮಿ ಏನಾಗ್ತಾರೆ. ಅಂಡ್ ದ ಕ್ಯಾಪ್ಟನ್ ಹಿಮ್ಸೆಲ್ಫ್ ಡಿಡ್ ನಾಟ್ ನೋ. We are still waiting for the NCA people to get back to me and give an update on certain players availability. Reasons ittu bro, ಅದು obviously like they were trying his fitness test ಮಾಡ್ತಾ ಇದ್ರು, 5-day endurance test ಮಾಡ್ತಾ ಇದ್ರು, ಅದಕ್ಕೋಸ್ಕರ ಅವ್ರದ್ದು ಕ್ಲಾರಿಟಿ ಇರ್ಲಿಲ್ಲ. ಬಟ್ ಅದರ್ವೈಸ್ ಐ ಥಿಂಕ್ ಆ ಪ್ರಾಬ್ಲಮ್ ಇಸ್ ನಾಟ್ ದೇರ್ ಅಂತ ಐ ಫೀಲ್ ದಟ್. ಅಲ್ಲ, see, player himself told I am fit, I can play the longer format, but the medical team says no, you are not fit. So who do we ಯಾರನ್ನ ನಂಬಕಾಗತ್ತೆ? ಆಮೇಲೆ then the captain sitting somewhere thousands of kilometers away say I don't have information and we are still waiting for a medical report from the NCA team. Yeah, exactly. I mean, that is where ನನಗೆ ಅದಕ್ಕೆ ಆ ಪಾಯಿಂಟ್ ಹೇಳಿದ್ದು. ಸೊ ಮೇ ಬಿ ನಾವೇನ್ ಮಾಡ್ತಿದೀವಿ ಅಂದ್ರೆ ನೆಕ್ಸ್ಟ್ ಬಿಗ್ ಸೀರೀಸ್ ಅವ್ರ ಶೀಲ್ಡ್ ಮಾಡೋಣ ಅಂತ ಮಾಡ್ತಾ ಇದಾರಾ? ಮೇ ಬಿ ಅದ್ ಮಾಡಿದ್ರೆ ಮಾಡಬಾರ್ದು ಅಂತ. ಬಿಕಾಸ್ ಇಫ್ ದ ಪ್ಲೇಯರ್ ಹಸ್ ಗಾಟ್ ದ ಝೀಲ್, ಐ ಕ್ಯಾನ್ ಗೋ ದೇರ್ ಅಂಡ್ ಮೇಕ್ ದ ಡಿಫರೆನ್ಸ್. ಐ ಥಿಂಕ್ ವಿ ಶುಡ್ ಅಲೌ ಹಿಮ್. He would have definitely made a difference. ಓಕೆ, ಸೊ ದೋಸ್ ವರ್ ದ ಪಾಯಿಂಟ್ಸ್ ನನ್ನ ಕಡೆಯಿಂದ ಫ್ಯೂಚರ್ ಹೇಗೆ ಕಾಣಿಸ್ಬೇಕು ಅನ್ನೋ ವಿಷಯಕ್ಕೆ. ಓಕೆ, ಸೊ ಕ್ವಿಕ್ ಥಾಟ್, ಮೇ ಬಿ 1-2 ನಿಮಿಷ ಟೈಮ್ ಸ್ಪೆಂಡ್ ಮಾಡೋಣ. BGT ಅಂತಲ್ಲ, ಈಗ ಇರೋ ಸ್ಕ್ವಾಡ್ನ ತಗೊಂಡು ನೀವು ಸುಮ್ಮನೆ ಇರ್ಬೋದಾಗಿತ್ತು ಅನ್ನೋ ಪ್ಲೇಯರ್ಸ್ನ ಹಾಕಬೇಕು ಅಂತ ಲಿಸ್ಟ್ ಮಾಡಿದ್ರೆ ನಿಮ್ಮ ಕಡೆಯಿಂದ ಯಾರ್ಯಾರು ಇರ್ಬೋದಿತ್ತು ಅಂತ ಹೆಸರು ಹೇಳಿ. ಪೂಜಾರ, ಶಮೀನ ಬಿಟ್ಟು ಯಾರ್ಯಾರನ್ನ ಕರ್ಕೊಂಡು ಹೋಗ್ಬೋದಿತ್ತು ಅಂತ ಸುಮ್ಮನೆ ಒಂದು ಲಿಸ್ಟ್ ಹೇಳಿ. ರಿಸರ್ವ್ಸ್ ಹೇಗಿದೆ ತಲೆಯಲ್ಲಿ ಚೆಕ್ ಮಾಡೋಣ ನಮಗೆ ನಾವು ಅಂತ. ಐ ಥಿಂಕ್ ಕರ್ಕೊಂಡು ಹೋಗಿದ್ದವರಲ್ಲೇನೆ ಆಡಿಸಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್ ಅಷ್ಟೇ. ಏನ್ ನಾಟ್ ಲುಕಿಂಗ್ ಅಟ್ ಯಾರೋ ಇಲ್ಲಿ ಬಿಟ್ಟೋಟೋದ್ರು ಅವ್ರನ್ನ ಕರ್ಕೊಂಡು ಹೋಗ್ಬೋದಾಗಿತ್ತು ಅನ್ನೋದಕ್ಕಿಂತ ಕರ್ಕೊಂಡು ಹೋಗಿರೋರ್ನಲ್ಲೇ ಆಡಿಸಿ ಚಾನ್ಸ್ ಕೊಟ್ಟಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಬೆಟರ್. ಲೈಕ್ ಅಭಿಮನ್ಯು ಈಶ್ವರನ್ ಆಗಿರ್ಬೋದು, ಸರ್ಫರಾಜ್ ಆಯ್ತು ಆಡ್ಲಿಲ್ಲ ಅಲ್ಲಿ, ವಿಡ್ ನೆವರ್ ನೋ. ಐ ಮೀನ್ ಲಾಂಗರ್ ರನ್ ಅವ್ರು ಕೊಟ್ರು. ಈಗ ನೀವ್ ಯಾವ್ದೋ 100 ಮ್ಯಾಚ್ ಒಬ್ರು ಪರ್ಫಾರ್ಮ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಯಾರೋ ಹೊಸೊಬ್ರು ಬಂದು ಈ ಕುಡ್ ಹ್ಯಾವ್ ಡನ್ ಸಮಥಿಂಗ್ ಬೆಟರ್ ಅಲ್ಲ. ಸೊ ದೋಸ್ ಆರ್, ಅಂಡ್ ವಿ ನೋ ಸಾಯಿ ಸುದರ್ಶನ್ ಇರ್ಬೋದು, ಋತುರಾಜ್ ಗಾಯಕ್ವಾಡ್ ಇರ್ಬೋದು, ಅದಾದ್ಮೇಲೆ ಯಾರಪ್ಪ ಲೆಫ್ಟ್, ಅಕ್ಷರ್ ಪಟೇಲ್ನ. ಸೊ ಅಗೇನ್ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಅವರೆಲ್ಲ ವರ್ಕೇ ಆಗಲ್ವಾ ಆಸ್ಟ್ರೇಲಿಯನ್ ಸಾಲಿ? ನಾವು ಟ್ರೈಯೇ ಮಾಡಿಲ್ಲ. And we have decided here saying that and we got in Kotian in the last test match game.
That was actually ಎಲ್ಲ ಹೆಸರು surprising. ಬಿಟ್ಟು ಹೊಸ ಹೆಸರು. ನೀವು ಇಂಡಿಯಾ ಒಳ್ಳೆ ಆಸ್ಟ್ರೇಲಿಯಾ ಟೂರ್ 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 ಪ್ಲಾನ್ ಮಾಡ್ದಂಗಿತ್ತು. ಅಂತ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಟೂರ್ ಸೆಟಪ್ ಮಾಡ್ದಂಗಿತ್ತು ಅವ್ರಿಗೆ ಪಾಪ. ಅಂಡ್ ಅವರೆಲ್ಲ Clear. ಲೈಕ್ ಇಂಡಿಯಾ ಎಲ್ಲಿ ಆಡಿ ಅವನು ಚೆನ್ನಾಗಿ ಆಡಿದ್ದ ಆಕ್ಚುಲಿ ತನುಷ್ ಕೋಟೆ. ಅಂದ್ರೆ ಅಕ್ಷರ್ ಪಟೇಲ್ ನ್ಯೂಜಿಲೆಂಡ್ ಸೀರೀಸ್ಗೂ ಅವೈಲಬಲ್ ಇರಲಿಲ್ಲ. ರೀಸನ್ಸ್ ಬೆಸ್ಟ್ ನೋನ್ ಟು ಹಿಮ್ ಅಂಡ್ ದ ಮ್ಯಾನೇಜ್ಮೆಂಟ್. According to the captain, he was in his paternity, whatever. But that should have come from the selectors, ideally, is what I feel. Or the player himself, ಅವರೇ ಬಂದ್ಬಿಟ್ಟು ಇಲ್ಲ ನಾನು ಬ್ರೇಕ್ ತಗೊಂಡಿದ್ದೀನಿ, ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ದ ಸೆಲೆಕ್ಷನ್ ಫಾರ್ ದ ನೆಕ್ಸ್ಟ್ 3-4 months. ಪ್ಲೇಯರ್ ಇಂದ ಬರಬೇಕು. ಇಟ್ ಶುಡ್ ನಾಟ್ ಕಮ್ ಮಿಡ್ ವೇ ಸೀರೀಸ್ ಫ್ರಮ್ ಅ ಕ್ಯಾಪ್ಟನ್ ಆಫ್ಟರ್ ದ ಜರ್ನಲಿಸ್ಟ್ ಆಸ್ಕ್ಸ್ ಅ ಕ್ವೆಶ್ಚನ್ ಆನ್ ಹಿಸ್ ಅವೈಲಬಿಲಿಟಿ. ನನ್ಗಂತ ಸೊ ಆ ಕಮ್ಯುನಿಕೇಶನ್ ಏನಿದೆ ಮುಂಚೆ ಹೇಗಿತ್ತು ಈಗಿದೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ದಟ್ ಇಸ್ ವೇರ್ ವಿ ಆರ್ ಲ್ಯಾಕಿಂಗ್ ಅಂತ ಅನ್ಸುತ್ತೆ. ಓಕೆ, ಆಲ್ ರೈಟ್. ಸೊ ಆಸ್ ಯೂಶುವಲ್ 1 hour ಕ್ರಾಸ್ ಮಾಡಿದೀವಿ ಈ ಡಿಸ್ಕಷನ್ ಅಲ್ಲೂ. ಸೊ ಆಸ್ ಇಸ್ ದ ಟ್ರೆಡಿಷನ್, ಟಾಪಿಕ್ಸ್ ಆ ತರ ಇತ್ತು, ಇಂಪಾರ್ಟೆಂಟ್ ಇತ್ತು ಅಂತ ಅನ್ಸುತ್ತೆ ಈ ಟೈಮ್. ಕರೆಕ್ಟ್, ಟಾಪಿಕ್ಸ್ ಇಂಪಾರ್ಟೆಂಟ್ ಇತ್ತು ಅಂಡ್ ಐ ಥಿಂಕ್ ತುಂಬಾ ವ್ಯಾಲಿಡ್ ಪಾಯಿಂಟ್ಸ್ ಕವರ್ ಆಗಿದೆ. ಏನಾಗತ್ತೆ ನೋಡೋಣ. ನಾಳೆಯಿಂದ ಐ ಥಿಂಕ್ ನೆಕ್ಸ್ಟ್ 2-3 days ಸಿಕ್ಕಾಪಟ್ಟೆ ಒಂದು ಮೇಜರ್ ಆಗಿ ಒಂದು ಡಿಸಿಷನ್ಸ್ ಅಥವಾ ಮೇಜರ್ ಡಿಸ್ಕಷನ್ಸ್ ನಡೆಯುವಂಥ ಟೈಮ್ ಇಂಡಿಯಾನಲ್ಲಿ ಅಂತ ಅನ್ಸುತ್ತೆ. ಐ ಫೀಲ್ ನಾನು ಹೇಳ ನನ್ನ ಪ್ರಕಾರ ಏನು ನಡೆಯಲ್ಲ. ನಂಗೂ ಹಂಗೆ ಅನ್ಸುತ್ತೆ. ಯಾಕಂದ್ರೆ ಎನಿವೇಸ್ T20 ಶುರು ಆಗುತ್ತೆ, ಚಾಂಪಿಯನ್ಸ್ ಟ್ರೋಫಿಗೆಲ್ಲ ರೆಡಿ ಆಗ್ತೀವಿ. IPL ಅಷ್ಟು ಜೂನ್ WTC ಫೈನಲ್ ಬಂದಾಗ ಮತ್ತೆ ಚೆನ್ನಾಗಿ ನಾಪಕ ಬರ್ತದೆ. ಅಯ್ಯೋ ಛೇ ನಾವಿರ್ಬೋದಾಗಿತ್ತಲ್ಲ ಅಂತ ಅವಾಗ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ. ಸೊ ಜೂನ್ ತನಕ ಆರಾಮಾಗಿದ್ದೀನಿ, ಏನು ಆಗಲ್ಲ, ಏನು ಗೊತ್ತಾಗಲ್ಲ ಜೂನ್ ತನಕ. ರೆಡ್ ಬಾಲ್ ಕ್ರಿಕೆಟ್ಗೆ ನೆಕ್ಸ್ಟ್ 6 months ಸ್ವಲ್ಪ ಅಷ್ಟೇ. ಕೂಲ್, ಆಯ್ತು, ಹಾಗೆ ಮಾಡೋಣ. ಓಕೆ ಬಾ. ಸೊ ವಿತ್ ದಟ್ ಇವತ್ತಿನ ಪಾಡ್ಕಾಸ್ಟ್ ಮುಗಿಸೋವಂಥ ಟೈಮ್ ಬಂದಿದೆ. ಮುಗಿಸೋಣ, ಏನಾಗತ್ತೆ ಕಾದು ನೋಡೋಣ. ಅಟ್ ದ ಸೇಮ್ ಟೈಮ್ ಚಾಂಪಿಯನ್ಸ್ ಟ್ರೋಫಿ ಸ್ಟಾರ್ಟ್ ಆಗ್ತಿದೆ. ಸೊ ನಮ್ಮ ಹೊಸ ಸೀರೀಸ್ ಆಫ್ ಡಿಸ್ಕಷನ್ಸ್ ಸ್ಟಾರ್ಟ್ ಮಾಡೋ ಟೈಮ್ ಬಂದಿದೆ. ಸೊ ವಿಲ್ ಕಮ್ ಬ್ಯಾಕ್ ವಿತ್ more insights on preparation, team review, ಇದೆಲ್ಲ ಸ್ಕ್ವಾಡ್ ರಿವ್ಯೂ, ಇದೆಲ್ಲಾನು ಒಂದೊಂದಾಗಿ ಮಾಡ್ತಾ ಬರ್ತೀವಿ ಆಸ್ ಆ್ಯಂಡ್ ವೆನ್ ವಿ ಗೆಟ್ ಟು ನೋ ಡೀಟೇಲ್ಸ್ ಅಂತ ಹೇಳ್ತಾ, ಅಲ್ಲಿ ಸಿಡ್ನಿಲಿ ಕ್ಲೋಸ್ ಆಗಿರೋವಂಥ ದೊಡ್ಡದೊಂದು ಇವೆಂಟು ನಾವು ಬೆಂಗಳೂರಿಂದ ನಾವು ಇವತ್ತು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀವಿ. ಇನ್ನೊಂದು 2 ವರ್ಷ ಇದ್ರ ಬಗ್ಗೆ ಹೇಗೆ ಮಾತಾಡ್ತೀವೋ ಗೊತ್ತಿಲ್ಲ, ಯಾವ 2 ವರ್ಷ ಬಿಟ್ಟು ಯಾವ ಥರ ಮಾತಾಡ್ತೀವಿ ಗೊತ್ತಿಲ್ಲ ಈ ಒಂದು ಟೂರ್ನಮೆಂಟ್ ಬಗ್ಗೆ. ಬಟ್ ಹೋಪ್ಫುಲಿ ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಫ್ರಮ್ ಹಿಯರ್. ಓಕೆ, see you then. Good Bye. Night ಕಂಡ್ರಪ್ಪ. Thank you so much.